ಅವರೊಬ್ಬ ಯೂಟ್ಯೂಬರ್, ಅವರೊಬ್ಬ ಕಾಂಟೆಂಟ್ ಕ್ರಿಯೇಟರ್, ಇನ್ಫ್ಲೂಯೆನ್ಸರ್. ನನ್ನ ಲೈಫಲ್ಲಿ ಆಟಿಟ್ಯೂಡ್ ಇಲ್ಲ, 0% ಆಟಿಟ್ಯೂಡ್. ನೀನ್ ಆಟಿಟ್ಯೂಡ್ ತೋರಿಸಿದ್ರೆ ನಮ್ಮ ತಾಯಿ ನಾನು ಸುಮ್ಮನೆ ಇರೋದು. ನೀವು ಎಷ್ಟು ತಿಂಗಳು ದುಡಿತೀರೋ ನಾವು ಜಸ್ಟ್ ಒಂದು ಪ್ರೋಮೋದಲ್ಲಿ ತಗೋತೀವಿ ಅದನ್ನ. ನಿಮ್ಮ ಅಪ್ಪಂದಿಗೆ ನೀವು ಹುಟ್ಟಿದ್ರೆ ಬನ್ನಿ ನೀವು ಮಾಡಿ, ನೀನ್ ಆಟ ಆಗಿರೋ ಬಟ್ಟೆ ಹಾಕ್ತೀಯಾ, ನೀ ಶೋ ಆಫ್ ಮಾಡ್ತೀಯ ಅಂತಾರೆ. ನಮ್ ಜನ ಹೋಗಿ ನೋಡೋದೇ ಅದು ಸರ್. ಅನ್ಫಾಲೋ ಮಾಡೋದು ಇವರೇ ಬರ್ತಾರೆ ಅನ್ನೋ ರೇಂಜ್ ವೈರಲ್ ಆಗ್ಬಿಟ್ಟಿದ್ವಿ. ನಾನು ಇವಾಗೂ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಡಿ-ಬಾಸ್. ದರ್ಶನ್ ಅವರು ಅಷ್ಟು ದೊಡ್ಡ ಅಭಿಮಾನ ಯಾಕೆ? ನಾನು ಅವರಿಂದ ತಿಳ್ಕೊಂಡು ನಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಒಬ್ಬೊಬ್ರು ಕ್ರಿಯೇಟರ್ ಕಂಡ್ರೆ ಇನ್ನೊಬ್ಬ ಕ್ರಿಯೇಟರ್ ಆಗಲ್ಲ ಸರ್. ಎಂಟರ್ಟೈನ್ಮೆಂಟ್ ನಿಮ್ಗೆ ಈಸಿನಾ ಸರ್? ನಿಮ್ಗಳು ಮುಂಚೆಲ್ಲ ಕೂತ್ಕೊಳ್ಳೋದು ತುಂಬಾ ಕಷ್ಟ. ಎಷ್ಟು ದೊಡ್ಡ ಮನೆ ಇದೆ ಈಗ? 3 ಮನೆ ಇದೆ ಇವಾಗ. ಇವ್ರು ರೋಡಲ್ಲೆಲ್ಲ ಮಾಡ್ತಾರಲ್ಲ, ಏನು ಅನ್ಸಲ್ವಾ ಇವ್ರಿಗೆ ಮಾಡೋ ಕೆಲಸ ಇಲ್ಲ? ಬಂದು ವಿಡಿಯೋ ಮಾಡ್ತೀರಾ? ಇದೇ ಕೆಲಸ ಬರಲ್ಲ. ಫಸ್ಟ್ ದುಡ್ಡು ಬಂದಿದ್ದು ಯೂಟ್ಯೂಬ್ ಇಂದ. ನಂದು ಯೂಟ್ಯೂಬ್ ಅಲ್ಲಿ 1 ಮಿಲಿಯನ್ ಆಗಿದ್ದು ಒಂದೇ ಮಂತ್ ಸರ್. ನಿಮ್ ಜೊತೆ ವಿಡಿಯೋ ಮಾಡ್ಬೇಕು, ತಿಂಗಳು ಎಂಪ್ಲಾಯಿ ಕೊಡೋದು ಆತರ ಸ್ಯಾಲರಿ ಕೊಡ್ತಿದ್ರು. ನಮ್ಗೆ 50,000 ತಿಂಗಳು ಕೊಡ್ತಾ ಇದ್ರು. ಇವಾಗ ಸರ್ ನಮ್ಮ ಟೀಮಲ್ಲಿ 12 ಜನ ಇದ್ದಾರೆ. 12 ಜನ ಹತ್ರ ಒಂದೊಂದು ಕಾರ್ ಇದೆ. ಈ ಪ್ರಾಣಿ ಪ್ರೀತಿ ಎಲ್ಲಿಂದ? ಒಂದು ಪ್ರಾಣಿಗೆ ಆಕ್ಸಿಡೆಂಟ್ ಮಾಡಿದ್ಮೇಲೆ 8.5 ಲಕ್ಷ 9 ಲಕ್ಷ ನಾನು ಇದಕ್ಕೆ ಖರ್ಚು ಮಾಡಿದ್ದೀನಿ. ಕೊರಿಯರ್ ನಾನು 50,000 55,000 ಕೊರಿಯರ್ ಪೇ ಮಾಡಿದ್ದೀನಿ. ಅದಕ್ಕೂ ಕಮೆಂಟ್ ಹಾಕಿದಾರ? ಬಾರ ಒಂದು ಇದ್ದಿದ್ದೆ ದ್ರೌಗಳಿವೆಲ್ಲ, ನಾನು ಈ ಬೆಲ್ಟ ಮಾಡ್ಬಿಟ್ಟು ದುಡ್ಡು ಮಾಡ್ತಿದ್ದೀನಿ ಅಂತ ಕಮೆಂಟ್ ಹಾಕ್ತಾರೆ. ನಾನು ಕಮೆಂಟ್ ಹಾಕೋ ನನ್ನ ಕಾಲು ಧೂಳು ಸಮಾನ. ಏನೋ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ನೋಡ್ತು ಅಂತಂದ್ರೆ ನನ್ನ ಗಾಡಿ ಮೇಲೆ 75,000 ಫೈನ್. ನಮ್ಮನ್ನ ನೋಡಿ ಉಳ್ಕೊಳ್ಳೋಂಥವ್ರು ಹಾಕಿರೋದು ಇದು. ಏನ್ ಜವಾಬ್ದಾರಿ ಇರ್ಬೇಕು ಒಬ್ಬ ಯೂಟ್ಯೂಬರ್ಗೆ? ನನ್ನಿಂದ ಒಬ್ಬ ಇನ್ಸ್ಪಿರೇಷನ್. ಬೆಟ್ಟಿಂಗ್ ಆಪ್ 8 ಲಕ್ಷ ಪೇ ಮಾಡ್ತೀನಿ ಅಂದ್ರೆ ಸರ್. 8 ಲಕ್ಷ. ಏನ್ ಕಂಟೆಂಟ್ ಹಾಕಿದ್ರೆ ಓಡುತ್ತೆ? ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಕೊಟ್ಬಿಟ್ರೆ ವಿಡಿಯೋ ಮಿಲಿಯನ್ ಓಡುತ್ತೆ. ದಚ್ಚು ಪ್ರೇಮ್ ಕಹಾನಿ ಡಾಕ್ಟರ್ ಅವರೇ ಪ್ರಪೋಸ್ ಮಾಡಿದ್ರು. ನನ್ನ ರೂಮ್ ಓಪನ್ ಮಾಡ್ತಾ ಇದ್ರೆ ಬೇರೆ ಯಾವುದೋ ಒಂದು 100-200 ಫೋಟೋಗಳಿತ್ತು. ನಮ್ಮ ಪ್ರೀತಿ ಮಾಡೋರಿಗೆ ನಮ್ಮ ಫ್ರೆಂಡ್ಸ್ಗಳನ್ನ ಪ್ರಿಂಟ್ ಮಾಡ್ಕೊಡ್ಬಾರ್ದು. ಯಂಗ್ ಕ್ರಿಯೇಟರ್ಸ್ ಏನ್ ಹೇಳಕ್ ಬಯಸ್ತೀರಿ? ನೀನ್ ಎಷ್ಟೇ ಒಳ್ಳೆಯವನಾಗಿರ್ಬೋದು, ನೀನ್ ಹಾಕಿರೋ ಡ್ರೆಸ್ ಯಾವ್ದು, ಕೈಯಲ್ಲಿ ಗೋಲ್ಡ್ ಆಯ್ತಾ, ಒಳ್ಳೆ ಚೈನ್ ಆಯ್ತಾ, ಐಫೋನ್ ಆಯ್ತಾ, ನೀನ್ ಕಿಂಗು. ನೈಟ್ ಬಂದ್ಬಿಟ್ಟು ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ. ಸೆಕ್ಯೂರಿಟಿ 5 ವರ್ಷ. ಸಾಯಂಕಾಲ ಬಂದು ನಮ್ಮ ಅಮ್ಮ ಕೈ ನೋಡಿದ್ರೆ ಇದೆಲ್ಲ ರತ್ತು. ಒಂದ್ ಹುಡುಗಿ ಜೊತೆ ನಾನು ವಿಡಿಯೋ ಮಾಡಿ ಆ ಹುಡುಗಿಯಿಂದ ನಾನು ಪೊಲೀಸ್ ಸ್ಟೇಷನ್ ಬಂದಿದ್ದೀನಿ. ನಾನೇನ್ ಬಂದಿಲ್ಲ, ನಾನು ಐ ಆಮ್ ಆರ್ಟಿಸ್ಟ್. ನೀನ್ ಆರ್ಟಿಸ್ಟ್ ಆಗಿ ನಂಗೆ ಬಂದೆ. ನಮಸ್ಕಾರ, ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆಯ ಅತಿಥಿ ನನಗೆ ಸೋಷಿಯಲ್ ಮೀಡಿಯಾದಿಂದ ತುಂಬ ನೋಡಿರುವಂಥ ಮುಖ ಪರಿಚಯ. ಅಯ್ಯೋ ಹರೀಶ್ ನಾಗರಾಜು, ನೀವೊಬ್ಬರೇ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಮಿಲಿಯನ್ಸ್ ಗಟ್ಟಲೆ ಜನ ಅವರ ಕಾಂಟೆಂಟನ್ನು ನೋಡ್ತಾರೆ. ಬಿಕಾಸ್ ಅವರೊಬ್ಬ ಯೂಟ್ಯೂಬರ್, ಅವರೊಬ್ಬ ಕಾಂಟೆಂಟ್ ಕ್ರಿಯೇಟರ್, ಇನ್ಫ್ಲೂಯೆನ್ಸರ್. ಇದೆಲ್ಲದಕ್ಕಿಂತ ಇಷ್ಟ ಆಗೋ ತುಂಬ ಜನಕ್ಕೆ ಏನು ಅಂದರೆ, ಎಸ್ಪೆಷಲಿ ಅನಿಮಲ್ ಲವರ್ಸ್ಗೆ ಅವರೊಬ್ಬ ಪ್ರಾಣಿ ಪ್ರಿಯ ಅನ್ನೋದು ಮತ್ತು ಆ ಮುಖೇನ ಒಂದಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ. ಇದ್ರ ಜೊತೆಗೆ ಆತಂದೊಂದು ಆ್ಯಟಿಟ್ಯೂಡ್ ಇದೆ. ಆ್ಯಟಿಟ್ಯೂಡ್ನ ಪರ್ಸೆಂಟೇಜಲ್ಲಿ ಲೆಕ್ಕ ಹಾಕಿದ್ರೆ ಅವರೇ ಡಿಕ್ಲೇರ್ ಮಾಡ್ಕೋತಾರೆ, ನನಗೆ 0% ಆ್ಯಟಿಟ್ಯೂಡ್. ಆದರೆ ಅಲ್ಲೊಂದು ಡಿಸ್ಕ್ಲೇಮರ್ ಇದೆ. ಏನಪ್ಪ ಅಂದರೆ ಅದು ನಿಮ್ಮ ಮೇಲೆ ಡಿಪೆಂಡು ಅಂತ. ನಿಮಗೆ ಜಾಸ್ತಿ ಆ್ಯಟಿಟ್ಯೂಡಾ, ನಾನು ಆ್ಯಟಿಟ್ಯೂಡ್ ತೋರಿಸ್ತೀನಿ ಅನ್ನೋ ವ್ಯಕ್ತಿತ್ವ. ಅಫ್ಕೋರ್ಸ್ ವೆಲ್ ನೋನ್ ಸೋಷಿಯಲ್ ಮೀಡಿಯಾ ಸ್ಟಾರ್ ನನ್ನ ಜೊತೆ ಇದ್ದಾರೆ. ದಚ್ಚು. ನಮಸ್ತೆ ಸರ್. ಹಾಯ್ ದಚ್ಚು. ಹಾಯ್ ಸರ್. ನಿಮ್ಮ ಪೂರ್ತಿ ಹೆಸರೇನು? ದಿವಾಕರ್ ಎಸ್ ಅಂತ ಪೂರ್ತಿ ಹೆಸರು. ದಿವಾಕರ್ ಎಸ್ ಅಂತ. ಎಸ್ ಸ್ಟ್ಯಾಂಡ್ ಫಾರ್ ಏನು? ಸುಂದರ ಸ್ವಾಮಿ. ನಮ್ಮ ಅಪ್ಪನ ಹೆಸರು ಸುಂದರ ಸ್ವಾಮಿ. ಓಕೆ, ಸೊ ದಿವಾಕರ್ ಸುಂದರ ಸ್ವಾಮಿ. ಈ ಕೊರೋನಾ ಮುಂಚೆ ದಿವಾಕರ್ ಇದ್ದದ್ದಕ್ಕೂ ಕೊರೋನಾ ಆದ್ಮೇಲೆ ದಿವಾಕರ್ ಇದ್ದದ್ದಕ್ಕೂ ದೊಡ್ಡ ಅಂತರ ಇದೆ ಅಲ್ವಾ? ಹೌದು, ತುಂಬಾ ಅಂತರ ಇದೆ. ಈಗ ಆಲ್ಮೋಸ್ಟ್ ನನ್ನ ದಚ್ಚು ಅಂತ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಓಕೆ. ಅಂಡ್ ನನ್ನ ನೇಮ್ ಬಂದ್ಬಿಟ್ಟು ದಿವಾಕರ್ ಎಸ್ ಅಂತಿರೋ. ದಚ್ಚು ದಿವ ಅಂತ ಹೇಳೋದಕ್ಕೆ ನಾನು ಇವಾಗೂ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಡಿ-ಬಾಸ್ ಫ್ಯಾನ್. ಸೊ ಅವರ ಹೆಸರಲ್ಲಿ ದಚ್ಚು ಅನ್ನೋದನ್ನ ತಗೊಂಡು ನನ್ನ ಮನೇಲೆಲ್ಲ ದಿವು ಅಂತ ಕೂಗಿದ್ರೆ ದಚ್ಚು ದಿವು ಅಂತ ನನ್ನ ಆ ನೇಮ್ನ ನಾನು ಚೇಂಜ್ ಮಾಡ್ಕೊಂಡೆ. ಸೊ ಅದರಿಂದ ಎಲ್ಲ ನಾನು ಇವಾಗ ಪಬ್ಲಿಕ್ ಅಲ್ಲಿ ದಚ್ಚು ದಿವಾಕರ್ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ದಚ್ಚು ಅನ್ನೋದು ಮಾತ್ರ ಎಲ್ಲರಿಗೂ 100% ಗೊತ್ತು. ಓಕೆ, ಯಾಕೆ ದರ್ಶನ್ ಅವರು ಅಷ್ಟು ದೊಡ್ಡ ಅಭಿಮಾನ ಯಾಕೆ? ಸರ್, ನಾನು ಸ್ಕೂಲ್ ಟೈಮಿಂದನೂ ನಾನು ಅವ್ರ ಮೂವಿ ನೋಡ್ಕೊಂಡ್ಬಂದಿದ್ದೀನಿ ಸರ್. ನಾನು ಎಲ್ಲ ಆ್ಯಕ್ಟರ್ನೂ ಇಷ್ಟಪಡ್ತೀನಿ ಸರ್. ಪ್ರತಿಯೊಂದು ಆ್ಯಕ್ಟರ್ನು ನನ್ನ ಲೈಫಲ್ಲಿ ನಾನು ಇಷ್ಟಪಡ್ತೀನಿ. ಪ್ರತಿಯೊಂದು ಮೂವಿ ಬಂದಾಗೂ ನಾವು ಮೂವಿ ಬಗ್ಗೆ ನಾನು ರಿವ್ಯೂ ಕೊಡ್ತೀನಿ. ಆ್ಯಂಡ್ ಎಕ್ಸ್ಪೆಷಲಿ ಡಿ-ಬಾಸ್ ಅಂತಂದರೆ, ದರ್ಶನ್ ಅಂತಂದರೆ ನಂಗೆ ತುಂಬ ಇಷ್ಟ. ಪರ್ಸ್ನಲಿ ಅವರು ಅನಿಮಲ್ ಲವರ್ ಆಗಿರೋದ್ರಿಂದ ಎಷ್ಟೊಂದು ವಿಷಯನ ನಾನು ಅವರಿಂದ ತಿಳ್ಕೊಂಡು ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದರಿಂದ ನಂಗೆ ಅವರೊಂಥರ ಸ್ಪೆಷಲ್.
ಅವ್ರು ಆರ್ ಆರ್ ನಗರದಲ್ಲಿದ್ದಾರೆ ಅಂತ ತಾವು ಅಲ್ಲೇ ಸೆಟ್ಲ್ ಆದ್ರ? ಆಲ್ಮೋಸ್ಟ್ ಸರ್ ಈ ಕ್ರಿಯೇಟರ್ಸ್ಗಳೆಲ್ಲ ಆರ್ ಆರ್ ನಗರಕ್ಕೆ ಬಂದು ತುಂಬಾ ಫೇಮಸ್ ಆಗ್ಬಿಡ್ತಾರೆ. ಯಾಕೆಂಗೆ ಅದೇನೋ ಗೊತ್ತಿಲ್ಲ ಸರ್, ಕುಬೇರ್ ಮೂಲೆ ಅನ್ಸುತ್ತೆ. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಯೇಟರ್ಗಳೆಲ್ಲ ಆರ್ ಆರ್ ನಗರ ಬಂದು ನನಗೊಬ್ರು ಕಾಲ್ ಮಾಡಿ ಇನ್ಫ್ಲೂಯೆನ್ಸರ್ ಕಾಲ್ ಮಾಡಿದ್ದು ಹೇಳಿದ್ರು, ಆರ್ ಆರ್ ನಗರದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ರೆ ವೈರಲ್ ಆಗುತ್ತೆ ಬ್ರೋ ಅಂತ ಕೇಳಿದ್ರು. ಓ, ಆರ್ ಆರ್ ನಗರಕ್ಕೆ ಬಂದು ವಿಡಿಯೋ ಪೋಸ್ಟ್ ಮಾಡ್ಬೇಕಾ? ಆ ತರ ಕೇಳಿದ್ರು. ಬಿಕಾಸ್ ಆರ್ ಆರ್ ನಗರದಲ್ಲಿ ಇರೋರೆಲ್ಲ ಒಂದೊಂಥರ ಟ್ರೆಂಡಿಂಗ್ ಲುಕ್ತಾ ಇರ್ತಾರೆ. ಓಹೋ, ಇದ್ಯಾವುದೋ ಹೊಸ ವಿಷಯ, ನನಗೂ ಗೊತ್ತಿರಲಿಲ್ಲ ಇದು. ನನಗೂ ಗೊತ್ತಿಲ್ಲ. ಅವ್ರು ಕಾಲ್ ಮಾಡಿ ಬ್ರೋ ಆರ್ ಆರ್ ನಗರದಲ್ಲಿ ಬಂದು ವಿಡಿಯೋ ಪೋಸ್ಟ್ ಮಾಡೋದು ವೈರಲ್ ಆಗುತ್ತೆ ಬ್ರೋ. ಓ ಸೂಪರ್ ಬ್ರೋ ಅಂತಂದ್ರೆ ಅವ್ರ ಕಪಲ್ಸ್ ಆ್ಯಕ್ಚುಲಿ. ಏನು ಬೇಸಿಕಲಿ ವಾಟ್ ಯು ಆರ್ ದಚ್ಚು? ನಾನೊಬ್ಬ ಇನ್ಫ್ಲೂಯೆನ್ಸರ್. ಓಕೆ. ಆ್ಯಂಡ್ ಇನ್ಫ್ಲೂಯೆನ್ಸರ್ ದಚ್ಚು ನೋಡೋಕೆ ಮುಂಚೆ ಏನಾಗಿದ್ರಿ ಸರ್? ನಾನು ನಾರ್ಮಲ್ ಆಗಿ ಮಿಡಿಲ್ ಕ್ಲಾಸ್ಗಿಂತ ಲೋವರ್ ಮಿಡಿಲ್ ಕ್ಲಾಸಲ್ಲಿ ಬೆಳೆದಂಥವನು. ಓಕೆ. ಯಾಕಂತಂದ್ರೆ ನಮ್ದು ಹುಟ್ಟಿದ್ ಬಂದ್ಬಿಟ್ಟು ನಾನು ಚಾಮರಾಜನಗರ ಕೊಳ್ಳೇಗಾಲದ ಕಡೆ. ಓಕೆನಾ, ಅಲ್ಲಿಂದ ಕೊಳ್ಳೇಗಾಲದಲ್ಲಿ ಉಗುನ್ಯ ಅನ್ನೋ ಒಂದು ಚಿಕ್ಕ ಹಳ್ಳಿಲಿ ಹುಟ್ಟಿದ್ದು. ನನ್ನ ಸ್ಕೂಲ್ಗಂತಾನೆ ನಾನು 6 ಸ್ಕೂಲ್ನ ಚೇಂಜ್ ಮಾಡಿದ್ದೀನಿ ಒಂದು ಇದಕ್ಕೇನೆ. ಏಕೆ? ಯಾಕಂತಂದ್ರೆ ಮನೇಲಿ ತುಂಬಾ ಪ್ರಾಬ್ಲಮ್ಸ್ಗಳು. ನಮ್ಮ ಅಪ್ಪ ಬಂದ್ಬಿಟ್ಟು ಹೋಟ್ಲ್ ಇಟ್ಕೊಂಡಿದ್ರೆ ನಮ್ಮ ಅಮ್ಮನೇ ತುಂಬ ಕೆಲಸ ಮಾಡ್ತಿದ್ದೆ. ನಮ್ಮ ಅಪ್ಪನ ಕೈಲಿ ಅವಾಗ ದುಡಿಯೋಕೆ ಆಗ್ತಾ ಇರಲಿಲ್ಲ, ಕಾಲೆಲ್ಲ ತುಂಬ ಹುಡುಕಿತ್ತು, ದಪ್ಪ ಆಗಿತ್ತು. ಸೊ ನನಗೆ ಎಲ್ಲೂ ಓದೋಕ್ಕಾಗಲ್ಲ ಅಂತ ಇದು ಮಾಡಿದ್ದು. ನಾನು ಓದೋವಂಥ ಟೈಮಲ್ಲಿ ಮನೇಲಿ ಬೇರೆ ಪ್ರಾಬ್ಲಮ್ಸ್ಗಳು. ಅಪ್ಪ ಅಮ್ಮನ ಜೊತೆ ನಾನು ಸ್ಟಾರ್ಟಿಂಗಲ್ಲಿ ಬೆಳೀಲೇ ಇಲ್ಲ. ಮತ್ತೆ ಬಿಕಾಸ್ ನಮ್ಮ ಅಜ್ಜಿ ಮನೇಲಿ ಬೆಳಗಿದ್ದು, ನಮ್ಮ ಅಜ್ಜಿ ಸಾಕ್ತಿದ್ರು ಕೊಳ್ಳೇಗಾಲದಲ್ಲಿ. ಆಮೇಲೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆದಾಗ ಮಗನ್ ಬಿಡೋದಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಮಂಡ್ಯಕ್ಕೆ ಹೋದೆ ನಾನು. ಎಷ್ಟು ಜನ ಮಕ್ಕಳು ನೀವು? 3 ಜನ ಮಕ್ಕಳು. ನೀವೆಷ್ಟನೇವರು? ನಾನು ಲಾಸ್ಟ್ ಅವನು, ನಂಗೆ 2 ಅಕ್ಕಂದಿರು. ಸೊ ಗಂಡು ಮಗ ನೀವೇ? ನಾವೆಲ್ಲ ಕುಲಪುತ್ರ. ಪಾಪ ನಮ್ಮ ಅಕ್ಕಂದಿರು ನಮ್ಮನ್ನ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಸರ್. ಪಾಪ ಅವರು 16 ವರ್ಷಕ್ಕೇನೆ ಕೆಲಸ, ಅವಾಗೆಲ್ಲ 16 ವರ್ಷಕ್ಕೆ ಕೆಲಸ ಬಿಟ್ಬಿಟ್ಟು ಅವ್ರು ಕೆಲಸ ಓದೋದ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗಿ ನನ್ನನ್ನ ಸಾಕಿದ್ದಾರೆ. ಅಂಡ್ ನೀವು ನಂಬ್ತೀರ ನಂಬಲ್ಲ ಸರ್, ಇವಾಗ ನಾನು ಆ ಕಾರ್ಗಳು ತಗೊಂಡು ಶೋಕಿ ಮಾಡ್ತೀನಿ, ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀನಿ ಅಂತ 1000 ಜನ ಹೇಳ್ತಾರೆ ಸರ್. ಬಟ್ ನನ್ನ ಮನ್ಸು ಮುಟ್ಕೊಂಡಿರ್ತೀನಿ. 5 ವರ್ಷ ನಾನು ಮನೇಲಿ ಮಲಗಿಲ್ಲ ಸರ್. 5 ವರ್ಷ ನಾನು ಮನೇಲೇ ಮಲಗಿಲ್ಲ. ಅಂದ್ರೆ ಮೀನ್ಸ್ ಬೆಳಗ್ಗೆ ಬಂದ್ಬಿಟ್ಟು ಕಾಲೇಜ್ಗೆ ಹೋಗ್ತಿದ್ದೆ, ನೈಟ್ ಬಂದ್ಬಿಟ್ಟು ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ. ಸೆಕ್ಯೂರಿಟಿ 5 ವರ್ಷ. ಎಲ್ಲಿ? ಚಂದ್ರಸಂದ್ರ ಇಂಡೋ ಅಮೆರಿಕನಲ್ಲಿ. ಇವಾಗೂ ಹೋಗಿ ಯಾರು ಇವೆಲ್ಲ ಸುಳ್ಳು ಹೇಳ್ತಾನೆ ಸಿಂಪತಿಗೆ ಅಂತಾರೆ. ಯಾರಾದರೂ ಹೋಗ್ಬಿಟ್ಟು ಇಂಡೋ ಅಮೆರಿಕನಲ್ಲಿ ಹೋಗ್ಬಿಟ್ಟು ಇವ್ರು ಸೆಕ್ಯೂರಿಟಿ ಕೆಲಸ ದಿವಾಕರನ ಹುಡುಗ ಮಾಡ್ತಿದ್ದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು. ಯಾಕಂತಂದ್ರೆ ಬೆಳಗಿಂದ ಸಂಜೆವರೆಗೂ ನಾನು ನೈಟ್ ಎಲ್ಲ ಅವ್ರನ್ನ ನಾನು ಕಾಯ್ತಾ ಇದ್ದೆ. ಮತ್ತೆ ಆ ಗಿಡಗಳು, ಅದೊಂದು ನರ್ಸರಿ ಅದು, ಅಲ್ಲಿ ಗಿಡಗಳು ನೋಡ್ಕೊಳ್ಳೋದು. ನಾವು ಮಲ್ಕೊಂತ ಒಂದು ಸೀಟ್ ಮನೆ, ನಾವು ಮಲ್ಕೊಂತಂದ್ರೆ ನಾನು ಸ್ವಲ್ಪ ಹೈಟ್ ಇರೋದ್ರಿಂದ ಕಾಲನ್ನ ಫುಲ್ಲು ನೀಡ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ಫುಲ್ಲು ಸೀಟ್ ಮನೆ, ಮಳೆ ನೀರು ಬಂತು ಅಂದ್ರೆ ಒಳಗಡೆ ಬರೋದು. ನಮ್ಮಮ್ಮ ಫುಲ್ಲು ಇವಾಗ ಗಾರ್ಮೆಂಟ್ಸ್ ಕೆಲಸ ಮಾಡ್ತಿದ್ರು, ಕೈಯೆಲ್ಲ ಹಿಂಗೆ ಕಟ್ ಮಾಡಿ ಎಲ್ಲ ಗೊಬ್ಬೆ ಬಂದ್ಬಿಟ್ಟಿರೋದು. ಇವಾಗೂ ನಂಗೆ ನೆನಪಿದೆ, ಎಷ್ಟು ದಿನಕ್ಕೆ 400 ಬ್ಯಾಗ್ 500 ಬ್ಯಾಗ್ ಕಟ್ ಮಾಡ್ಬೇಕಂತೆ. ಅವ್ರಿಗಿಲ್ಲ ಅಂತಂದ್ರೆ ದುಡ್ಡು ಬರಲ್ಲ. ಅಂತ ಟೈಮಲ್ಲಿ ಮನೆಯವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಸೆಕ್ಯೂರಿಟಿ ಕೆಲಸ. ಏನು ಓದ್ತಿದ್ರಿ ನೀವು ಬೆಳಗಿನ ಜಾವ? ITI ಓದ್ತಿದ್ದೆ. ನೈಟ್ ಎಲ್ಲ ನಾನು ಅಲ್ಲೇ ಬರೀತಾ ಇದ್ದೆ, ಸೆಕ್ಯೂರಿಟಿ ರೂಮಲ್ಲೇ ಬರೆಯೋದು. ನಮ್ದೆಲ್ಲ ITI ಅಂತಂದ್ರೆ ಬರೆಯೋದು ತುಂಬಾ ಇರುತ್ತೆ, ಡ್ರಾಯಿಂಗ್ ಜಾಸ್ತಿ ಇರುತ್ತೆ, ಪ್ರಾಜೆಕ್ಟ್ ಜಾಸ್ತಿ ಇರುತ್ತೆ. ನೈಟ್ ಎಲ್ಲ ಬರೀತಾ ಇದ್ದೆ. ಒಂದು ಸೆಕ್ಯೂರಿಟಿ ರೂಮ್ ಇದೆಯಲ್ಲ, ಅದ್ರ ಮೇಲೆ ಹೋಗಿ ನೈಟು ನಿದ್ದೆ ಬಂದ್ರೆ ಮಲ್ಕೋತಿದ್ದೆ. ಯಾಕಂದ್ರೆ ನೈಟು ಚೆಕ್ಕಿಂಗ್ ಬರೋರು, ಇವ್ರು ಮಲಗಿದಾರಾ ಇಲ್ಲ ಅನ್ನೋ ಥರ ಕೇಳೋದಕ್ಕೆ ಚೆಕ್ಕಿಂಗ್ ಬರೋರು. ಮೇಲೋಗಿ ಮಲ್ಕೋತಾ ಇದೆ. ಎಷ್ಟೊಂದು ಟೈಮ್ ಸೆಕ್ಯೂರಿಟಿ ಅವ್ರು ಚೆಕ್ ಮಾಡಕ್ ಬಂದಾಗ ನಾನು ಅಲ್ಲಿಂದ ಎಗಿರಿ ಬಿದ್ದು ಕಾಲು ಉಳ್ಕೊಂಡಿರೋದಿದೆ. ಯಾಕಂದ್ರೆ ಅವ್ರ ಕೈನ ತಗ್ಲಾಕೋಗ್ಬಿಟ್ರೆ ಕೆಲಸ ಹೋಗ್ಬಿಡುತ್ತೆ. ಮನೇಲಿ ತುಂಬಾ ಪ್ರಾಬ್ಲಮ್ಮು. ನನಗೆ 6,000 5,000 ಸಂಬಳ ಬರ್ತಿತ್ತು. ನಂಗೆ ತುಂಬಾ ದೊಡ್ಡ ದುಡ್ಡು ಅದು ಮನೇಲಿರೋ ಪ್ರಾಬ್ಲಮ್ಸ್ಗಳಿಗೆ. ಮತ್ತೆ ನಮ್ಮ ದೊಡ್ಡಮ್ಮ ನಂಗೆ ರೇಷನ್ ತಗೊಳಕ್ ಆಗ್ತಾ ಇರಲಿಲ್ಲ ಸರ್. ನಮ್ಮ ದೊಡ್ಡಮ್ಮ ಬಂದ್ಬಿಟ್ಟು ಮಂಡ್ಯ ಹತ್ರ ತಿಮ್ನೋಸೂರು ಅಂತ ಇದೆ. ಅವ್ರು ಡೈಲಿ ರೇಷನ್ ತಿಂಗಳು ಸೊಸೈಟಿ ರೇಷನ್ ತಗೊಂಡು ನಮಗೆ ಕಳ್ಸೋರು. ಅವಾಗೆಲ್ಲ ಸೀಮೆಣ್ಣೆ ಕ್ಯಾನ್ ತಗೊಬಂದು ಸ್ಟೌವಲ್ಲಿ ನಾವು ಇದು ಮಾಡ್ಕೋತಾ ಇದ್ವಿ, ಪಂಪ್ ಮಾಡಿ ಇದು ಮಾಡ್ಕೋತಾ ಇದ್ವಿ. ಆ ಥರ ಬೆಳೆದಂಥವ್ರು. ತುಂಬ ಅಂದರೆ ತುಂಬ ಕಷ್ಟ ಸರ್. ನಮ್ಮ ಅಮ್ಮನಿಗೆ ಒಂದು ಇವಾಗ ನಾನು ಪ್ರೌಡಾಗಿ ಹೇಳ್ಕೊತೀನಿ, ನಮ್ಮ ಅಮ್ಮನಿಗೊಂದು ಚಿನ್ನದ್ದು ಮಾಂಗಲ್ಯ ಸರ ಮಾಡಿಸ್ಬೇಕಂತ ತುಂಬ ಆಸೆ. ನಮ್ಮ ಅಪ್ಪ ಕೈಲಿ ತುಂಬ ಟ್ರೈ ಮಾಡಿದ್ರು, ಆಗಲಿಲ್ಲ. ಇವಾಗ ಒಂದು ಲೈಫಲ್ಲಿ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಸೆಕ್ಯೂರಿಟಿ ಕೆಲಸ ಮಾಡಿದ್ದೆ, ಆ ನೋವು ಮಾಡಿದ್ದೆ, ಅವೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ನಮ್ಮ ಅಮ್ಮನಿಗೆ ನನ್ನ ಬರ್ಡೇ ದಿನ ಚಿನ್ನದ್ದು ಮಾಂಗಲ್ಯ ಸರ ಮಾಡಿಸ್ಕೊಬಂದ್ಕೊಟ್ಟೆ. ಅವಾಗ ನಮ್ಮಮ್ಮ ಹತ್ತಿದ್ದು ಅವೆಲ್ಲ ಇವಾಗೂ ನನ್ನ ಕಣ್ಣು ಮುಂದೆ ಸರ್. ನಮ್ಮ ಅಕ್ಕ ಕಾಲ್ ಮಾಡತ್ಲು, ನಮ್ಮ ಅಕ್ಕ ಮುಂದೆ ನೋಡ್ತಿರೋ ಹತ್ಲು. ಬಿಕಾಸ್ ಅವ್ರ ಕೈಲಿ ಯಾರ ಕೈಲೂ ಆಗದೆ ಇದ್ದು ನಾನು ಕೊಟ್ಟಾಗ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಒಂದು ಆಸೆ ಸರ್ ಇದು. ತಾಯಿಗೆ ಮಾಂಗಲ್ಯ ಸರ ಮಾಡಿಸ್ಬೇಕು ಅಂತಂದರೆ ಅವಾಗ ಅಪ್ಪ ಅಮ್ಮ ಎಲ್ಲ ನಾನು ಕಷ್ಟಪಟ್ಟು ಸಾಕಿರ್ತಾರೆ. ನನಗೆ ಈ ಮಟ್ಟಿಗೆ ತಂದಾಗ ನಮ್ಮ ಅಪ್ಪ ಅಮ್ಮಗೆ ನಾನು ಏನು ಮಾಡಿದ್ದೀನಿ ಅನ್ನೋದು ನನಗೆ ಬರುತ್ತೆ. ಆ ಥರ ಕೊಟ್ಟಾಗ ಅವಾಗ ಹೇಳ್ತಿದ್ರು ನಮ್ಮ ಮನೇಲೆ ಸರ್, ಬೇರೆ ಯಾರು ಬೇಡ, ನಮ್ಮ ಮನೆಯಲ್ಲೇ ನಾನು ವಿಡಿಯೋ ಎಲ್ಲ ಮಾಡೋಕ್ಕೆ ಹೋದಾಗ ಇವ್ನು ನಿಮ್ಗೆ ಊಟ ಹಾಕ್ತಾನ, ನೀವು ಸಾಕ್ತಾನೆ, ಇವನು ಪಲ್ ಬಿದ್ದೋಗ್ತಾನೆ, ಆ ಕಡೆ ಎಲ್ಲ ಪಲ್ ಅಂತ ಪಲ್ ಬಿದ್ದೋಗ್ತಾನೆ, ಇವನಿಂದ ನಿಮ್ಗೆ ಏನು ಯೂಸು, ಇದೆಲ್ಲ ಮಾತಾಡಿದ್ದಾರೆ. ಚಿಕ್ಕ ಏಜಲ್ಲಿ ನಾನು ತುಂಬ ತರಳೆ ಇದ್ದಾಗ ಈ ಥರ ಎಲ್ಲ ಮಾತಾಡಿದ್ದಾರೆ, ಕೇಳಿಸ್ಕೊಂಡಿದ್ದೀನಿ. ನಮ್ಗೆ ಸಂಬಂಧಿಕರ ಥರ ಎಲ್ಲ ಮಾತಾಡಿದಾಗ ಕೇಳಿಸ್ಕೊಂಡಿದ್ದೀನಿ. ಬಟ್ ಇವಾಗ ಆ ಸಂಬಂಧಿಕರು ಬಂದ್ಬಿಟ್ಟು ನೀನು ನಮ್ಮ ಮನೆಯವನು ಅಂತ ಹೇಳ್ಕೊಳ್ಳೋದಕ್ಕೆ ಪ್ರೌಡ್ ಆಗುತ್ತೆ. ನಾನು ಕಾಲ್ ಮಾಡ್ತಿದ್ದೀನಿ, ವಿಡಿಯೋ ಕಾಲ್ ಮಾಡ್ತೀನಿ, ನೋಡು ಇವ್ರು ನನ್ನ ಸಂಬಂಧಿಕರು, ನಮ್ಮ ರಿಲೇಷನ್ ಅಂತ ಇವಾಗ ಕಾಲ್ ಮಾಡ್ತಾರೆ. ಆ ಟೈಮಲ್ಲಿ ನನಗೆ ಮಾತಾಡಿದ್ದಾರೆ. ಸ್ವಲ್ಪ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ.
ನಮ್ಮ ಅಪ್ಪನ ಕಡೆಯವರು ನನಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಅಮ್ಮನ ಕಡೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಹಿಂದೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಇವಾಗ ಇವ್ ನನ್ನ ತಮ್ಮ ಇದು ಮಾಡ್ತಾರೆ ಆ ಥರ. ಹೆಚ್ಚು ಒಂದು ಜಗತ್ತಿನ ನಿಯಮ ಏನಂದರೆ ಎಲ್ಲಿ ಸಕ್ಕರೆ ಇರುತ್ತೋ ಅಲ್ಲಿ ಇಲ್ಲ ಅಂದರೆ ಇಲ್ಲ, ಸಿಂಪಲ್. ಬಟ್ ಟೆಲ್ ಮಿ, ಈಗ ನಿಮ್ಮೂರಲ್ಲಿ ಇದ್ದಂಥ ಆ ಹುಡುಗ ದಚ್ಚು ಅವ್ನು ಯಾಕೆ ಬೆಂಗಳೂರಿಗೆ ಬಂದ? ಹೊಟ್ಟೆ ಪಡ್ಗೆ ಸರ್, ಹೊಟ್ಟೆ ಪಡ್ಗೆ ತುಂಬ ಕಷ್ಟ ಆಯಿತು. ನಮ್ಮಮ್ಮ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಬೇಬಮ್ಮ ಅಂತ ಇದ್ದಾರೆ, ಹೆಸರು ನನಗೆ ನೆನಪಿದೆ. ಅವ್ರ ಮನೇಲಿ ಕೆಲಸ ಮಾಡ್ತಾಯಿದ್ರು, ಮನೆ ಕೆಲಸ ಮಾಡ್ತಿದ್ರು. ಮನೆ ಕೆಲಸ ಮಾಡ್ಕೊಂಡು ಒಂದು ಮನೆ ಕೊಡ್ತಾರೆ, ಮನೆ ಕೆಲಸ ಮಾಡ್ಕೊಂಡಿರೋ ಒಂದು ಚಿಕ್ಕ ಮನೆ ಕೊಡ್ತಾರೆ, ವಾಸದ ಮನೆ ಅಂತ. ಅಲ್ಲಿ ಮನೆ ಕೆಲಸ ಮಾಡ್ಬೇಕಾದ್ರೆ ನನಗೆ ಅಳ್ತಾ ಇದೆ, ನಂಗೆ ಅಮ್ಮ ಬೇಕು ಅಂತ. 5ನೇ ಕ್ಲಾಸಲ್ಲೆಲ್ಲ ಇದು ಮಾಡಿ ಊರಲ್ಲಿ ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಬಂದ್ಬಿಟ್ಟು ಕೊಳ್ಳೇಗಾಲದಲ್ಲಿ ಓದಿದ್ದೀನಿ. ತಿರ್ಗಾ 8th 9th 6th 7th ಬಂದ್ಬಿಟ್ಟು ಆರ್ಗದ್ದೆ ಅಂತ ಬರುತ್ತೆ, ಜಿಗಣಿ ಸೈಡಲ್ಲಿ ಒಂದು ಆರ್ಗದ್ದೆ ಅಂತ, ಅಲ್ಲಿ ಓದಿದ್ದೀನಿ. 10ನೇ ಕ್ಲಾಸ್ ಬಂದ್ಬಿಟ್ಟು KP ಅಗ್ರಹಾರ ಅಂತ ಇದೆ ಇಲ್ಲಿ ಮಾಗಡಿ, ಅಲ್ಲಿ ಓದಿದ್ದೀನಿ. ಆ್ಯಂಡ್ ಮತ್ತು ಉಗುನ್ಯ ಅಂತ ಇದೆ, ಅಲ್ಲೊಂದು ಟೋಟಲ್ ಆಗಿ ಸ್ಕೂಲ್ ಚೇಂಜ್ ಆಗೋದು. ಯಾಕಂತಂದರೆ ಅಲ್ಲಿ ನಮಗೆ ಕಷ್ಟ ಆಗ್ತಿದೆ, ನಮ್ಮ ಅಮ್ಮ ಬದುಕೋಕ್ಕಾಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಶಿಫ್ಟ್ ಆಗ್ತಿದ್ವಿ, ಇನ್ನೊಂದು ಕಡೆ ಹೋಗ್ತಿದ್ರು. ಅವಾಗ ನನ್ನನ್ನು ಸೇರ್ತಿದ್ರು. ಅದರಿಂದ ಒಂದು ವರ್ಷ ನಾನು ಎಕ್ಸಾಮನ್ನು ಬರೆಯೋಕ್ಕಾಗ್ದೇನೆ ಒಂದು ವರ್ಷ ಮತ್ತೆ ಹಿಂದೆ ಕೂತ್ಕೊಂಡೆ, TC ಬರಲಿಲ್ಲ ಅನ್ನೋ ಒಂದು ಇಂಟೆನ್ಷನಲ್ಲಿ. ತುಂಬ ಸರ್ ನಾಯಿ ಪಡ್ಬಿದ್ಬಿಟ್ಟಿದ್ದೀರಿ. ಇವಾಗ ಹೇಳ್ತಾರೆ ಅವನೇನು ಗುರು ಕತ್ತಲೊಂದು ಚೈನ್ ಇದೆ, 4-5 ಕಾರ್ಗಳು ಹಾಕೋ ಇದು ಮಾಡ್ತಾರೆ ಹೇಳ್ತಾರೆ ಸರ್. ಅದ್ರ ಹಿಂದೆ ಹಾಕಿರೋ ಹಾರ್ಡ್ ವರ್ಕು, ಆ ನೋವು ನಮಗೆ ಮಾತ್ರ ಗೊತ್ತಿರುತ್ತೆ. ಏನೋ ಬಂದ ತಕ್ಷಣ ನಂಗೆ ಕಾಣಿಸುತ್ತೆ ಒಂದು 45 ಗ್ರಾಮು 60 ಗ್ರಾಮ್ ಇರಬೇಕೇನಪ್ಪ, ಕತ್ತಲ್ಲೊಂದು ದೊಡ್ಡ ಚೈನು, ಕೈಯಲ್ಲಿ ಒಂದಷ್ಟು ಉಂಗುರ, ಒಂದಷ್ಟು ಕಡಗ, ಈ ಕಡೆ ಯಾವುದೋ ಒಂದು ಭಯಂಕರ ವಾಚು, ಬ್ರ್ಯಾಂಡೆಡ್ ವಾಚು. ಅದನ್ನ ನೋಡಿದಾಗ ಯಾರಿಗೆ ಆದ್ರೂ ಅನ್ಸುತ್ತೆ, ಬಟ್ ಹಿಂದಿನ ಹಾದಿ ಗೊತ್ತಿರಲ್ಲ ಅಷ್ಟೇ ಸರ್. ಇವಾಗೂ ಸರ್ ಇವಾಗ ನನಗೆ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ನಾನು ಕಾರಲ್ಲಿ ಶೋಕಿ ಮಾಡ್ತೀನಿ ಅಂತಿರಲ್ಲ, ನಾನು ಇದರಿಂದ ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿದಾಗ ಮುಚ್ಚಲ್ಲೇ ನೀನು ಮಾಡಿರೋದು ಕಂಡಿದ್ದೀನಿ, ಈ ಡೌಗಳೆಲ್ಲ ಬೇಡಲ್ಲ, ಈ ಸಿಂಪತಿ ಬೇಡಲ್ಲ, ಓಪನ್ ಆಗಿ ಹೇಳ್ತೀನಿ ಸರ್. ಹೋಗ್ಬಿಟ್ಟು ಇಂಡೋ ಅಮೆರಿಕನ್ ಅಂತ ಇದೆ ಸರ್, ಚನ್ನಸಂದ್ರದಲ್ಲಿ ಇಂಡೋ ಅಮೆರಿಕನ್ ಅಂತ ಇದೆ. ಹೋಗ್ಬಿಟ್ಟು ಯಾರಾದರೂ ಹೋಗಿ ಕೇಳಿ ನಾನು ಅಲ್ಲಿ ಕೆಲಸ ಮಾಡಿ, ಅದು ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತು ಸರ್. ನನಗೆ ಹೇಳೋರು ಏಜ್ ಐತೆ, ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದು ನಾಚಿಕೆ ಆಗಲ್ವ ಅಂತ ನನಗೆ ಬೈಯೋರು. ಬಿಕಾಸ್ ಚಿಕ್ಕ ಹುಡುಗನ ಏಜಲ್ಲಿ ಸೆಕ್ಯೂರಿಟಿ ಕೆಲಸ ಇದೆಲ್ಲ ಏಜ್ ಆದ್ಮೇಲೆ ಮಾಡೋದಂತ. ಬಟ್ ಅವ್ರಿಗೆ ನನ್ನ ಮನೆ ಕಷ್ಟ ಗೊತ್ತಿಲ್ಲ. ನಮ್ಮ ಅಕ್ಕ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದು ಅಂದ್ಬಿಟ್ಟು ನನ್ನನ್ನು ಸೇರಿಸಿದ್ರು. ನಮ್ಮ ಅಕ್ಕನೂ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು ಪಾಪ, ಯಾಕಂದ್ರೆ ಆ ಟೈಮಲ್ಲಿ ಅದರಿಂದ ನಾನು ಸೇರಿಸಿದ್ರು. ನನಗೆ ಅವಾಗ ಚಿಕ್ಕ ಏಜು, ಅವಾಗ ಮಾರ್ಕ್ಸ್ ಕಾರ್ಡ್ನೆಲ್ಲ ತಿದ್ದಿದ್ದೀರಿ, ಯಾಕಂದ್ರೆ 18 ವರ್ಷಕ್ಕೆ ಮಾತ್ರ ಇದಾಗುತ್ತೆ ಅಂತ. ನಂಗೆ 16 ವರ್ಷ ಆಗಿತ್ತು SLC ಆದಮೇಲೆ. SLC ಆಗಿದ ತಕ್ಷಣ ಸೆಕ್ಯೂರಿಟಿ ಕೆಲಸಕ್ಕೆ ಹೋದೆ. ಹೋಗಿ 4 ವರ್ಷ ಕಂಟಿನ್ಯೂಸ್ ಆಗಿ ಸರ್ ಮನೇಲೇ ಮಲಗಿಲ್ಲ, ಮನೆಯೇ ನೈಟ್ ಹೊತ್ತು ಮನೆಯೇ ನೋಡಿಲ್ಲ ಸರ್. ನೈಟ್ ಹೋಗೋದು, ಕಾಲೇಜ್ ಮುಗಿಯುತ್ತೆ, ಬೆಳಗ್ಗೆ 3 ಗಂಟೆ ಕಾಲೇಜ್ ಮುಗಿಯುತ್ತೆ, ಮನೆಗೆ ಬರ್ತೀನಿ, ಸ್ನಾನ ಮಾಡ್ಕೊಂಡು 5:30 6 ಗಂಟೆಗೆ ಹೋಗ್ಬಿಡ್ತೀನಿ. ನಾನು ಡ್ಯೂಟಿ ಇದ್ದಿದ್ದು 8 ಗಂಟೆಗೆ. ನಾನು 6 ಗಂಟೆಗೆ ಏನಕ್ಕೆ ಹೋಗ್ತಿದ್ದೆ ಅಂತಂದರೆ, ನಾನೊಬ್ಬ ಹೋದ್ರೆ ಒಬ್ಬರನ್ನ ಇನ್ನೊಬ್ರು ಸೆಕ್ಯೂರಿಟಿ ಮನೆಗೆ ಹೋಗ್ತಾರೆ, ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೆ, ಅಣ್ಣ ಬೆಳಗ್ಗೆ ಅವ್ರಿಗೆ 8 ಗಂಟೆಗೆ ಡ್ಯೂಟಿ ಇರೋದು, ಅಣ್ಣ 6 ಗಂಟೆಗೆ ಬನ್ನಿ ಅಣ್ಣ, ನಾನು ಕಾಲೇಜ್ಗೆ ಹೋಗಬೇಕು ಅಂದ್ಬಿಟ್ಟು. ನನ್ನ ಸಂಬಳ ಬರ್ತಿತ್ತಲ್ಲ 6,000 1,000 ನಾನು ಅವ್ರಿಗೆ ಕೊಡ್ತಾಯಿದ್ದೆ. ಯಾಕಂತಂದರೆ ಅಟ್ಲೀಸ್ಟ್ ಅವ್ರು ಬೇಗ ಬಂದು ನನಗೆ ಬಿಟ್ಕೊಟ್ಟಾಗ ನಾನು ಕಾಲೇಜ್ಗೆ ಹೋಗೋದಕ್ಕಾಗುತ್ತೆ ಅಂತ. ಅದಾದಮೇಲೆ ಸರ್ ನಾನು ಅಷ್ಟು ಓದ್ಕೊಂಡು ಇವಾಗೂ ಹೇಳ್ತೀನಿ, ನಾನಲ್ಲಿ ಸ್ಟೇಟ್ ಲೆವೆಲ್ ಟಾಪರ್ ಆಗಿದೆ ನನ್ನ ರಾಬರ್ಟ್ ಬಾಷಲ್ಲಿ. ಎಲೆಕ್ಟ್ರಾನಿಕ್ಸಲ್ಲಿ ಸ್ಟೇಟ್ ಲೆವೆಲ್ ಟಾಪರ್ ನಾನು. ಇವಾಗೂ ರಾಬರ್ಟ್ ಬಾಷ್ ಆಡ್ಗೋಡಿಲಿ ಹೋಗ್ಬಿಟ್ಟು ನೀವು ಬೋರ್ಡ್ನ ಹೋಗಿ ನೋಡ್ತು ಅಂತಂದರೆ 81ನೇ ಬ್ಯಾಚಲ್ಲೇನೋ ದಿವಾಕರ್ ಎಸ್ ಅಂತ ಇದೆ ಸರ್, ಎಲೆಕ್ಟ್ರಾನಿಕ್ಸಲ್ಲಿ ಸ್ಟೇಟ್ ಲೆವೆಲ್ ಟಾಪರ್ ಅಂತ. ನಾನು ಅಷ್ಟು ಕಷ್ಟ ಯಾರಿಗೂ ಗೊತ್ತೇ ಇಲ್ಲ. ಈ ಕಥೆ ಯಾರಿಗೂ ಗೊತ್ತಿಲ್ಲ ಸರ್. ನಾನು ಆಲ್ಮೋಸ್ಟ್ ನೋನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ನೋವು ನೋಡ್ಕೊಂಡು ಹೇಳ್ಕೊಂಡಾಗ ಏನಂತಾರೆ, ಬೆಳೆದ್ಮೇಲೆ ನೋವು ಹೇಳ್ಕೊಂಡಾಗ ಏನಂತಾರೆ, ಸಿಂಪತಿಗೆ ಇದು ಹೇಳ್ಕೊತಾ ಇದ್ದಾನೆ, ಸಿಂಪತಿ ತಗೊಳ್ಳೋದಕ್ಕೆ ಹೇಳ್ಕೊತಾ ಇದ್ದಾನೆ. ನಂಗೆ ಆ ಸಿಂಪತಿ ಬೇಡ ಸರ್. ನನಗೆ ಎಷ್ಟು ಜನ ಪ್ರೀತಿ ಮಾಡಿದ್ದಾರೆ ಸರ್. ಇವಾಗೂ ಯೂಟ್ಯೂಬ್ ಓಪನ್ ಮಾಡ್ತು ಅಂತಂದ್ರೆ ನನಗೆ 2.2 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ. ಕರೆಕ್ಟ್. ಇನ್ಸ್ಟಾಗ್ರಾಮಲ್ಲಿ 1.2 ಮಿಲಿಯನ್ ಇದೆ. ಮೋಜಲ್ಲಿ ಕರ್ನಾಟಕ ಟಾಪ್ 6.5 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಫೇಸ್ಬುಕ್ಕಲ್ಲಿ 800K ಇದ್ದಾರೆ. ಇಲ್ಲಿ ಯಾವುದೂ ನಾನು ನನ್ನ ಕಂಟೆಂಟಲ್ಲಿ ಇದು ಮಾಡಿದ್ದೀನಿ, ನಾನು ಸಿಂಪತಿಲಿ ಮಾಡಿಲ್ಲ. ನನ್ನ ಕಂಟೆಂಟ್ ಇಷ್ಟ ಆಯ್ತಾ, ನಾನು ಮಾಡೋ ಒಳ್ಳೆ ಕೆಲಸ ಇಷ್ಟ ಆಯ್ತಾ, ನಂಗೆ ಸಪೋರ್ಟ್ ಮಾಡಿದ್ದಾರೆ. ಸಿಂಪತಿ ತಗೊಂಡು ಹತ್ಕೊಂಡು ಅವೆಲ್ಲ ನನಗೆ ಬೇಡ. ಬಟ್ ಯಾವಾಗ ನಾವು ಬೆಳೆದ ಮೇಲೆ ನಮ್ಮ ನಿಜ ಹೇಳ್ಕೊತೀವೋ ನಂಬಲ್ವಲ್ಲ ಜನ, ಅವಾಗ ಬೇಜಾರಾಗುತ್ತೆ. ನಾನು ನಿಜ ಕಂಡ್ರು ಬಿಟ್ಬಿಡ್ರು ಸರ್. ಕಮೆಂಟಲ್ಲಿ ಎಂತೆಂಥ ಮಾತುಗಳು ಬರ್ತವೆ ಗೊತ್ತಾ. ಆ್ಯಕ್ಚುಲಿ ಅಮ್ಮ ಅಕ್ಕ ಏನೇನು ಮಾತಾಡ್ತಾರೋ ಅವೆಲ್ಲ ಮಾತಾಡ್ತಾರೆ. ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಮಾತಾಡ್ತಾರೆ. ಆದ್ರೂ ನಾನು ಓಪನ್ ಆಗಿ ಒಂದೇ ಒಂದು ಮಾತಾಡೋದು, ನನಗೆ ಮಾಡೋಕ್ಕೆ ಕೆಲಸ ಇಲ್ಲ, ನೀನೇನು ಮಾಡ್ತಾ ಇದೀಯಾ, ನೀನು ಎಷ್ಟು ದುಡಿತಾ ಇದೀಯಾ. ಈ ಸೋಷಿಯಲ್ ಮೀಡಿಯಾ ಯಾರ ಅಪ್ಪಂದಲ್ಲ. ನೀನು ಯೂಸ್ ಮಾಡ್ಬೋದು, ನಾನು ಯೂಸ್ ಮಾಡ್ಬೋದು, ನೀನು ವೀಡಿಯೋ ಮಾಡ್ಬೋದು, ನಾನು ವೀಡಿಯೋ ಮಾಡ್ಬೋದು. ನೀನು ವೀಡಿಯೋ ಮಾಡು, ನೀನು ನೇಮ್ ಮಾಡು, ನೀನು ದುಡ್ಡು ಮಾಡು ಸರ್. ನನ್ನ ಕಮೆಂಟ್ ಹಾಕೋರು ಆಟಿಟ್ಯೂಡ್ ಅಂತ ಅಲ್ಲ ಸರ್, ನನಗೆ ಕಮೆಂಟ್ ಹಾಕ್ತಾರೆ ಕೆಟ್ಟದಾಗ ಹಾಕೋರು ಒಂದೇ ಒಂದು ಮಾತು, ನೀವು ಎಷ್ಟು ತಿಂಗ್ಳಿಗೆ ದುಡಿತೀರೋ ನಾವು ಜಸ್ಟ್ ಒಂದು ಪ್ರೋಮೋದಲ್ಲಿ ತೊಗೋತೀವಿ ಅದನ್ನು. ಅವ್ರು 2 ತಿಂಗ್ಳಿಗೆ ದುಡಿಯೋದು ನಾವು ಒಂದು ಪ್ರೋಮೋದಲ್ಲಿ ತೊಗೋತೀವಿ. ಯಾರಪ್ಪನ ಮನೆಯದಲ್ಲ, ನೀವು ಮಾಡಿ, ನೀವು ಬೆಳೀರಿ ಅಷ್ಟೇ ಸರ್. ನಾನು ಹೇಳೋದು ಸರ್, ನಮ್ಮ ಟೀಮಲ್ಲಿ ಸರ್
ನಮ್ಮ ಟೀಮ್ ಆಕ್ಚುಲಿ ನೀವು ನೋಡಿರ್ತೀರಾ, ನಮ್ದೊಂದು ದೊಡ್ಡ ಬಳಗ, ನಮ್ದು ಒಂದಷ್ಟು ಹುಡುಗ ಹುಡುಗಿರೆಲ್ಲ ಇದ್ದಾರೆ. ನೀವು ಯಾವ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು ಏನೇ ಮಾಡಿದ್ರು ನೀವು ಇದ್ದೇ ಇರ್ತೀರ ಅಷ್ಟೋ ಜನ. ಯಾಕಂದ್ರೆ ಸರ್ ನಮ್ದು ಟೀಮ್ ವರ್ಕ್ ಜಾಸ್ತಿ ಸರ್. ನಮ್ಮ ಟೀಮಲ್ಲಿ ವೈಕೆ, ವಿನಯ್, ಮತ್ತೆ ನವೀನ, ಸಮೀರು, ಗಣಿ, ಮತ್ತೆ ಶ್ರೀಕಾಂತ್, ಇನ್ನ ಸ್ವಲ್ಪ ಜನ ಹೆಸರುಗಳು ಮಿಸ್ ಮಾಡಿದ್ರೆ ಬೇಜಾರಾಗಬೇಡ, ರವಿ, ಸಂಗು, ತುಂಬಾ ದೊಡ್ಡ ಗ್ಯಾಂಗ್ ಸರ್. ಪ್ರತಿ ಒಬ್ಬರ ಹತ್ರ ಸರ್ ಇವಾಗ ಹೇಳ್ತೀನಿ, ಯಾರ ಹತ್ರನೂ ಒಂದು ಬೈಕ್ ಇರಲಿಲ್ಲ. ವೈಕೆ ಒಬ್ಬರ ಹತ್ರ ಒಂದು ಕಾರ್ ಇತ್ತು. ನೀವು ಎಷ್ಟು ಜನ ಒಟ್ಟೊಟ್ಟಿಗೆ ಒಂದೇ ಲೆವೆಲಲ್ಲಿ ಇದ್ದವರು? ಒಂದೇ ಅಂದ್ರೆ ನಾವು ಬೆಂಗಳೂರಲ್ಲಿ ನಾವು ಒಂದು ಬೆಳೆದಿದ್ವಿ, ಬೇರೆ ಹುಡುಗರು ಬೇರೆ ಕಡೆ ಬೆಳೆದಿದ್ರು. ಅವರೆಲ್ಲ ನಾ ಜೊತೆಲೆ ವಿಡಿಯೋ ಮಾಡ್ಬೇಕು ಅಂತ ಆ ಬೆಂಗಳೂರಿಗೆ ಶಿಫ್ಟ್ ಆದ್ರು. ಜೊತೆಲೆ ವಿಡಿಯೋ ಮಾಡ್ತಿದ್ರು ಎಲ್ಲ. ನಮ್ಮ ಟೀಮಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ, ನಾನು ಕಿಂಗು, ನಾನು ಹೇಳ್ದಾಗ ನೀವೆಲ್ಲ ಕೇಳಬೇಕು ಅನ್ನೋ ಮೈಂಡ್ ಇಲ್ಲ. ನೀನು ಹೇಳೋದು ಕರೆಕ್ಟಾ, ನಾನು ಹೇಳ್ತೀನಿ, ನಾನು ಹೇಳೋದು ಕರೆಕ್ಟಾ, ನೀನು ಕೇಳ್ತೀನಿ. ಇಲ್ಲಿ ಆ ಟೀಮ್ ಬಾಂಡಿಂಗ್ ಇದೆ ಸರ್. 6 ವರ್ಷದಿಂದ ಆ ಟೀಮ್ನ ಹಂಗೆ ಕ್ಯಾರಿ ಮಾಡಿರೋದು. ನಾನು ಕಿಂಗು, ನಾನಿದು, ನಾನು ಹೇಳ್ದಾಗ ನೀನು ಕೇಳಬೇಕು ಅನ್ನೋ ಥರ ಇಲ್ಲ. ನಾನು ವೈಕೆ ಈ ಟೀಮ್ನ ಸ್ಟಾರ್ಟ್ ಮಾಡಿದ್ವಿ, ಟೀಮ್ ಕುಚಿಕ್ಕು ಅಂತ. ಟೀಮ್ ಕುಚಿಕ್ಕು ಕುಚಿಕ್ಕು ಅಂತ, ಟೀಮ್ ಕುಚಿಕ್ಕು ಅಂತ. ತುಂಬಾ ಜನ ಹುಡುಗರು ಬಂದ್ರು, ಹುಡುಗರು ಹಂಗೆ ಇದಾರೆ. ತುಂಬಾ ಜನ ಹುಡುಗಿರು ಬಂದ್ರು, ಆ ಹುಡುಗಿರಿಲ್ಲ. ಇಲ್ವಾ? ಎಲ್ಲ ಏನಂತಂದ್ರೆ, ನಾನು ಬೆಳೆದಿದ್ದೀನಿ, ನಾನು ನೇಮ್ ಮಾಡಿದ್ದೀನಿ, ನಂಗೊಂದು ಇದು ಬಂತು ಅಂದ ತಕ್ಷಣ ಆಟಿಟ್ಯೂಡ್ ತೋರಿಸ್ಬಿಡ್ತಾರೆ. ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಮಾತ್ರ ತೋರಿಸ್ತಾರ ಹಂಗೆ. ನಮ್ಮ ಹುಡುಗರಲ್ಲಿ ಸರ್ ಇವಾಗ 1 ಮಿಲಿಯನ್ ಇರೋರು ಎಷ್ಟೋ ಜನ ಇದ್ದಾರೆ ನಮ್ಮ ಟೀಮಲ್ಲಿ. ಒಬ್ರು ಆ ಅಹಂಕಾರ ಆಟಿಟ್ಯೂಡ್ ಬಂದಿಲ್ಲ. ಇದೊಂದು ಮಾತು ಹೇಳ್ಬೇಕು ಸರ್, ಇಲ್ಲಿವರೆಗೂ ಎಲ್ಲಿ ಹೇಳಿಲ್ಲ ನಾನು. ಒಂದು ಹುಡುಗಿ ಜೊತೆ ನಾನು ವಿಡಿಯೋ ಮಾಡಿ ಆ ಹುಡುಗಿಗೂ ನೇಮ್ ಆಯ್ತಿಲ್ಲ ಅಂತಲ್ಲ, ಆ ಹುಡುಗಿಯಿಂದ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ. ಪೊಲೀಸ್ ಸ್ಟೇಷನ್ ಒಂದು ಹುಡುಗಿಯಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ. ಹುಡುಗಿ ಹೆಸರು ನಾನು ಹೇಳ್ಕೊಳ್ಳಲ್ಲ, ಬಿಕಾಸ್ ಅವರು ಇವಾಗ ಒಂದೇ ಒಳ್ಳೆ ಸ್ಟೇಜ್. ರೀಸನ್ ಏನು? ರೀಸನ್ ಏನಂದ್ರೆ, ನನ್ನ ಜೊತೆ ಮಾಡಿರೋ ವಿಡಿಯೋನ ಡಿಲೀಟ್ ಮಾಡು ಅಂತ. ಒಂದು ಕೆಟ್ಟ ವಿಡಿಯೋ ಇಲ್ಲ, ಎಲ್ಲ ಸೆಂಟಿಮೆಂಟ್ ವಿಡಿಯೋ, ಕಂಟೆಂಟ್ ವಿಡಿಯೋ. ಏನಕ್ಕೆ ಹೆಂಗೆ ಹೇಳ್ಬಿಡ್ತು ಅಂತಂದರೆ, ಇಲ್ಲಮ್ಮ 70 ವಿಡಿಯೋ ಮಾಡಿದ್ದೀನಿ. ಓಕೆ, ಟೋಟಲ್ ಒಂದು 60-70 ವಿಡಿಯೋ ಮಾಡಿದ್ದೀನಿ. 70 ವಿಡಿಯೋ ಎಲ್ಲ ಪ್ಲಾಟ್ಫಾರ್ಮಲ್ಲಿ ಹಾಕಿದ್ದೀನಿ. 4 ಪ್ಲಾಟ್ಫಾರ್ಮು, 7x4 ಅಂತಂದರೆ ನನಗೆ 260 ವಿಡಿಯೋಗಳನ್ನ ಅಟ್ ಅ ಟೈಮ್ ಡಿಲೀಟ್ ಮಾಡೋ ಅಂದಾಗ ನನ್ನ ಅಕೌಂಟ್ ಏನಾಗಬೇಕು? ಅಲ್ಲೇನೇ ಕೆಡಿಸ್ಕೊಳ್ಳಿಲ್ಲ, ನಿಮ್ಮ ಅಕೌಂಟ್ ಏನಾದ್ರೇನೋ ಹೋಗ್ತೀಯ, ಇಲ್ಲ ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ. ರೀಸನ್ ಏನಂದರೆ, ನನಗೆ ಮದುವೆ ಆಗಿದೆ, ಮದುವೆಗೆ ಸೆಟ್ ಆಗಿದೆ, ನಂಗೆ ಮನೇಲಿ ಹೋಗ್ತಾ ಇಲ್ಲ ಅಂತ. ಓಕೆ ಅಂತ. ಇಲ್ಲಮ್ಮ, ಅರ್ಥ ಮಾಡ್ಕೊ, ನಿಮ್ಮ ಅವ್ರ ಹತ್ರ ನಾನು ಮಾತಾಡ್ತೀನಿ, ತುಂಬ ಎಫೆಕ್ಟ್ ಆಗುತ್ತೆ ಅಕೌಂಟ್. ಸರ್ 2 ತಿಂಗಳು ಅಕೌಂಟ್ ಫುಲ್ಲು ಡೌನ್ ಆಯ್ತು ಸರ್. ಆ ಒಂದು ಇಂಟೆನ್ಷನಲ್ಲಿ ನನಗೆ ಆ ಹುಡುಗಿಗೆ ಮೇಲೆ ನಂಗೆ ಯಾವುದೋ ಕೋಪ ಇಲ್ಲ. ಬಟ್ ಸುಳ್ಳು ಹೇಳ್ಬಿಟ್ಟು ಯಾವುದೋ ಒಂದು ಚಾನಲಲ್ಲಿ ಅವಳಿಗೆ ಲೀಡ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂದ್ಬಿಟ್ಟು ಈ ಥರ ಸುಳ್ಳು ಹೇಳೋ ಅವಶ್ಯಕತೆ ಇರಲಿಲ್ಲ. ಫೇಸ್ ರೆಕಗ್ನೈಸಿಂಗ್ ಏನಾಯಿತು, ಮಾಡಿದ್ದೇನಾಯ್ತು, ಏನಾದ್ರು ಕೆಟ್ಟ ವಿಡಿಯೋ ಮಾಡಿದ್ದೀನಾ, ಒಂದೇನಾದರೂ ಬ್ಯಾಡ್ ವಿಡಿಯೋಗಳು ಮಾಡಿದ್ದೀನಿ ಅವ್ರ ಹತ್ರ, ಒಂದು ತೋರಿಸ್ಬಿಡ್ಲಿ. ಸ್ಟೇಷನ್ಗೆ ಕರ್ಕೊಬಂದರು, ಬಸವೇಶ್ವರ ಸ್ಟೇಷನ್ಗೆ ಹೋಗಿದ್ದೀವಿ, ಮುಂದೆ ಕುಂತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನನಗೆ ನೀನು ಬೆಸ್ಟ್ ಫ್ರೆಂಡು, ನನ್ನ ಲೈಫಲ್ಲಿ ನೀನು ಇತ್ತು ಅಂತಂದರೆ ನಾನು ಏನೋ ಆಗ್ತೀನಿ ಅಂತ ಹೇಳಿ ಹುಡುಗಿ ವಿತಿನ್ ಸೆಕೆಂಡ್ ಅಲ್ಲಿ ಸ್ಟೇಷನ್ ಮುಂದೆ ನನ್ನ ವಿಡಿಯೋ ಡಿಲೀಟ್ ಮಾಡ್ತೀಯೋ ಇಲ್ವೋ, ಆ ಫ್ಲೋ ಚೇಂಜ್ ಆಗೋಯ್ತು. ಏನಕ್ಕೆ ಬಂದೆ ನೀನು? ನಾನು ಕರೆದಿಲ್ಲ ಸರ್, ಇವಾಗೂ ಹೇಳ್ತೀನಿ, ನಾನು ಕರೆದಿಲ್ಲ. ಸರ್ ನಮ್ಮ ಟೀಮಲ್ಲಿ ತುಂಬ ಜನ ಹುಡುಗಿರು ಬಂದರು ಹೋದರು. ತನುಗೌಡ ಅಂತ ಪಾಪ ಇವಾಗೂ ನನ್ನ ಜೊತೆ ಇದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಸರ್. ನನಗೆ ಯಾರೂ, ನಾನು ಇನ್ನೊಂದು ನನ್ನ ಲೈಫಲ್ಲಿ ಇವಾಗ ಫಾಲೋವರ್ಸು ನೇಮ್ ಆಯ್ತು, ಇವ್ರ ಜೊತೆ ವಿಡಿಯೋ ಮಾಡಿ ನಂಗೆ ಇನ್ನೂ ವೈರಲ್ ಆಗುತ್ತೆ. ನಾನು ಯಾವಾಗೂ ಸೆಲೆಕ್ಟ್ ಮಾಡಿದೆ 0 ಅಂತ ಇದ್ದವ್ರಿಗೆ, ಬೆಳಿಬೇಕಂತ ಆಸೆ ಇದ್ದವ್ರಿಗೆ ಫ್ರೆಂಡ್ ಬಾಂಡಿಂಗ್ ಕೊಟ್ಬಿಟ್ಟು ಅವ್ರನ್ನ ಪುಷಪ್ ಮಾಡ್ತೀವಿ. ಇನ್ನೊಂದು, ಹುಡುಗಿರ ಫೇಸ್ ಬೇಗ ರೆಕಗ್ನೈಸ್ ಆಗುತ್ತೆ, ಬೇಗ ಫಾಲೋವರ್ಸ್ ಆಗುತ್ತೆ. ಯಾವಾಗ ಒಂದು ನೇಮು ಫೇಮು ಫಾಲೋವರ್ಸ್ ಬಂತ ಈ ಸ್ಟೆಪ್ ಏನಕ್ಕೆ ಅಂತ ಒದ್ದು ಬಿಡ್ತಾರೆ. ಏನಕ್ಕೆ ಇವಾಗ ಹತ್ತಿದ್ದೀನಿ ಮೇಲೆ ನಾನು, ಇಲ್ಲಿಂದ ನನಗೆ ಇವಾಗ ಒಂದು ದೊಡ್ಡ ಸ್ಟೇಜಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಚಾನ್ಸ್ ಸಿಕ್ಕಾಯ್ತು. ಏನಕ್ಕೆ ಇವನ್ ಪ್ರೊಫೈಲಲ್ಲಿ ವಿಡಿಯೋ ಇತ್ತು, ನಂಗೆ ಏನೋ ಡೌನ್ ಆಗ್ಬಿಡುತ್ತೆ ಅನ್ನೋ ಆಟಿಟ್ಯೂಡ್ಗಳು. ಏನು ಅನ್ಸುತ್ತಾಗ ನಿಮಗೆ ಸರ್? ಇಂಥ ಹುಡುಗಿರು ಇರ್ತಾರ ಅಂತ ಅನ್ಸ್ಬಿಡ್ತು ಸರ್. ಸರ್ ನಾ ಯಾವುದೇ ಕಾರಣಕ್ಕೂ ಸ್ಟೇಷನ್ಗಳಿಗೆಲ್ಲ ಹೋಗಿಲ್ಲ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಗೆ ಮೇಸ್ಟ್ರು ಗೊತ್ತಿಲ್ಲ ಸರ್. ಮನೆಗೆ ಬಂತು ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಕರ್ಕೋದಾಗ ಮಗಳ ಥರ ನೋಡ್ಕೋತಾರೆ ಎಲ್ಲರೂ. ಬಮ್ಮ ಕೂತ್ಕೊಮ್ಮ ಆ ಥರ ಮಗಳ ಥರ ನೋಡ್ಕೋತಾರೆ. ನಾವು ಹಳ್ಳಿ ಕಡೆಯವರು ಆ ಪ್ರೀತಿನ ಇದೇ ಮಾಡೇ ಮಾಡ್ತಾರೆ. ಓಕೆನಾ? ಅಂಥವ್ರು ಸ್ಟೇಷನ್ಗೆ ಹತ್ತಿಸ್ಬಿಟ್ರ ಅಲ್ಲಿ ಸರ್ ಹೆಂಗೆ ಚೇಂಜು ಗೊತ್ತಾ? ನಂಗೆ ಇಷ್ಟ ಇಲ್ಲ, ನಾನೇನು ಬಂದಿಲ್ಲ, ನಾನು ಐ ಆಮ್ ಆರ್ಟಿಸ್ಟು. ನೀನು ಆರ್ಟಿಸ್ಟ್ ಆಗಿ ನನ್ನ ಜೊತೆ ವಿಡಿಯೋ ಮಾಡೋಕ್ಕೆ ಯಾಕೆ ಬಂದೆ? ಅದು ಒಪ್ಕೊಂಡೆ ಮಾಡ್ಬೇಕಲ್ಲ ಸರ್. ನಾನು ಹಿಂಸೆ ಸರ್. ಒಂದು ದಿನ ನಾನು ಅವ್ರ ಏರಿಯಾಗೆ ಹೋಗಿಲ್ಲ. ಎಲ್ಲ ನಮ್ಮ ಏರಿಯಾಗೆ ಬಂದು ನನ್ನ ಜಾಗದಲ್ಲಿ ವೆಯ್ಟ್ ಮಾಡಿ ವಿಡಿಯೋ ಮಾಡಿದಂಥವ್ರು ಅಲ್ಲಿ ಹೋಗ್ಬಿಟ್ಟು ನನಗೆ ಇಷ್ಟನೇ ಇಲ್ಲ, ವಿಡಿಯೋ ಮಾಡೋದಕ್ಕೆ ಆಗಲ್ಲ ಅಂತ ಏನಕ್ಕೆ ಕೇಳಬೇಕು? ನನಗೆ ಇವಾಗೂ ಸರ್ ದೊಡ್ಡ ಚಾನಲಲ್ಲಿ ಇದ್ದಾರೆ ಹುಡುಗಿ, ಒಳ್ಳೇದಾಗಲಿ, ಕಂಗ್ರ್ಯಾಚುಲೇಷನ್. ಇನ್ನು ನಮ್ಮ ಕಡೆಯಿಂದಂತೂ ನಾವು ಯಾವುದೇ ರೀತಿ ಕೆಟ್ಟದ್ದು ಮಾಡೋದಕ್ಕೆ ಇಷ್ಟಪಡಲ್ಲ, ಬೆಳೀಲಿ. ಬಟ್ ಬೆಳೆದಿರೋ ಹತ್ತಿರೋ ಸ್ಟೆಪ್ನ ಮರಿತೀರಾ ಗೊತ್ತಾ? ಆವಾಗಲೇ ನೀವು ಸಾಯ್ತೀರಾ. ಯಾವಾಗ ಒಬ್ಬ ವ್ಯಕ್ತಿ ನಾನು ಬೆಳೆದಿದ್ದೀನಿ, ನಾನು ಮೆರೆದಿತಾ ಇದ್ದೀನಿ ಅಂತಾರಲ್ಲ, ಅವಾಗಲೇ ಅವ್ರು ಡೌನ್ ಆಗ್ತಾರೆ. ಇದನ್ನ ಅರ್ಥ ಮಾಡ್ಕೋಬಿಡಿ. ಎಲ್ಲೂ ಸಿಕ್ಕಿಲ್ಲ ಅವ್ರು ನಿಮ್ಗೆ ಎದುರುಗಡೆ ಮುಖತಃ? ಸರ್ ನೋಡೋಕೆ ಇಷ್ಟ ಇಲ್ಲ ಸರ್ ಮುಖನ. ಅಲ್ಲ, ಅಕಸ್ಮಾತ್ ಆಗು ಸಿಕ್ಕಿಲ್ವಾ? ಸಿಕ್ಕಿಲ್ಲ ಸರ್, ದಯವಿಟ್ಟು ಸಿಗೋದು ಬೇಡ ಸರ್. ಮುಖ ನೋಡೋಕೆ ನಂಗೆ ಇಷ್ಟ ಇಲ್ಲ. 200+ ವಿಡಿಯೋಸ್ನ ಡಿಲೀಟ್ ಮಾಡಿದ್ರೆ? ಡಿಲೀಟ್ ಮಾಡಿದೆ ಸರ್. ಸ್ಟೇಷನ್ಗೆ ಹೋಗಿ
ಬರ್ಕೊಟ್ಟು ಅವರು ಅವ್ರಿಗೆ ಬೈತಾ ಇದ್ದಾರೆ, ನೀನು ಯಾಕಮ್ಮ ವಿಡಿಯೋ ಮಾಡಕ್ಕೆ ಹೋದೆ? ಇಲ್ಲ ನಾನು ಅವಾಗ ಮಾಡಿದೆ, ನಾನು ಇವಾಗ ಸತ್ತೋಗ್ಬಿಡ್ತೀನಿ, ಸೂಸೈಡ್. ಅವೆಲ್ಲ ಸುಳ್ಳು ಸರ್, ನಾನು ಸೂಸೈಡ್ ಮಾಡ್ಕೋತೀನಿ, ಅವೆಲ್ಲ ಸುಳ್ಳು. ನಂಗೆ ಒಂದು ಒಳ್ಳೆ ಚಾನ್ಸ್ ಸಿಗಿದೆ, ನನಗಿದ್ದೀನಿ, ನನಗೆ ನನ್ನ ಕ್ಯಾರೆಕ್ಟರ್ ನಂಗೆ ತುಂಬ ಇಂಪಾರ್ಟೆಂಟು, ನಾನು ವಿಡಿಯೋ ಡಿಲೀಟ್ ಮಾಡು ಅಂತ ಕೇಳಿದರೆ ಬೇರೆ ಆಗೋದು. ನನಗೆ ಮದುವೆ ಫಿಕ್ಸ್ ಆಗ್ಬಿಟ್ಟಿದೆ, ಸುಳ್ಳೇನಕ್ಕೆ ಬೇಕಿತ್ತು? ನಂಗೆ ಮದುವೆ ಫಿಕ್ಸ್ ಆಗ್ಬಿಟ್ಟಿದೆ, ನಾಳೆ ನನಗೆ ಮದುವೆ ಆಗೋಗುತ್ತೆ, ನೀನು ವಿಡಿಯೋ ಡಿಲೀಟ್ ಮಾಡಿಲ್ಲ ಅಂದ್ರೆ ನಂಗೆ ಮದುವೆ ಆಗೋ ಹುಡುಗ ನಂಗೆ ತಾಳಿ ಕಟ್ಟಲ್ಲ ಅನ್ನೋ ರೇಂಜಾಗಿ ಹೇಳ್ಬಿಟ್ರು ಸ್ಟೇಷನಲ್ಲಿ. ನೋಡಿದ್ರೆ ಯಾವ ಮದುವೆ ಇಲ್ಲ, ಏನಿಲ್ಲ. ನಾನು ಅದನ್ನು ಫಾಲೋ ಅಪ್ಪು ಮಾಡಲ್ಲ. ನಮ್ಮ ಗ್ರೂಪಲ್ಲಿ ಇರ್ತಾರೆ, ಎಲ್ಲ ಹುಡುಗರು ಇರ್ತಾರಲ್ಲ, ಗ್ರೂಪಿಗೆ ಕಳಿಸ್ತಾರೆ, ನೋಡೋ ಮಗ ಹೋಗಿದ್ದಾಳೆ, ಓಕೆ ಬಿಟ್ಟಾಕ. ಈಗ ಬೇರೆ ಹೆಣ್ಮಕ್ಳು ನಿಮ್ಮ ಟ್ರಿಪ್ ಬಂದಾಗ ನಿಮ್ಮ ತಲೆಯಲ್ಲಿ ಏನು ನೋಡ್ತಾ ಇರುತ್ತೆ ಸರ್? ಭಯ ಆಗುತ್ತೆ ಸರ್, ವಿಡಿಯೋ ಮಾಡೋಕೆ ಹುಡುಗಿ ಜೊತೆ ಎಲ್ಲಿ ಉಲ್ಟಾ ಹೊಡೆದ್ಬಿಡ್ತಾರೆ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಇವಾಗ ಏನು ಮಾಡ್ತಿದ್ದೀವಿ, ನಮ್ಮ ಹಳೆಯ ಫ್ರೆಂಡ್ಸ್ಗಳು ಯಾರಿದ್ದಾರೆ ಅವ್ರಿಗೆ ಹೊಸಬ್ರು ನಾವು ಚಾನ್ಸ್ ಕೊಟ್ಬಿಟ್ಟು ನಾವು ಕೆಟ್ಟ ಸರ್, ಒಂದು ಕೊಲಾಬ್ ಕೊಟ್ಟರೆ ಅವ್ರಿಗೆ ಹಬ್ಬ ಅಂದ್ರೆ 5,000 6,000 ಫಾಲೋವರ್ಸ್ ಒಂದು ವಿಡಿಯೋದಲ್ಲಿ ಆಗ್ತಾರೆ ಸರ್. ಕರೆಕ್ಟ್. ನಮ್ಮ ಹುಡುಗರು ಕೊಲಾಬ್ ಕೊಟ್ಟರೆ ಆಗಲ್ಲ. ಒಂದು ವಿಡಿಯೋ ನಾನು 1 ಮಿಲಿಯನ್ ನೋಡ್ತಂದ್ರೆ 5,000 ಫಾಲೋವರ್ಸ್ ಆಗಿರ್ತಾರೆ ಅವ್ರಿಗೆ, ಹುಡುಗಿರಿಗೆ. ಯಾಕಂಗೆ ನಮ್ಮ ಜನ ಹುಡುಗಿರ್ನ ಬೇಗ ಫಾಲೋ ಮಾಡ್ತಾರೆ, ಸೀರಿಯಸ್ ಆಗಿರ್ತಾರೆ. ಈಗ ಗೊತ್ತಿಲ್ಲ ಈ ಲಾಜಿಕ್ ಅಂದ್ರೆ ಹೆಣ್ಮಕ್ಳಿಗೆ ಬೇಗ ಫಾಲೋವರ್ಸ್ ಆಗ್ಬಿಡ್ತಾರೆ. ಒಂದು ಟೈಮ್ ಫೇಸ್ ರೆಕಗ್ನೈಸಿಂಗ್ ಫೇಸ್ ವೈರಲ್ ಆಗ್ತದೆ ಅಂತಂದ್ರೆ ಅಕೌಂಟ್ ಹುಡುಕ್ಬಿಟ್ಟಾರು ಫಾಲೋ ಮಾಡ್ತಾರೆ. ನಾನು ನನ್ನ ಫ್ರೆಂಡ್ ವಿನಯ್ಗೆ ಒಂದು ಕೊಲಾಬ್ ಕೊಟ್ಟಿದ್ದೆ, 1 ಮಿಲಿಯನ್ ವ್ಯೂಸ್ ರೀಚ್ ಆಗಿದೆ. ಅವನಿಗೆ ಒಂದು 150 ವಿಡಿಯೋ ಫಾಲೋವರ್ಸ್ ಅವನಿಗೂ ಬಂದಿದೆ, ನನಗೂ ಬಂದಿದೆ. ಅದೇ 1 ಮಿಲಿಯನ್ ಹುಡುಗಿ ಕೊಟ್ಟಿದ್ರೆ ಅವ್ರಿಗೆ 2,500 ಫಾಲೋವರ್ಸ್ ಹೋಗಿರೋರು. ಅವಳು ಐಡಿ ಯಾರು ಇವಳು, ಹುಡುಗಿ ಚೆನ್ನಾಗಿ ಅವಳೆ, ಫಿಗರ್ ಚೆನ್ನಾಗಿದೆ. ನಮ್ಮ ಜನಗಳ ಮೆಂಟಾಲಿಟಿ ಇದೆ ಸರ್. ಇಲ್ಲಿ ಆಟ್ ಆಗಿರೋ ಬಟ್ಟೆ ಹಾಕಿದ್ರೆ ನೀನು ಆಟ್ ಆಗಿರೋ ಬಟ್ಟೆ ಹಾಕ್ತೀಯಾ, ನೀನು ಶೋ ಆಫ್ ಮಾಡ್ತೀಯ ಅಂತಾರೆ. ನಮ್ಮ ಜನ ಹೋಗಿ ನೋಡೋದೇ ಅದು ಸರ್. ಅವ್ಳು ಸೀರೆಗೆಲ್ಲ ಎಲ್ಲ ಉಟ್ಕೊ ಬಂದಿತ್ತು ಅಂತಂದ್ರೆ ಸೀರೆ ಉಟ್ಟವಳೆ ಚೆನ್ನಾಗಿ ಅವಳೆ ಲೈಕು. ಬಟ್ ಇವಾಗ ಯಾವ್ದು ನೆಗೆಟಿವ್ ಆಟ ಕಾಣಿಸ್ಬಿಡೋದು, ಈ ಆಟ ಮಗ ನೋಡೋ ಮಗ ಹೆಂಗ ಹಾಕೋ ಡ್ರೆಸ್ಸು, ಬ್ಯಾಡ್ ಕಮೆಂಟ್ ಹಾಕ್ರೋ ಅಂತ ಗ್ರೂಪ್ಗಳಿಗೆ ಶೇರ್ ಮಾಡ್ತಾರೆ. ಹಂಗೆ ಶೇರ್ ಮಾಡ್ತಾರಾ? ಗ್ರೂಪ್ಗೆ ಶೇರ್ ಮಾಡ್ತಾರೆ. ಇದೆಲ್ಲ ಆಕ್ಚುಲಿ ನಮ್ಗೆ ಗೊತ್ತಿಲ್ದಿರೋ ವಿಷಯ ಇವತ್ತು ದಚ್ಚುವಿಂದ ತಿಳ್ಕೊತಾ ಇದೀವಿ. ಸೋಷಿಯಲ್ ಮೀಡಿಯಾ ಹೆಂಗ್ ವರ್ಕ್ ಆಗ್ತಿದೆ ಎಲ್ಲ ಒಂದೊಂದು ಗ್ರೂಪ್ ಆಡ್ ಮಾಡ್ಕೊತಾರೆ. ಒಂದೊಂದು ಗ್ರೂಪಲ್ಲಿ 10 ಜನ 20 ಜನ ಇರ್ತಾರೆ. ಒಬ್ಬರನ್ನ ಟಾರ್ಗೆಟ್ ಮಾಡ್ಬೇಕಂದ್ರೆ ಅಲ್ಲಿ ಟಾರ್ಗೆಟ್ ಮಾಡಿ ಗ್ರೂಪ್ ಚೆನ್ನಾಗಿ ಆಗ್ತಾರೆ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇರೋರೆಲ್ಲ ಒಂದೇ ಗ್ರೂಪ್ ಅಲ್ಲಿ ಇಲ್ವಾ ನೀವು? ಇಲ್ಲ ಸರ್, ಒಬ್ಬೊಬ್ಬ ಕ್ರಿಯೇಟರ್ ಕಂಡ್ರೆ ಇನ್ನೊಬ್ಬ ಕ್ರಿಯೇಟರ್ ಆಗಲ್ಲ ಸರ್. ಅವ್ನು ಬೆಳೆಯೋದ್ ಕಂಡ್ರೆ ಇವ್ನು ಬೆಳೆಯೋದಾಗಲ್ಲ. ರಿಯಾಲಿಟಿ ಸರ್. ನಾವು ನೋಡೋದಕ್ಕೆ ಮೇಲೆ ಇನ್ಫ್ಲೂಯೆನ್ಸರ್, ಅವ್ನು ಬೆಳೀತಾವನ, ಅವನು ಚಾಲೆಂಜಿಂಗ್ ಆಗಿದ್ದೀವಿ. ಓಕೆ, ನಾನು ಅವ್ನ ಅಪೋಸಿಟ್ ನಾನು ಬೆಳಿಬೇಕು, ಚಾಲೆಂಜಿಂಗ್ ಇದೆ. ಬಟ್ ಒಬ್ಬರು ಕೊಂಡ್ರೆ ಒಬ್ರಿಗೆ ಆಗಲ್ಲ. ಮುಂದೆ ಚೆನ್ನಾಗಿ ಮಾತಾಡ್ತೀವಿ, ಇದ್ದೋಗಿ ನಮ್ಮ ಬಗ್ಗೆನೇ ಮಾತಾಡ್ತೀವಿ. ಇದು ಹೆಣ್ಮಕ್ಳಿಗೂ ಅನ್ವಯಿಸುತ್ತೆ? ಹೆಣ್ಮಕ್ಳು ಸರ್, ಹುಡುಗರು ಪರವಾಗಿಲ್ಲ, ಒಂದು ರೇಂಜ್ ಬಂದಾಗ್ಬಿಡ್ತಾರೆ. ಹುಡುಗಿರ್ಗಂತೂ ಇನ್ನೂ ಆಗಲ್ಲ. ಒಂದು ಹುಡುಗಿ ಕಂಡ್ರೆ ಇನ್ನೊಂದು ಹುಡುಗಿಗೆ ಆಗಲ್ಲ. ಮತ್ತೀಗ ಯಾವ್ದೋ ಮೀಟಪ್ ಎಲ್ಲ ನಡೆಯುತ್ತಲ್ಲ, ಖುಷಿಯಾಗಿರ್ತಾರೆ ಸರ್. ಎಲ್ಲರೂ ಒಟ್ಟಿಗೆ ವಿಡಿಯೋ ಮಾಡ್ತಾರೆ, ಬ್ಲಾಗ್ಸ್ ಮಾಡ್ತಾರೆ, ಖುಷಿಯಾಗಿರ್ತಾರೆ, ವಾವ್ ಅನ್ನೋ ಥರ ಇರ್ತಾರೆ. ಅವ್ರದ್ದು ಅಕೌಂಟ್ ಗ್ರೋತ್ ಆಗ್ಬಿಟ್ರೆ ಇದಾಗ್ಬಿಡುತ್ತೆ. ನನ್ನ ಫ್ರೆಂಡ್ ಒಬ್ರು ಆ್ಯಕ್ಚುಲಿ ಮಧು ಭೈರಪ್ಪ ಅಂತ, ಶಿ ಇಸ್ ಮೈ ಫ್ರೆಂಡ್. ಅವರು ಇವಾಗ ಯಜಮಾನ ಸೀರಿಯಲಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಮೇನ್ ಲೀಡಲ್ಲಿ. ಶಿ ಇಸ್ ಗುಡ್. ಪಾಪ ಆ ಹುಡುಗಿ ಬೆಳೆದಾಗಲೇ ಆ ಹುಡುಗಿ ಜೊತೆ ಇದ್ದಂಥ ಫ್ರೆಂಡ್ಗಳೇ ಅವ್ರು ಸೀರಿಯಲಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಅಂದ ತಕ್ಷಣ ಪಾಪ ಅವಳ ಮೇಲೆ ಹುಡ್ಕೊಬಿಟ್ರು. ಅವಳನ್ನು ಕಾಲ್ ಮಾಡಿ ಹೇಳಿದ್ಲು. ನಮ್ಮ ಟೀಮ್ ಅವ್ರು ಎಲ್ಲರೂ ನಾವು ಹುಡುಗಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಸ್ಟೋರಿ ಹಾಕಿದ್ವಿ, ಎಲ್ಲರೂ ಕಮೆಂಟ್ ಹಾಕಿದಾಗ ಅವಳೊಂದು ಚಾನಲ್ ಹೇಳಿದ್ಲು, ನಮ್ಮ ಟೀಮ್ ಖುಷಿಗೆ ಬಂದು ಎಲ್ಲರೂ ಸಪೋರ್ಟ್ ಮಾಡೋದು ಅಂತ. ಬಟ್ ಅದೇ ಮಧು ವೀರಪ್ಪ ಒಂದು ರೇಂಜ್ಗೆ ಹೋದಾಗ ಅವ್ರ ಜೊತೆ ಇದ್ದಂಥ ಫ್ರೆಂಡ್ಸ್ಗಳು, ಅವ್ರ ಜೊತೆ ಇದ್ದಂಥ ಹುಡುಗಿರುಗಳೇ ಅವ್ರ ಮೇಲೆ ಅಪೋಸ್ ಇದು ಮಾಡೋ ಥರ ಆಗೋಯ್ತು. ನಾವು ಒಂದು ನಮ್ಮ ಫ್ರೆಂಡ್ ಅಂತ ಒಂದು ಏನೋ ಶೇರ್ ಮಾಡಿರ್ತೀವಿ ಸರ್. ನೀವು ಫ್ರೆಂಡು ಅಂತ ಪರ್ಸ್ನಲ್ ಒಂದು ಶೇರ್ ಮಾಡಿದಾಗ ಈ ಪರ್ಸ್ನಲ್ ಇನ್ನೊಬ್ರಿಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳಿರ್ತಾರೆ. ನನ್ನ ಲೈಫಲ್ಲೂ ಆಗಿದೆ ಇದು. ಸೊ ಡಿಜಿಟಲ್ ಮೀಡಿಯಾದಲ್ಲಿ ಗುಡುಗು ಮಿಂಚು ಮಳೆ ಎಲ್ಲ ನಡೀತಾ ಇದೆ ಸರ್. ಇಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಮೇನ್ ಒಂದು ಕೇಳಿ, ನಮ್ದೊಂದು ನೇಮ್ ಇರುತ್ತೆ. ಒಂದು ಹುಡುಗಿ ಬಂದು ಆ್ಯಕ್ಟ್ ಮಾಡಿರ್ತಾಳೆ, ಅವ್ರ ಜೊತೆ ಒಂದು ವಿಡಿಯೋ ಮಾಡಿರ್ತೀನಿ, ಕಂಟೆಂಟ್ ಮಿಲಿಯನ್ ಓಡಿರುತ್ತೆ. ಮಿಲಿಯನ್ ಓಡಾದ್ಮೇಲೆ ಏನು ಬಂದಿರುತ್ತೆ ಗೊತ್ತಾ? ನೀನು ಅವನ ಜೊತೆ ವಿಡಿಯೋ ಮಾಡ್ತಿದ್ದೆ, ಅವ್ನು ಸರಿ ಇಲ್ಲ ಅಂತ ಬಂದಿರುತ್ತೆ. ಸರಿ ಇಲ್ಲ ಅಂತ ಅವ್ಳು ಮೆಸೇಜ್ ಬಂದಿರುತ್ತೆ. ಇದಾಗಿರೋ ಇನ್ಸಿಡೆಂಟು. ಈ ಥರ ಮೆಸೇಜ್ ಹಾಕಿದ್ರೆ ನೀವು ಸರಿ ಇಲ್ಲ ಅಂತ ಹುಡುಗಿ ನಾನು ಕಳಿಸಿದ್ಲು. ಯಾರು ಹಾಕೋ ನನ್ನ ಫ್ರೆಂಡು ಅಂತಂದು. ಸರಿ ನಿನ್ನ ಫ್ರೆಂಡ್ ತಾನೇ, ಕಾಲ್ ಮಾಡು ಅಂತಂದೆ. ನಾನು ಕಾಲಲ್ಲಿದ್ದು ಕಾನ್ಫರೆನ್ಸ್ ಕಾಲ್ ಆಗ್ತದೆ. ಗುರು ನಾನು ಸರಿ ಇಲ್ಲ ಅಂತ ಹೇಳಿದ್ಯಾ, ನಾನು ಯಾವುದೋ ಹುಡುಗಿ ಜೊತೆ ಇದ್ದಿದೆ ಅಂತ ಹೇಳಿದೆ. ಯಾವ ಹುಡುಗಿ ಜೊತೆ ಇದೆ ಅಂತ, ಬ್ರೋ ಸಾರಿ ಬ್ರೋ, ಇವಳು ನಿಮ್ಮ ಜೊತೆ ಕ್ಲೋಸ್ ಆಗ್ಬಿಡ್ತಾಳೆ, ನಿಮ್ಮ ಜೊತೆ ವೀಡಿಯೋ ಮಾಡ್ಬಿಡ್ತಾಳೆ ಅಂದ್ಬಿಟ್ಟು ನಿಮ್ಮ ಬಗ್ಗೆ ಹತ್ರ ಕೆಟ್ಟದಾಗಿ ಹೇಳಿದೆ. ಇದೇ ಪಾಸ್ ಆಗ್ತಿರೋದು. ಇಲ್ಲಿ ಅವ್ರ ಫ್ರೆಂಡು ನನಗೆ ಫ್ರೆಂಡ್ ಆಗ್ಬಿಡ್ತಾರೆ ಅನ್ನೋ ಒಂದು ಜಲಸಿಲಿ ನನ್ನ ಬಗ್ಗೆ ನೆಗೆಟಿವ್ ಮಾತಾಡೋದು. ಇದೇ ಪ್ರಪಂಚ. ಡೈರೆಕ್ಟಾಗಿ ಮಾತಾಡಿ. ಇವಾಗ ನಾನು ಕೆಟ್ಟದ್ದು ಮಾಡಿದ್ದೀನ, ಡೈರೆಕ್ಟಾಗಿ ನೀನು ಕೆಟ್ಟದ್ದು ಮಾಡಿದ್ದು ನನಗೆ ಹೇಳು. ಆ ಹುಡುಗಿ ಹತ್ರ ಏನಕ್ಕೆ ಕೇಳ್ತೀಯಾ? ಆ ಹುಡುಗಿ ಹತ್ರ ಏನಕ್ಕೆ ಕೇಳಿದ್ರೆ ಅವ್ಳಿಗೆ ಹೇಳಲ್ಲ ರಿಟರ್ನ್ ಅಂತ ಹೇಳ್ತಾಳೆ. ಬೈ ಚಾನ್ಸ್ ಅವ್ರು ಹೇಳಿದಾಗ ನನ್ನ ಕಾನ್ಫಿಡೆನ್ಸ್ ಕಾಲ್ ಹಾಕಿದಾಗ ಗೊತ್ತಾಗುತ್ತೆ ಯಾಕೆ ಏನು ಎತ್ತ. ಏನಾದ್ರು ಅಪೋಸಿಟ್ ಡೈರೆಕ್ಟಾಗಿ ಹೇಳ್ಬೋದು. ಅವ್ರು ಸಿಂಪಲ್ ಸರ್. ಒಂದು ಯಾವಾಗ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದಾರೋ ಅವಾಗ ನಾವು ಲೈಫಲ್ಲಿ ಎಲ್ಲೋ ಒಂದು ಕಡೆ ಬೆಳೀತಾ ಇದ್ದೀವಿ ಅಂತ. ನೆಗೆಟಿವ್ ಏನಕ್ಕೆ ಮಾತಾಡ್ತಾರೆ ಅಂದರೆ ನನ್ನ ಲಾಸ್ಟ್ ಒಂದು ಸ್ಟೇಜ್ ಇರುತ್ತಲ್ಲ ಸರ್, ಏನೂ ಮಾಡೋಕ್ಕಾಗಲ್ಲ ಅಂದು ಒಂದೇ ಒಂದು ಅಪಪ್ರಚಾರ ಅಂತಾರಲ್ಲ, ನೆಗೆಟಿವ್. ಈ ಟೆಲ್ ಮಿ, ಈ ಫಸ್ಟ್ ವಿಡಿಯೋ ಮಾಡಿದ್ದು ನೆನಪಿದ್ಯಾ? ಹಾಂ ಸರ್ ಇದೆ. ಏನಕ್ಕೆ ಮಾಡಿದ್ದ ವಿಡಿಯೋನ ಸರ್? ಸುಮ್ಮನೆ ಎಲ್ಲರೂ ಅವಾಗ ಆ್ಯಕ್ಚುಲಿ ಡಬ್ ಮೆಶ್ ಅಂತ ಇತ್ತು. ಹೌದು. ಅವಾಗ ವಿಡಿಯೋ ನೋಡೋದು ನಗ್ತೀರ ನೀವು ಆ್ಯಕ್ಚುಲಿ. ಅಂದರೆ ಇನ್ನೊಬ್ರು ಯಾರೋ ಏನೋ ಮಾಡಿರ್ತಾರೆ, ನಾವು ನಾನೊಂದು ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ ಅದನ್ನ ಮಾಡಿದ್ದೆ, ಅದರಲ್ಲಿದೆ. ಅದು ನೋಡ್ತಂದ್ರೆ ನಾನು ಅಂತ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ.
ಹುಚ್ಚಿನ ತರ ಆಗ್ಬಿಟ್ಟಿದೀನಿ. ಹಾಂ. ಅದೊಂಥರ ಅವಾಗೆಲ್ಲ ಒಂದು ಟ್ರೆಂಡ್ ಇತ್ತು ಸರ್, ಲಿಪ್ಸಿಂಕ್ ಅನ್ನೋದು ತುಂಬಾ ಟ್ರೆಂಡ್ ಇತ್ತು. ಸ್ವಲ್ಪ ಜನ ಲಿಪ್ಸಿಂಕ್ ಮಾಡೋದು, ಅವಾಗ ನಾವು ಮಾಡ್ಬೇಕು ಅನ್ನೋ ಆಸೆ. ಸಿಂಕ್ ಮಾಡಿ ಲವ್ ಮಾಡಿ ಮದುವೆ ಆಗ್ಬಿಟ್ಟವ್ರೆ ಆಗಿದ್ದಾರೆ. ಹೌದು, ಅಲ್ವಾ? ನಮ್ಮ ಅಲ್ಲೂ ರಘು ಅವರೆಲ್ಲ ಅದೇ ತರ ಮಾಡಿದ್ದು. ಟಿಕ್ಟಾಕ್ ಅಲ್ಲಿ ಲಿಪ್ಸಿಂಕ್ ಅಂತ ಸ್ಟಾರ್ಟ್ ಮಾಡಿದ್ದೆ ಅವರು ಸರ್. ಓಕೆನಾ, ತುಂಬಾ ಅವರಿಬ್ರು ಜೋಡಿ ತುಂಬಾ ವೈರಲ್ ಆಗ್ತಿತ್ತು. ಅವಾಗ ನಮ್ಗೂ ಅವೆಲ್ಲ ಒಂದು ಆಸೆ ಇರೋ, ನಾವು ಮಾಡೋಣ ಲಿಪ್ಸಿಂಕ್ ಮಾಡ್ಬಿಟ್ಟು ಸ್ಟೋರಿ ಹಾಕಿದಾಗ ನಮ್ಗೆ ಒಂದು ಹುಡುಗಿ ಹೇಳಿದ್ಲು, ಒಂದು ಕೊಲಾಜ್ ಮಾಡ್ತಿದ್ವಿ ನಾವು ಅವಾಗೆಲ್ಲ, ಈ ತರ ಇರ್ಲಿಲ್ಲ. ಅವ್ರದ್ದು ವಿಡಿಯೋ ನಂದು ವಿಡಿಯೋ ಈ ಕಡೆ ಜಾಯಿನ್ ಮಾಡ್ಕೊಂಡು ಪಕ್ಕ ಮಾಡ್ತಿದ್ವಿ. ಕಾಲೇಜಲ್ಲಿ ನಾನು ಒಂದು ಹುಡುಗಿಗೆ ಈ ತರ ನಾನು ಕೊಲಾಬ್ ಮಾಡಿ ಜಾಯಿನ್ ಮಾಡಿದಾಗ, ನಿನ್ ಮುಖ ನೋಡ್ಕೊಂಡಿದ್ಯಾ, ನೀನ್ ಯಾಕೆ ನನ್ ಕೊಲಾಬ್ ಮಾಡ್ಬಿಟ್ಟು ನಿನ್ ಸ್ಟೋರಿ ಹಾಕಿದೆ ಹಂಗೆ ಹೇಳಿದ್ಲು. ನನ್ನ ಫ್ರೆಂಡೇ, ಕಾಲೇಜ್ ಫ್ರೆಂಡ್ ಒಬ್ರು. ಅಂದ್ರೆ ನೀವು ಚೆನ್ನಾಗಿರ್ಲಿಲ್ಲ. ನನ್ನ ಒಂಥರ ಅವಾಗ ಒಂದು 5 ವರ್ಷದಿಂದ ನೀವು ನೋಡ್ತಾ ಅಂತಂದ್ರೆ ನೀನಾ ಅನ್ನೋ ಥರ ಅಷ್ಟು ಒಂಥರ ಬೆಳೆಯೋ ಹುಡುಗರು ಹೆಂಗಿರ್ತಾರೋ. ನಮ್ದೆಲ್ಲ ಮಿಡಲ್ ಕ್ಲಾಸ್. ನಮ್ದು 20 ರೂಪಾಯಿ ಎಗ್ ರೈಸ್ ತಿಂತಿರ್ಲಿಲ್ಲ. ನನ್ನ ಫ್ರೆಂಡು ರಾಜೇಶ್ ಅಂತ ಇದ್ದ ITIಲಿ, ಇವಾಗೂ ಮಗ ನಂಗೆ ಬೇಡ ಮಗ ಅಂತಿದ್ದಾಗ ಅವ್ನು ಕರ್ಕೊಂಡೋಗಿ ನಂಗೆ ಎಗ್ ರೈಸ್ ಕೊಡ್ತಿದ್ದೆ. ಯಾಕಂದ್ರೆ ನಂಗೆ 20 ರೂಪಾಯಿ ನಂಗೆ ಖರ್ಚಾಗ್ಬಿಡುತ್ತೆ ಅನ್ನೋ ಸೆಕ್ಯೂರಿಟಿ ಕೆಲಸಕ್ಕೆ 1 ತಿಂಗಳೆಲ್ಲ ದುಡಿತು ಅಂತ ನಾನು ಮನೆಗೆ 4,000 ಕೊಡ್ತಿದ್ದೆ. 2,000 ನಾನು ಕಾಲೇಜ್ಗೆ ಇಟ್ಕೋತಿದ್ದೆ ಒಂದು ತಿಂಗಳಿಗೆ. 20 ರೂಪಾಯಿ ಖರ್ಚಾಗ್ಬಿಡುತ್ತೆ ಅಂತ ನಾನು ಊಟ ಮಧ್ಯಾಹ್ನ ಮಾಡ್ತಿರ್ಲಿಲ್ಲ. ಬಾಕ್ಸ್ ತಗೋಗ್ಬಿಟ್ಟು ಬೇರೆಯವ್ರ ಬಾಕ್ಸಲ್ಲಿ ತಿಂತಿದ್ದೆ. ಇದೆಲ್ಲ ನಮ್ಮ ಫ್ರೆಂಡ್ಸ್ಗಳು ಗೊತ್ತು ಸರ್. ನಾನು ಓದಿದ್ದೆ ITI ಅಲ್ವಾ, ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಗೊತ್ತು ನಾನು ಏನೇನಿದ್ದೆ ಅಂತ. ಅವ್ನು ರಾಜೇಶ್ ನಾನು ಕಾಲ್ ಮಾಡ್ತು ಅಂತಂದ್ರೆ ಇವಾಗ ಹೇಳ್ತಾನೆ. ಈ ಮೊಬೈಲ್ಗಳು ಯೂಸ್ ಮಾಡೋದೇ ನಂಗೆ ಹೇಳ್ಕೊಟ್ಟಿದ್ದವ್ರು ಸರ್. ಅವಾಗ ನನ್ನ ಹತ್ರ K3 ಇತ್ತು, ಕಾರ್ಬನ್ K3 ಅಂತ ಬರೋ ರೆಡ್ ಕಲರ್ ಮೊಬೈಲ್. ಆ ಮೊಬೈಲ್ ನಾನು ಯೂಸ್ ಮಾಡ್ತಿದ್ದೆ. ಅವಾಗ ನನ್ಗೆ ಅವನು ಲಾವಾ ಮೊಬೈಲ್ ಕೊಡಿಸ್ತ. ನನಗೆ ಇವಾಗ ನಾನು ನಚ್ಚ ಅಂತಾನೆ ಇದು ಮಾಡ್ತೀನಿ, ಲಾವಾ ಮೊಬೈಲ್ ಕೊಡಿಸ್ತ. ಎಷ್ಟು ಹೊಡ್ತಾವ ವಿಡಿಯೋ? ಅದು ಸರ್ ಚಿಪ್ಪಿನೊಳಗಿಡೆ ಮತ್ತು ಸರ್ ಒಂದು 4 ವ್ಯೂಸ್ ಬಂದಿತ್ತು. ಫಸ್ಟ್ ವಿಡಿಯೋ 4 ವ್ಯೂಸ್. 4 ವ್ಯೂಸ್ ಯಾರ್ದು? ನಮ್ಮ ಅಪ್ಪನ ಮೊಬೈಲ್ ನಾನೇ ಎತ್ಕೊಂಡು ಫಾಲೋ ಮಾಡ್ಕೊಂಡೆ. ನಮ್ಮ ಅಕ್ಕನ ಮೊಬೈಲ್ ಸರ್ ಯಾರು ನೋಡ್ತಿದ್ದೇ ಇರಲಿಲ್ಲ ಸರ್. ತುಂಬಾ ಅದು ಒಂಥರ ನನ್ನ ಹತ್ರ ಇದೆ ಆ ವಿಡಿಯೋ. ಹೆಂಗೆ ಅನಿಸ್ತು ಅವಾಗ? ಹೆಂಗೆ ಅನಿಸ್ತು? ಏನು ಅನಿಸಿತು? ನಾನು ಸುಮ್ಮನೆ ಟೈಮ್ ಪಾಸ್ ಆಗಿ ಮಾಡ್ತಾ ಇದ್ದೀನಲ್ಲ, ಹಂಗೆ ಏನು ಏನಿಲ್ಲ, ಏನೇನಿಲ್ಲ, ಸುಮ್ಮನೆ ಎಲ್ಲರೂ ಮಾಡ್ತಾ ಅನ್ನಿಸ್ತು. ನಾನು ಇಲ್ಲಿ ಬೆಳಿಬೇಕು. ನಂಗೆ ಹುಡುಗಿ ಹೇಳಿದ್ದು ಗೊತ್ತಾ, ನಂಗೆ ಮೈಂಡಲ್ಲಿ ಇವಾಗೂ ಇದೆ. ನೀನು ಅಸಹ್ಯ ಅಂತ ಅಂದ್ಬಿಟ್ಲಲ್ಲ ಗುರು, ಬೆಳಿಬೇಕು. ಬಟ್ ಬೆಳೆಯೋದಕ್ಕೆ ಬ್ಯಾಕ್ ಸಪೋರ್ಟ್ ಯಾರಿಲ್ಲ ಸರ್. ನಮ್ಗೆ ಯಾರೋ ಬಂದು ಸಪೋರ್ಟ್ ಮಾಡ್ತಾರೆ, ಇದು ಮಾಡಿ ನಮಗೆ ನಾವೇ ಬೆಳಿಬೇಕು. ಓಪನ್ ಆಗಿರ್ತಿದ್ದಾರೆ. ಇಷ್ಟು ಫಾಲೋವರ್ಸ್, ಇಷ್ಟು ನೇಮ್ ತಗೊಳ್ಳೋದಕ್ಕೆ ನಾನು ಒಬ್ಬರು ಬ್ಯಾಕ್ಗ್ರೌಂಡ್ ಸಪೋರ್ಟ್ ತಗೊಂಡಿಲ್ಲ, ಯಾರೋ ಬಂದು ನಮ್ಗೆ ಇದು ಮಾಡಿಲ್ಲ. ನನ್ನ ಕೆಲಸ, ನನ್ನ ವರ್ಕು. ಡೈಲಿ 7 ವರ್ಷ ವಿಡಿಯೋ ಮಾಡಿದ್ದೀವಿ ಸರ್. 6.5-7 ವರ್ಷ ಕಂಟೆಂಟ್ ಮಾಡಿದ್ದೀವಿ ನಾವು. ಎಲ್ಲರಿಗೂ ಸಿಂಪಲ್ ಆಗಿ ಹೇಳ್ತಾರೆ, ಆಲ್ಮೋಸ್ಟ್ ಒಂದು 4,000-5,000 ಕಂಟೆಂಟ್ ಮಾಡಿದ್ದೀವಿ. ಇವಾಗ ಆ್ಯಕ್ಚುಲಿ ಅದನ್ನೇ ರಿಪೀಟಲ್ಲಿ ಎಷ್ಟೋ ಜನ ಮಾಡ್ತಿದ್ದಾರೆ. ನಮ್ದು ಇವಾಗೂ ಯೂಟ್ಯೂಬಲ್ಲಿ ಓಪನ್ ಮಾಡ್ತೀವಿ ಅಂತಂದರೆ 5,000-5,000 ಕಂಟೆಂಟ್ ವಿಡಿಯೋಗಳಿದೆ. ಎಲ್ಲ ವಿಡಿಯೋಗಳು ಕೋಟಿ ವ್ಯೂಸ್ ಹೋಗಿದೆ. ಇದರಲ್ಲಂತೂ ಆಟ ಆಡ್ಬಿಟ್ಟಿದ್ದೀವಿ ಸರ್. ಅಂಡ್ ಇನ್ನೊಂದು ನನಗೆ ಇವಾಗ ಸ್ಯಾಟಿಸ್ಫ್ಯಾಕ್ಷನ್, ಇವಾಗ ನಡೀತಿರೋದ್ರಲ್ಲಿ ಸುಪ್ರೀಂ ಕೋರ್ಟ್ ಅಂತ. ಓಕೆ, ಓಸ್ ಬರ್ತೀನಿ ನಾನು ಇವಾಗ. ಬಟ್ ಫಸ್ಟ್ ವಿಡಿಯೋ ಯಾವುದು? ಜನ ಎಲ್ಲ ನಿಮ್ಮನ್ನು ಮುಗಿಬಿದ್ದು ನೋಡಿದ್ದು ಒಂದು ವೈರಲ್ ಆಗಿದ್ದು, ರಿಮೆಂಬರ್? ನೆನಪಿದೆ? ಕುಳ್ಳಿ ವಿಡಿಯೋ ಸರ್. ಕುಳ್ಳಿ ವಿಡಿಯೋ. ನಾನು ಆ್ಯಕ್ಚುಲಿ ಶಾರ್ಟ್ ಗರ್ಲ್ಸ್, ಐ ಲೈಕ್ ಶಾರ್ಟ್ ಗರ್ಲ್ಸ್. ಅಂದರೆ ಬಿಕಾಸ್ ನಾನು ಐಟಿಗಿದ್ದೀನಿ, ಕುಳ್ಳಿಗಿರೋರು ನನ್ಗೆ ಇಷ್ಟ ಆಗ್ತಾರೆ. ಅಂಡ್ ಅವ್ರು ಹಗ್ ಮಾಡ್ತಂದಾಗ ಆಡ್ಬಿಡ್ತಾರೆ. ಅದೆಲ್ಲ ಒಂದು ಮಾಡಿದೆ. ಎಲ್ಲ ಹುಡುಗಿರು ಚೆನ್ನಾಗಿ ಕಾಣ್ತಾರೆ, ಆದ್ರೆ ಕುಳ್ಳಿ ಹುಡುಗಿರು ಸೀರೆ ಉಟ್ಕೊಂಡ್ರೆ ಗೊಂಬೆ ತರ ಕಾಣಿಸ್ತಾರೆ ಗುರು ಅಂತ ಡೈಲಾಗ್ ಕೊಡ್ತಿದ್ದೆ. ಆ ವಿಡಿಯೋಗೆ 30,000 ಜನ ನನಗೆ ರಿಮ್ಯಾಕ್ಸ್ ಮಾಡಿದ್ರು, ನನ್ನ ಜೊತೆ ಕೊಲಾಬ್ ಮಾಡಿದ್ರು. 30,000 ಹುಡುಗಿರು. ಅದು ಟಿಕ್ಟಾಕ್ ಅಲ್ಲಿ ತುಂಬಾ ವೈರಲ್ ಆಯ್ತು. ಆಮೇಲೆ ಈ ಸ್ಲಿಮ್ ಆಗಿರೋ ಹುಡುಗಿರದ ಬಗ್ಗೆ, ಮತ್ತೆ ಬಾಡಿ ಶೇಮ್ ಅಂತ ದಪ್ಪ ಹುಡುಗಿರಿಗೆಲ್ಲ ಬಾಡಿ ಶೇಮ್ ಮಾಡೋದು ಹಂಗೆಲ್ಲ ಮಾಡಿದ್ರು. ಅವಾಗ ನಾನು ಒಂದು ಡೈಲಾಗ್ ಹೇಳಿದ್ದೆ, ಈ ಸ್ಲಿಮ್ ಆಗಿರ್ತಾರಲ್ಲ ಹುಡುಗಿರು, ಅದಕ್ಕಿಂತ ದಪ್ಪಕ್ಕೆ ಗುಂಡ್ಗುಂಡಕ್ಕೆ ಮುದ್ದಾಗಿರ್ತಾರಲ್ಲ ಹುಡುಗಿರು, ಅವ್ರ ಕಡೆ ಆಲ್ಮೋಸ್ಟ್ 90% ಹುಡುಗರಿಗೆ ಇಷ್ಟ ಆಗೋದು. ಇದು ನಿಜಾನ ಸುಳ್ಳು ಅಂತ ಹಾಕಿದ್ದೆ. ಇವಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಅದು ಒಂದು 30,000 ಹುಡುಗಿರು ರೀಲ್ಸ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಅದೊಂದು ಅವಾಗ ಟ್ರೆಂಡಿಂಗ್ ಆಯ್ತು. ಅವಾಗ ನನ್ನ ಮೈಂಡಲ್ಲಿ ಬಂತು, ನನಗೆ ಯಾವಾಗ ಲಿಪ್ಸಿಂಕ್ ಮಾಡ್ತೀನೋ ಆ ಕ್ಯಾಟಗರಿಗೆ ನನ್ಗೆ ಸೆಟ್ ಆಗಲ್ಲ, ಕಂಟೆಂಟ್ ಮಾಡೋಣ, ಓನ್ ವೈಸ್ ಮಾಡೋಣ ಅಂತ ನಮ್ದೇ ಶುರು ಮಾಡ್ಬೇಕು. ಆಮೇಲೆ ನಾನು ಮೊದಲು ಮೊಬೈಲ್ ಇನ್ಫಾರ್ಮೇಶನ್ ಸ್ಟಾರ್ಟಿಂಗ್ ನಾನು ಮಾಡ್ತಿದ್ದೆ. ಮೊಬೈಲ್ ನಾನು ಹ್ಯಾಕಿಂಗ್ ಬಗ್ಗೆ ನಾನು ಓದಿದ್ದೆ, ITIಲಿ ಟೆಕ್ನಾಲಜಿಕಲ್ ಏನಿದೆ ಅದನ್ನು ಓದಿದ್ದೆ. ನಾನೇನು ಮಾಡ್ತಿದ್ದೆ, ಈ ಸೀಕ್ರೆಟ್ಗಳು, ಫೋಟೋ ಡಿಲೀಟ್ ಆಗಿರೋದು ರಿಕವರಿ ಮಾಡೋದು ಹೆಂಗೆ, ಪ್ರತಿಯೊಂದನ್ನು ಪಬ್ಲಿಕಲ್ಲಿ ಹೇಳ್ತಾ ಇದ್ದೆ. ಈ ಪಬ್ಲಿಕಲ್ಲಿ ನಾನು ಹೇಳೋದ್ರಿಂದ ಎಷ್ಟೋ ಸಂಸಾರಗಳು ಹಾಳಾಗೋ ಥರ ಆಗೋಯ್ತು. ಹೌದಾ? ಸಂಸಾರಗಳು ಹಾಳಾಗೋ ಥರ ಆಗೋಯ್ತು. ಒಂದು ರೀಸೈಕಲ್ ಬಿನ್ ಅಂತ ಒಂದು ಆ್ಯಪ್ ಇದೆ. ನೀವು ಗ್ಯಾಲರಿಲಿರೋ ಫೋಟೋನ ಡಿಲೀಟ್ ಮಾಡಿಬಿಟ್ರು, ಡಿಲೀಟ್ ಮಾಡಿ ನೀವು ಹೋಗಿ ಡಿಲೀಟಲ್ಲಿ ಹೋಗ್ಬಿಟ್ಟು ಡಿಲೀಟ್ ಮಾಡಿದ್ರೆ ನಾನು ರಿಕವರಿ ಮಾಡ್ಬೋದು ಅಂತ ಒಂದು ಆಪ್ಷನ್ ಇದೆ. ನಾನು ಅದನ್ನು ಪಬ್ಲಿಕ್ಗೆ ಹೇಳ್ಕೊಟ್ಬಿಟ್ಟೆ, ಈ ಥರ ಇದೆ, ಈ ಅಪ್ಲಿಕೇಶನ್ ಇದು ಮಾಡಬೇಕು, ಇದನ್ನು ಬ್ರೌಸರಿಂಗ್ ಈ ಥರ ಮಾಡಿದಾಗ ನೀವು ಡಿಲೀಟ್ ಮಾಡಿರೋ ಫೋಟೋನ ಒಂದು 5 ವರ್ಷ ಮುಂಚೆ ಡಿಲೀಟ್ ಮಾಡಿರೋ ಫೋಟೋನ ಸಿಗುತ್ತೆ ಅಂತ ಮಾಡಿ. ಸಿಗುತ್ತೆ. ಡಿಸ್ಕ್ ಫೋಟೋ ರಿಕವರಿ ಅಂತ ಇದೆ. ಫೋಟೋ ರಿಕವರಿ ಅಂತ ಇದೆ. ಪ್ಲೇಸ್ಟೋರಲ್ಲಿ ಇದೆ, ಆ್ಯಪ್ ಸ್ಟೋರಲ್ಲಿ ಇದೆ, ಮತ್ತು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಟ್ಟೆ. ಯಾರೋ ಒಬ್ಬ ಹುಡುಗ ಮದುವೆ ಆಗಿರೋರು, ಆ ಹುಡುಗ ಚೆಕ್ ಮಾಡಿದ್ದಾನೆ, ಆ ಹುಡುಗಿ ಬಂದ್ಬಿಟ್ಟು ಇನ್ನೊಬ್ಬನ ಜೊತೆ ಕ್ಲೋಸ್ ಆಗಿರೋ ಫೋಟೋಗಳೆಲ್ಲ ಗೊತ್ತಾಗ್ಬಿಟ್ಟಿದೆ. ರೀಸೈಕಲ್ ಬಿಲ್ ಇತ್ತು, ರಿಕವರಿ ಆಗ್ಬಿಡ್ತು. ಅದನ್ನು ನನಗೆ ಆ ಹುಡುಗ ಕಳಿಸ್ತಾ, ಬ್ರೋ ನೀವು ಹೇಳಿದ್ದಕ್ಕೆ ನನ್ನ ಸಂಸಾರದ ತಯಾರ ಆಯಿತು ಬ್ರೋ, ನಾನು ದೂರ ಆಗ್ಬಿಟ್ಟೆ ಬ್ರೋ ಅಂದಾಗ ನನಗೇನು ಅನ್ಸ್ಬಿಡ್ತು, ನಾನು ಸಂಸಾರ ಹಾಳು ಮಾಡಿ ಕೆಲಸ ಮಾಡ್ತಾಯಿದ್ದೀನಿ ಜನಗಳಿಗೆ.
ಯಾವಾಗ ಅದನ್ನು ನನಗೆ ಗೊತ್ತಾಯಿತು ಸ್ಟಾಪ್ ಮಾಡ್ಬಿಟ್ಟೆ ಸರ್. ಈ ಟೆಕ್ನಿಕಲ್ ಫೀಲ್ಡೇ ಬೇಡ, ಎಂಟರ್ಟೈನ್ಮೆಂಟ್ಗೆ ಹೋಗೋಣ. ಯಾಕೆ ಒಬ್ಬರ ಲೈಫಲ್ಲಿ ನಾನು ಹೀರೋ ಆಗಿರೋ ಅಂದ್ರೆ ಪರವಾಗಿಲ್ಲ, ವಿಲನ್ ಆಗಬಾರ್ದು. ಇವಾಗ ನನ್ನಿಂದ ಅಂತ ಗೊತ್ತಾದಾಗ ಆ ಹುಡುಗಿ ಸಂಸಾರ ಹಾಳಾಯ್ತಾ, ದೂರ ಆದ್ರೆ ಆ ಬೈಕೆ ಅದನ್ನು ಬಿಟ್ಬಿಟ್ಟೆ ಸರ್. ಎಂಟರ್ಟೈನ್ಮೆಂಟ್ ಫೀಲ್ಡಿಗೆ ಬಂದುಬಿಟ್ಟೆ. ನನಗೆ ಇವಾಗೂ ಅದು ಗಿಲ್ಟಿ ಇದೆ. ಆ ಹುಡುಗ ಮೆಸೇಜ್ ಹಾಕಿದ್ದು ನನಗೆ, ನನ್ನ ಫ್ರೆಂಡು ವೈಕೆ ಹೇಳ್ದ, ಲೋ ಮಗ ಈ ಥರ ಕಳಿಸಿದ್ನ ನನಗೆ ಕಳಿಸಿದ್ರು ಕಣೋ, ನಿಮ್ಮ ಫ್ರೆಂಡ್ ಹೇಳಿದ್ರಿಂದ ನನಗೆ ಇದು ಗೊತ್ತಾಯಿತು, ಈ ಥರ ಲೈಫ್ ಹಾಳಾಗುತ್ತೆ ಅಂದಾಗ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಹೋಗ್ಬಿಟ್ಟೆ. ಎಂಟರ್ಟೈನ್ಮೆಂಟ್ ನಿಮ್ಗೆ ಈಸಿ ಇತ್ತಾ? ಕಷ್ಟ, ತುಂಬ ಕಷ್ಟ ಆಯಿತು. ಕಂಟೆಂಟ್ ಬರೆಯೋದು, ನಿಗಳು ಮುಂಚೆಲ್ಲ ಕೂತ್ಕೊಳ್ಳೋದು ತುಂಬ ಕಷ್ಟ. ಎಲ್ಲೇ ಹೋಯ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಮಾಡಿದಾಗೆಲ್ಲ ವ್ಯೂಸ್ ಬರಲಿಲ್ಲ. ನಾವು ಆವಾಗ ಸ್ಟ್ಯಾಂಡರ್ಡಾಗಿ ಇರಲಿಲ್ಲ. ಯಾವುದೋ ಒಂದು ಬಟ್ಟೆ ಹಾಕತ್ತಿದ್ವಿ, ಒಂದು ದಿನ ಸರ್, ಒಂದು ಸ್ಯಾಟರ್ಡೆ ಸಂಡೇ 2 ದಿನ ನಾವು ವೀಡಿಯೋ ಮಾಡ್ತಿದ್ದು. ಬೇರೆ ದಿನ ಒಂದು ಸ್ಯಾಟರ್ಡೆ ಸಂಡೇನೂ ಅಲ್ಲ, ಸಂಡೇ ಒಂದೇ ದಿನ. ಬೇರೆ ದಿನ ಕೆಲಸ ಏನು ಕೆಲಸ? ಬೇರೆ ಕೆಲಸ ಇತ್ತು ಆಗ? ನಾನು ಈ ಇಂಡೋ ಅಮೆರಿಕನ್ ಆಯಿತು, ಅದೊಂದು 5 ವರ್ಷ ಆದ್ಮೇಲೆ ಬಿಟ್ಟಾದ್ಮೇಲೆ ನಾನು ಸ್ಯಾಮ್ಸಂಗಲ್ಲಿ ವರ್ಕ್ ಮಾಡಿದೆ, ಟೆಕ್ನಿಕಲ್ ಇಂಜಿನಿಯರ್. ಓಕೆ, ಬೆಳಗ್ಗೆ ಹೊತ್ತು ಫುಲ್ಲು. ಆಮೇಲೆ ಕೆನಾನಲ್ಲಿ ವರ್ಕ್ ಮಾಡಿದೆ. ಆಮೇಲೆ ಫೀಲ್ಡ್ ವರ್ಕ್ ಇತ್ತು, ವೈಟ್ ಫೀಲ್ಡ್ ಎಲ್ಲ ಕಡೆ ಹೋಗೋದು. ಇದು ಮಂಡೇ ಟು ಸ್ಯಾಟರ್ಡೆ ಫುಲ್ಲು ಕೆಲಸ ಸರ್. ಬೆಳಗ್ಗೆ ಹೋದ್ರೆ ಸಂಜೆವರೆಗೂ ಕೆಲಸ, ಮನೆಗೆ ಬರೋದು 8:30 ಆಗುತ್ತೆ. 8:30 ಆದ್ಮೇಲೆ ಎಡಿಟಿಂಗ್ ಮಾಡ್ಬಿಟ್ಟು 1:00 ಮಲ್ಕೋತಿದ್ವಿ, 12:00 1 ಗಂಟೆಗೆ. ಸಂಡೇ ನಮ್ಮ ಟೀಮಲ್ಲಿರೋ ಪ್ರತಿಯೊಬ್ಬರು ಕೆಲಸಕ್ಕೆ ಹೋಗೋಂಥವ್ರೆ. ಎಲ್ಲ ವಿಡಿಯೋನು ಮಂಡೇ ಟು ಫ್ರೈಡೆ ಬರ್ಕೋತಾ ಇದ್ವಿ, ಕಂಟೆಂಟ್ಗಳು ಈ ಥರ ಮಾಡೋಣ, ಈ ಥರ ಮಾಡೋಣ. ಸಂಡೇ ಒಂದೇ ದಿನ 20 ವಿಡಿಯೋ ಒಂದೇ ಡ್ರೆಸ್ಸಲ್ಲಿ ಮಾಡ್ಬಿಡ್ತಿದ್ವಿ. ನಮ್ಮ ಟೀಮಲ್ಲಿ ಹುಡುಗಿರ್ ಸಮಸ್ಯೆ ಏನಿತ್ತು, 1-2 ಹುಡುಗಿರು ಬಂದಿರೋರು, 7 ಜನ ಹುಡುಗರು. ಅವು ಒಂದು ಹುಡುಗಿನ ಕಂಟೆಂಟ್ ಮಾಡಿ ಒಬ್ಬೊಬ್ರು 10 ಕಂಟೆಂಟ್ 5 ಕಂಟೆಂಟ್ ಮಾಡ್ತಿದ್ವಿ. ಕಮೆಂಟ್ ಏನಾಗ್ತದೆ, ಒಂದು ವಾರಕ್ಕೆ ಹಾಕ್ಬೇಕಲ್ಲ. ಕಮೆಂಟ್ ಏನಂದ್ರೆ, ಎಲ್ಲೋ ಏನ್ ಬರ್ಗೆಟ್ಟಿರೋ ನನ್ನ ಮಕ್ಳ ಪಾಪ ಹುಡುಗಿ ಬಟ್ಟೆ ಕೊಡಿಸ್ರು ಅಂತ ಒಂದೇ ದಿನದಲ್ಲಿ ಮಾಡ್ಬಿಟ್ಟಿರ್ತೀವಿ. ಒಂದೇ ಡ್ರೆಸ್ ಎಲ್ಲರೂ ಇದಾಗ್ತಾ ಇರುತ್ತೆ. ನಮ್ದು ಯಾವ ತರ ಕಮೆಂಟ್ ಬರೋದು ಅಂದ್ರೆ, ಈ ಬಿ ಮಕ್ಕಳನ್ನ ನೀವು ಅನ್ಫಾಲೋ ಮಾಡಿದ್ರೆ ಇವರೇ ಬರ್ತಾರೆ ಅನ್ನೋ ರೇಂಜ್ ವೈರಲ್ ಆಗ್ಬಿಟ್ಟಿದ್ವಿ. ಅನ್ಫಾಲೋ ಮಾಡಿ ಬ್ಲಾಕ್ ಮಾಡಿದ್ರೆ ಬರೋದು. ಯಾಕಂತಂದ್ರೆ ನಾನು ಒಬ್ಬ ವಿಡಿಯೋ ಮಾಡ್ತಿದ್ದೆ, ನನ್ನ ಜೊತೆ 5 ಜನ ಹುಡುಗರು ಇರ್ತಿದ್ರು. 5 ಜನ ಪ್ರೊಫೈಲಲ್ಲೂ ಆಗ್ತಿದ್ರು. 5 ಜನದ್ದು 4 ಪ್ಲಾಟ್ಫಾರ್ಮ್. ಒಂದು ವಿಡಿಯೋ ಆಗ್ತು ಅಂತಂದ್ರೆ 20-40 ವಿಡಿಯೋ ಆಗತ್ತವು. ನಿನ್ನ ಬ್ಲಾಕ್ ಮಾಡಿ ಇನ್ನೊಂದ್ರಲ್ಲಿ ಬರೋದು. ಫಾರ್ ಯು ಟ್ರೆಂಡಿಂಗ್ ಅಲ್ಲಿ ಇವಾಗ ಯೂಟ್ಯೂಬಲ್ಲಿ ನಮ್ದು ದಚ್ಚೋದಿವು ಅಂತ ಟೀಮ್ ಕುಚಿಕೋ ಅಂತ ಹೊಡೆದ್ರೆ 3 ಬಿಲಿಯನ್ 4 ಬಿಲಿಯನ್ ವ್ಯೂಸ್ ಇದೆ. ನಮ್ಮ ವಿಡಿಯೋ ವ್ಯೂಸ್ಗಳು 3 ಬಿಲಿಯನ್ 4 ಬಿಲಿಯನ್ ವ್ಯೂಸ್ ಇದೆ ಯೂಟ್ಯೂಬಲ್ಲಿ. ಎಲ್ಲ ಅದೊಂದು ಕ್ಯಾಟಗರಿ ಏನಿದೆ, ತುಂಬಾ ಹಾರ್ಡ್ ವರ್ಕ್ ಹಾಕೋದು ಸರ್. ಟೀಮ್ ವರ್ಕ್ ತುಂಬಾ, ಡೇ ನೈಟ್ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಿದ್ವಿ. ಅವಾಗ ನಾವು ದುಡ್ಡಿಗೆ ಮಾಡ್ತಿರ್ಲಿಲ್ಲ ಸರ್. ಹೆಂಗೆ ಕಾನ್ಸೆಪ್ಟ್ ಹೆಂಗೆ ಹುಡುಕ್ತಿದ್ರಿ ಸರ್? ನಮ್ಮ ಗ್ಯಾಂಗ್ ದೊಡ್ಡದಲ್ವಾ, ಅದನ್ನೇ ಕಂಟೆಂಟ್ ಮಾಡ್ತಿದ್ವಿ. ಇನ್ನೊಂದು ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಎತ್ತಿದ್ವಿ. ಚೆನ್ನಾಗಿರೋ ಕಂಟೆಂಟ್ ಏನಿದೆ ಅದನ್ನ ನಾವು ರಿಮೇಕ್ ಮಾಡ್ತಿದ್ವಿ. ಜನಕ್ಕೆ ನಮ್ಮ ಕನ್ನಡ ಆಡಿಯನ್ಸ್ಗಳಿಗೆ ಕನೆಕ್ಟ್ ಆಗ್ತಿತ್ತು. ಒಂದು ಕಂಟೆಂಟ್ ನಮ್ಗೊಂದು ಹುಡುಗ ಮಗ ನನ್ನ ಲೈಫಲ್ಲಿ ಹಿಂಗೆ ಆಯ್ತು ಅಂತಂದ್ರೆ ಅದನ್ನ ಕಂಟೆಂಟೇ ಮಾಡ್ಬಿಡ್ತಿದ್ವಿ. ನಂಗೆ ಹುಡುಗಿಗೆ ಮೋಸ ಮಾಡೋದು ಅದನ್ನೇ ಕಂಟೆಂಟ್. ಏನ್ ಕೇಳಿದ್ದು ನೋಡಿದ್ದು ಕಂಟೆಂಟು ಏನಪ್ಪಾ ಹುಡುಗಿದ ಬಗ್ಗೆ ಅದೇ ನಾನು ಹೇಳಿದ್ಮೇಲೆ ಅದ್ರ ಕಂಟೆಂಟೇ ಮಾಡ್ಬಿಟ್ಟಿದ್ದೆ ನಾನು. ಹುಡುಗಿ ಹೆಂಗ್ ಚೇಂಜ್ ಆಗ್ತಾರೆ ಅನ್ನೋದು ಕಂಟೆಂಟೇ ನೀವು ಏನ್ ಬರುತ್ತೆ ಅದನ್ನೆಲ್ಲ ಕಂಟೆಂಟ್ ಆಗಿ ಕನ್ವರ್ಟ್ ಮಾಡ್ಬಿಡೋದು ಸರ್. ಇವಾಗ ಮ್ಯಾಚ್ ಆಡ್ತಿದೀವಿ, ಮ್ಯಾಚಲ್ಲಿ ಒಂದು ಏನೋ ಬೇಕು, ಅದ್ರ ಕಂಟೆಂಟ್ ಡೈಲಿ ಅದೇ ತಲೆ ಓಡಿಸಿ ಬರೀ ಅದೇ ಕೆಲಸ ಆಗ್ಬಿಟ್ಟಿತ್ತಲ್ಲ. ಸೊ ಮಂಡೇ ಟು ಸಾಟರ್ಡೆ ಆಫೀಸ್ ವರ್ಕು, ಸಂಡೇ ರೀಲ್ಸು, ಮತ್ತು ಮಂಡೆಯಿಂದ ಪೋಸ್ಟಿಂಗ್ ಡೈಲಿ ಒಂದೊಂದು ವಿಡಿಯೋ ಎಡಿಟು ಪೋಸ್ಟ್ ಎಲ್ಲ ಕಮೆಂಟ್ ಏನಾಗ್ತಿದ್ರು, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಯಾವಾಗೂ ವಿಡಿಯೋ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿದ್ದು ಮಾಡ್ತಿದ್ದು ನಾವು ಒಂದೇ ದಿನ ವೀಡಿಯೋಸ್ಗಳು. ಸೊ ಈ ದಚ್ಚು ಸ್ಯಾಮ್ಸಂಗಲ್ಲಿ ಕೆಲಸ ಮಾಡ್ತಿದ್ದು ಯಾರಿಗೂ ಗೊತ್ತಿಲ್ಲ, ಬೇರೆ ಬೇರೆ ಕಂಪ್ನಿನಲ್ಲಿ ಫೀಲ್ ಮಾಡ್ತಿದ್ದು ಯಾರಿಗೂ ಗೊತ್ತಿಲ್ಲ. ಬಟ್ ಏನು ಕೆಲಸ ಇಲ್ಲ, ಇವನಿಗೆ ವಿಡಿಯೋ ಮಾಡ್ಕೊಂಡು. ನಾನು 10th 9th ಸರ್ ಬಟ್ಟೆ ಅಂಗಡಿ ಕೆಲಸ ಮಾಡ್ತಿದ್ವಿ. 10th ಬೆಳಗ್ಗೆ ಸ್ಕೂಲ್ ಆಗಿದ್ದ ತಕ್ಷಣ ಚಿಕ್ಕಪೇಟೆಯಲ್ಲಿ ಬಟ್ಟೆ ಅಂಗಡಿ ಕೆಲಸ ಹೋಗ್ತಿದ್ವಿ. 2,500 ಸಂಬಳ. ಏನು ಬಟ್ಟೆ ಅಂಗಡಿ? ಏನು ಬಟ್ಟೆ ಮಾಡಿಸೋದು, ಕಸ ಹೊಡಿಸೋದು, ಕಸ ಇದು ಮಾಡೋದು, ಅಲ್ಲೆಲ್ಲ ಬಟ್ಟೆಗಳನ್ನ ಇದು ಮಾಡೋದಕ್ಕೆ 2,500 ಸಂಬಳ ಕೊಡ್ತಿದ್ರು ಸರ್. ಯಾರು ಏನೇ ಅನ್ಕೊಳ್ಳಿ ಸರ್, ನಾನು ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮ 4 ಜನ ಮಲ್ಕೊಂಡ್ರೆ ಹಿಂಗೆ ಒದ್ದಾಡಕ್ಕಾಗ್ತಿರ್ಲಿಲ್ಲ. ಒಂದೇ ಹಾಲು, ಇಲ್ಲೇ ಬಚ್ಚಲ್ ಮನೆ, ಕಾಲು ನಿಡ್ಕೊಳಕ್ ಆಗ್ತಿರ್ಲಿಲ್ಲ. ಮಳೆ ಬಂದರೆ ಸೋರೋದು, ಸೀಟ್ ಮನೆ. ಯಾರು ನೆಂಟರು ಬಂತು ಅಂದ್ರೆ ಭಯ ಆಗೋದು, ಅವ್ರಿಗೇನಾದ್ರು ಕೊಡೋದಕ್ಕೆ. ಏನು ಅಷ್ಟು ಕಷ್ಟ ಸರ್. ನಾಯಿ ಪಡ್ ಬಿದ್ದುಬಿಟ್ಟಿದ್ವಿ. ನಮ್ಮ ಅಕ್ಕಂದಿರ್ತಾರೆ ಪಾಪ, ಅವರೆಲ್ಲ ನನ್ನ ತುಂಬ ಚೆನ್ನಾಗಿ ಸಾಕಿದ್ದಾರೆ. ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮ. ನಮ್ಮ ಅಪ್ಪ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮಪ್ಪ ಯಾವ ಥರ ಅಂದರೆ ಅವ್ರಿಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ತುಂಬ ಕಷ್ಟ. ನಮ್ಮ ಅಪ್ಪನ ನೋಡಿದ್ದೀನಿ, ಕಾಲೆಲ್ಲ ಉಳ್ಕೊಬಿಡು. ನಮ್ಮ ಅಮ್ಮ ಸರ್ ಒಂದು ದಿನ ರಜೆ ಆಗ್ತಿರ್ಲಿಲ್ಲ ಸರ್. ನೈಟು ತಲೆಗೆ ಬಟ್ಟೆ ಕಟ್ಕೊಂಬಲ್ಕೊಳ್ಳೋರು, ಅವ್ರಿಗೆ ತಲೆನೋವಿದೆ. ಎಲ್ಲ ಕಡೆ ತೋರಿಸಿದ್ರೆ ಹಂಗೆ ತಲೆನೋವಿದೆ. ಬಟ್ಟೆ ಕಟ್ಕೊಂಡು ಟೈಟಿಗೆ ಬಟ್ಟೆ ತಲೆ ಕಟ್ಕೊಳ್ಳೋರು, ಯಾಕಂದರೆ ನೋವು ಕಮ್ಮಿ ಆಗಲಿ ಬೆಳಗ್ಗೆ ಎದ್ದೋಗ್ಬೇಕು ಅಂತ. ಅಯ್ಯೋ, ಸಾಯಂಕಾಲ ಬಂದು ನಮ್ಮ ಅಮ್ಮನ ಕೈ ನೋಡಿದ್ರೆ ಇಲ್ಲೆಲ್ಲ ರಕ್ತದ ಥರ, ಫುಲ್ಲು ರಕ್ತ ಎಪ್ಕೊಟ್ಟಿರೋ ಥರ, ಕಲ್ಲು ಥರ ಆಗ್ಬಿಡೋದು ಸರ್. ಮನೆಗಳಿಗೆ ಯಾರನ್ನು ಬರೋದು ಒಂದು 4 ಜನ ಇದ್ದಾರೆ. ನಮ್ಮ ಮಲ್ಲೇಶಣ್ಣ ಮತ್ತು ನಮ್ಮ ಸಿಂಹೇಶ್ವರಲ್ಲಿ ಇರೋರು ಒಂದು 4 ಜನ ಅಷ್ಟೇ ಸರ್ ನಮ್ಮ ಮನೆಗೆ ಬರ್ತಿದ್ದಿದ್ದು. ಯಾಕಂದರೆ ಬೇರೆಯವ್ರು ಬಂದು ಎಲ್ಲಿ ನಾವು ಸಹಾಯ ಕೇಳ್ಬಿಡ್ತೀವಿ, ಎಲ್ಪ್ ಮಾಡಿ ಅಂದ್ಬಿಡ್ತೀವಿ ಅನ್ನೋದು ಯಾರೂ ಬರ್ತಿರ್ಲಿಲ್ಲ ಆ ಟೈಮಲ್ಲಿ. ಈ ಟೈಮಲ್ಲಿ ಹೇಳ್ತಾರೆ, ಇವನು ದಿವಾಕ ನನ್ನ ತಮ್ಮ, ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ದೊಡ್ಡಪ್ಪನ ಮಗ ಅಂತ. ಎಷ್ಟು ದೊಡ್ಡ ಮನೆ ಇದೆ ಈಗ? ಇವಾಗ 2 BHK ಇದೆ ಸರ್. 3 ಮನೆ ಇದೆ ಇವಾಗ. ಆ್ಯಕ್ಚುಲಿ ಬೆಂಗಳೂರಿನಲ್ಲಿ
20x20 ಇಲ್ಲ 20x10 ಇದ್ದದ್ದು ಮನೆ ಇವತ್ತು ಬೆಂಗಳೂರಿನಲ್ಲಿ ದಚ್ಚು 3 ಮನೆಯ ಒಡೆಯ. ಓಕೆ, ಏನು ಇನ್ನೂ ಲೈಫಲ್ಲಿ ಅಚೀವ್ ಮಾಡಬೇಕು. ನಂದು ಆ ಮೂವಿ ಏನೋ ಒಂದು ಬಂತು ಅಂತಂದಾಗ, ಏನೋ ಒಂದು ಆದಾಗ, ಏನೋ ಒಂದು ಮಾಡೋಣ ಅನ್ನೋ ಮೆಂಟಾಲಿಟಿಲಿ ತೊಗೊಂಡಿದ್ದೀವಿ. ಈಗ ಎಷ್ಟು ನೀವು ಕಂಟೆಂಟ್ನ ಹಳೇದನ್ನ ನೆನಪಿಸ್ಕೊಂಡ್ರೆ, ನಾನು ಬೇರೆ ಬೇರೆ ಮಾಧ್ಯಮದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮನ್ನ ಅವಾಗಿಂದ ಫಾಲೋ ಮಾಡ್ತೀನಿ ನಾನು. ಹಿಂಗೆ ನೋಡ್ತಿದ್ದೆ, ಇವ್ರು ರೋಡಲ್ಲೆಲ್ಲ ಮಾಡ್ತಾರಲ್ಲ, ಏನು ಅನ್ಸಲ್ವಾ ಇವ್ರಿಗೆ, ಯಾರು ಏನಾದ್ರು ಹೇಳ್ಬಿಡಲ್ವಾ, ಬೈದು ಬಿಡಲ್ವಾ ಅಂತೆಲ್ಲ, ಆ ಥರದ್ದು ಏನೂ ನಡೆದಿಲ್ವಾ ಸರ್? ಬೈಯೋದೇನೋ ನಿಮಗೆ ನಾನು ಅಂಗಡಿಲಿ ಕೊಡಲ್ಲ, ನಾನು ಅಂಗಡಿಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಇಲ್ಲೇ ಯಾಕೆ ವಿಡಿಯೋ ಮಾಡ್ತಿದ್ದೀರಾ ಹೋಗ್ರಿ, ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಬಂದು ವಿಡಿಯೋ ಮಾಡ್ತೀರಾ, ಇವ್ರಿಗೆ ಇದೇ ಕೆಲಸ ಬರಲ್ಲೇ, ಮುಂದೆ ಹೋಗಿರೋ ಮಾತುಗಳಿವೆ ಎಲ್ಲ ಕೇಳ್ಕೊತಾ ಇದ್ವಿ ಸರ್, ಕೇಳ್ಕೊತಾ ಇದ್ವಿ. ಇವಾಗ ಯಾವ್ದಾರು ಅಂಗಡಿಗೆ ಹೋದ್ರೆ, ಯಾವ್ದಾರು ಕೆಫೆಗೆ ಹೋದ್ರೆ, ಬ್ರೋ ಇಲ್ಲಿ ವಿಡಿಯೋ ಮಾಡಿ ಬ್ರೋ, ಕೆಫೆಲ್ ವಿಡಿಯೋ ಮಾಡಿ ಬ್ರೋ, ಕಂಟೆಂಟ್ ವಿಡಿಯೋ ಮಾಡಿ ಬ್ರೋ, ಯಾವ್ದಾರು ಶಾಪಲ್ಲಿ ಹೋಗ್ತಿದ್ರೆ ಸರ್ ಶಾಪೇ ಬಿಟ್ಕೊಟ್ಬಿಡ್ತಾರೆ ಸರ್ ನಮಗೆ, ವಿಡಿಯೋ ಮಾಡಿ ಸರ್. ಯಾವ್ದಾರು ಕೆಫೆಗೆ ಹೋಯ್ತು ಅಂದರೆ ಪಬ್ಗೆ ಹೋಗ್ಲಿ ಸರ್, ಪಬ್ ಆ ಜಾಗ ಬೇಕು ಸರ್, ಇಲ್ಲಿ ಮಾಡಿ ಸರ್, ಮಾಡಿ ಸಿಂಪಲ್ ಸರ್, ನಾನು ನೈಟಿಂಗ್ ಟ್ಯಾಗ್ ಮಾಡಿಬಿಡಿ. ಬದಲಾವಣೆ ನೋಡಿ ಹೆಂಗಿದೆ ಇವಾಗ ಸರ್. ನಮ್ಮದು ಸೋಷಿಯಲ್ ಮೀಡಿಯಾ, ನಮ್ಮದೊಂದು ಪ್ರಮೋಷನ್ಗೆ ನಾನು ಚಾರ್ಜ್ ಮಾಡ್ತೀನಲ್ಲ ಸರ್, ತುಂಬ ಚಾರ್ಜ್ ಮಾಡ್ತೀನಿ ನಾವು ನಾರ್ಮಲಾಗಿ. ಓಕೆ, ಒಂದು ಪ್ರೈಸ್ನ ನಾವು ಅಮೌಂಟ್ನ ನಾವು ಚಾರ್ಜ್ ಮಾಡ್ತೀವಿ. ಆ ಪ್ರೈಸ್ ಅವ್ರಿಗೆ ಸೇವ್ ಮಾಡ್ದಂಗೆ ಆಗುತ್ತೆ, ಬಿಟ್ಟು ಪ್ರಮೋಷನ್ ಆಗುತ್ತೆ, ಅವ್ರಿಗೂ ನೇಮ್ ಆಗುತ್ತೆ. ಅದು ಅವ್ರ ಮೆಂಟಾಲಿಟಿ ಗೊತ್ತು. ಇವಾಗ ಎಲ್ಲ ಬಂದು ಸೋಷಿಯಲ್ ಮೀಡಿಯಾಗೆ ಬರ್ತಾ ಇದ್ದಾರೆ ಅಂತ. ಅಂದವರೆಲ್ಲ ಬ್ರೋ ನಿಮ್ಮ ಜೊತೆ ವೀಡಿಯೋ ಮಾಡಬೇಕು ಬ್ರೋ, ಯಾವಾಗಾದ್ರೂ ಚಾನ್ಸ್ ಕೊಡಿ ಬ್ರೋ, ನನಗೂ ಕೊಲಾಬ್ ಕೊಡಿ ಬ್ರೋ ವೀಡಿಯೋದಲ್ಲಿ, ನಮ್ಮದು ಅಕೌಂಟ್ ಬುಷಪ್ ಆಗುತ್ತೆ, ಹಿಂಗೆ ಮಾತಾಡ್ತಾರೆ ಸರ್. ಫಸ್ಟ್ ದುಡ್ಡು ಬಂದಿದ್ದು ಯೂಟ್ಯೂಬಿಂದ ಎಷ್ಟು ದುಡ್ಡು? 16,000 ಏನೋ ಫಸ್ಟ್ ಬಂತು ಸರ್, ಒಂದು ತಿಂಗಳು ದುಡ್ಡು. ಒಂದು ತಿಂಗಳು. ನೆಕ್ಸ್ಟ್ ನಂದು ಯೂಟ್ಯೂಬಲ್ಲಿ 1 ಮಿಲಿಯನ್ ಆಗಿದ್ದು ಒಂದೇ ಮಂತಲ್ಲಿ ಸರ್. 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿದ್ದು ಒಂದೇ ಮಂತಲ್ಲಿ. ಶಾರ್ಟ್ ಸಬ್ಸ್ಕ್ರೈಬರ್ಸು ನಂದು ವೀಡಿಯೋ ಹಾಕಿದ್ರೆ, ಬೆಳಗ್ಗೆ ಹಾಕಿದ್ರೆ ಸಂಜೆವರೆಗೂ 10 ಲಕ್ಷ ವ್ಯೂಸು ಶಾರ್ಟ್ಸು. ಮಿಲಿಯನ್. ನೆಕ್ಸ್ಟ್ ಮಂತ್ ನನಗೆ 89,000ವರೆಗೂ ಒಂದೇ ಮಂತಲ್ಲಿ ಬಂತು ಯೂಟ್ಯೂಬಿಂದ. ಅಂದರೆ ನಂದು ದೊಡ್ಡ ವೀಡಿಯೋ, ಲೆಂತಿ ವೀಡಿಯೋ ಅಲ್ಲ, ನಂದು ಶಾರ್ಟ್ಸ್ ವೀಡಿಯೋ ಇರೋದ್ರಿಂದ ಅಮೌಂಟ್ ರೆವೆನ್ಯೂ ಕಮ್ಮಿ. ಅದೇ ನಾನು ಲೆಂತಿ ವೀಡಿಯೋ ಇದು ಮಾಡಿದರೆ ಒಂದು 15-20 ಲಕ್ಷ ಬಂದಿರೋದು ನನಗೆ. ಆ್ಯಕ್ಚುಲಿ ನಮಗೆ ಆ ಟೈಮ್ ಇರಲಿಲ್ಲ ಬ್ಲಾಗ್ ಮಾಡೋಷ್ಟು ಟೈಮ್. ಇವಾಗ ಆ್ಯಕ್ಚುಲಿ ಸಿಂಪಲಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಂಗೆ ಬೇರೆ ಬೇರೆ ಬ್ರ್ಯಾಂಡ್ ಪ್ರಮೋಷನ್ಸ್ಗಳೇನಿದೆ, ಮತ್ತು ನಮ್ಮದು ಬಿಸ್ನೆಸ್ಗಳೇನಿದೆ, ಅದರಿಂದ ನನಗೆ ಅಮೌಂಟ್. ಮೊದಲು ಬಿಸ್ನೆಸ್ ಬ್ರ್ಯಾಂಡ್ ಪ್ರಮೋಷನ್ಗೆ ನೀವು ಕೇಳ್ಕೊತಾ ಇದ್ರಿ, ಇವಾಗ ನಿಮ್ಮನ್ನು ಕರಿತಾ ಇದ್ದಾರೆ, ಬನ್ನಿ ಮಾಡ್ಕೊಡಿ ಅಂತ. ಹೌದು ಸರ್, ಹೌದು. ಈ ಕೆಲಸ ಬಿಟ್ಬಿಟ್ರಾಗ ಆಲ್ಮೋಸ್ಟ್ ನನಗೆ ಮೋಜಿಂದ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೋಜ್ ಒಂದಿತ್ತು, ಕರೆಕ್ಟ್. ಮೋಜಲ್ಲಿ ಸರ್ ತಿಂಗಳು ಎಂಪ್ಲಾಯಿ ಕೊಡೋದು ಆ ಥರ ಸ್ಯಾಲ್ರಿ ಕೊಡ್ತಿದ್ರು ನಮ್ಗೆ. 50,000 ತಿಂಗಳು ಕೊಡ್ತಾಯಿದ್ರು. ಜಸ್ಟ್ 30 ವೀಡಿಯೋ ಹಾಕ್ಬೇಕಷ್ಟೇ. ತಿಂಗಳು 30 ವೀಡಿಯೋ 50,000 ಅಕೌಂಟಿಗೆ ಬಂದ್ಬಿಡೋದು. 1 ವರ್ಷ ಒಂದರಿಂದ ಹೇಳ್ತಿರೋದು ನೀವೀಗ? ಒಂದರಿಂದ. ಇನ್ನು ಟಿಕ್ಟಾಕ್ ಇತ್ತು ಅವಾಗ? ಟಿಕ್ಟಾಕಲ್ಲಿ ಅಮೌಂಟ್ ಇರಲಿಲ್ಲ. ಟಿಕ್ಟಾಕಲ್ಲಿ ಅಮೌಂಟ್ ಇರಲಿಲ್ಲ. ಟಿಕ್ಟಾಕ್ ಬ್ಯಾನ್ ಆದ್ಮೇಲೆ ನಂಗೆ ಒಳ್ಳೇದಾಯ್ತು. 1 ಮಿಲಿಯನ್ ಫಾಲೋವರ್ಸ್ ಇತ್ತು ನನಗೆ ಟಿಕ್ಟಾಕಲ್ಲಿ, ಆದ್ರೆ ನಂಗೆ ಒಳ್ಳೇದಾಯ್ತು. ಬ್ಯಾನ್ ಆದ್ಮೇಲೆ ಬೇಜಾರು, ಒಂಥರ ಜೀವನ ಬಿದ್ದದಾಗ ಆಗ್ಬಿಡ್ತು ಸರ್. ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿರೋ ಕೋಟೆ ಹೊಡೆದೋಯ್ತಲ್ಲ, ಆ ಥರ ಆಗ್ಬಿಡ್ತು ಟಿಕ್ಟಾಕ್ ಬ್ಯಾನ್ ಆದಮೇಲೆ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮೋಜ್ಗೆ ಹೋದ್ವಿ. ಮೋಜಲ್ಲಿ ಸ್ಟಾರ್ಟಿಂಗಲ್ಲಿ ಇದು ಮಾಡೋದು. ಮೋಜ್ ನಮಗೆ ಒಂಥರ ಇವಾಗ ನಮಗೆ ತುಂಬ ಟಾಪಿಗೆ ತಗೊಂಡೋಗ್ಕೊಂಡಿತ್ತು ಸರ್. ನಮಗೊಂದು ಪ್ರೌಡ್ ಫೀಲ್ ಇದೆಲ್ಲ, ಅಮೌಂಟ್ ಇದೆ ಅಂತ ತೋರಿಸ್ಕೊಟ್ಟಿದ್ದೆ ಮೋಜು. ಇಲ್ಲ ಅಮೌಂಟ್ ನಾವು ಮಾಡ್ಬೋದು, ಇದ್ರಲ್ಲಿ ಅಮೌಂಟ್ ಇದೆ ಅಂತ. ಒಂದೊಂದು ಟೈಮ್ ಆ ಮೋಜಿಂದ 1 ಲಕ್ಷದವರೆಗೂ ಒಂದೊಂದು ತಿಂಗಳಿಗೆ ತಗೊಂಡಿದ್ದೀವಿ. ಆಮೇಲೆ ಟ್ರಿಪ್ಗಳು, ಪಾರ್ಟಿಗಳು, ಇದನ್ನ ಅವರೇ ಮಾಡಿಸ್ತಾರೆ, ಎಲ್ಲ ಅವರೇ ಮಾಡ್ತಿದ್ರು ಸರ್. ಮೀಟಪ್ ಎಲ್ಲ ಆಗ್ತದೆ. ನೀವು ಅಲ್ಲಿ ವಿಡಿಯೋನೂ ಆಗುತ್ತೆ, ನಿಮ್ಗೆ ಟ್ರಿಪ್ ಆಗುತ್ತೆ, ಮೀಟಪ್ ಆಗುತ್ತೆ, ಎಲ್ಲ ಸರ್. A to Z ಏನಿದೆ. ನಾವು ಮನೆಯಿಂದ ಬರೋದಕ್ಕೆ ಫ್ಲೈಟ್ ಕೂಡ ಬುಕ್ ಮಾಡಿಕೊಟ್ಟಿದ್ರು ನಮಗೆ. ಹೈದರಾಬಾದಲ್ಲಿ ಇವೆಂಟ್ ಇತ್ತು, ಫ್ಲೈಟ್ ಕೂಡ ಅವರೇ ಬುಕ್ ಮಾಡಿಕೊಟ್ಟಿದ್ರು ಮೋಜ್ ಅವರು. ನಾವು ಇಟ್ ಇತ್ತು ಆ್ಯಕ್ಚುಲಿ ವರ್ಕ್ ಆಗ್ತಿಲ್ಲ, ನಿಮ್ಮ ಏನೋ ಬ್ರ್ಯಾಂಡಿಂಗ್ ಏನೋ ಇದಾಗಿದೆ ಅಂತ ಇದು ಮಾಡಿದ್ದಾರೆ. ಬಟ್ ಇವಾಗ ಓಕೆ. ಬಟ್ ಅವಾಗ ಏನೂ ಇಲ್ಲದೆ ಇರೋ ಟೈಮಲ್ಲಿ ಕೈ ಎತ್ತಿದ್ದೆ ಮೋಜು ಸರ್. ಆ ಮೋಜು ನಂಗೆ ಅಮೌಂಟ್ ಕೊಡ್ತಾ ಇದೆ ಅನ್ನೋ ಒಂದು ಓಪಲ್ಲೇ ನಾನು ಕೆಲಸ ಬಿಟ್ಟಿದ್ದು. ಫುಲ್ ಟೈಮ್ ಹಾಕೋಣ ಇದನ್ನು. ಸೊ ಫುಲ್ ಟೈಮ್ ನೀವು ಯೂಟ್ಯೂಬರ್, ಫುಲ್ ಟೈಮ್ ಕ್ರಿಯೇಟರ್, ಫುಲ್ ಟೈಮ್ ಇನ್ಫ್ಲುಯೆನ್ಸರ್. ಹೌದು. ಇವಾಗ ಅದನ್ನು ಮಾಡ್ಕೊಂಡು ನಂಬಿಕೆ ಬಂತ ನಾನು ದುಡಿತೀನಿ ಇಲ್ಲಿಂದ ಅಂತ? ಭಯ ಆಗ್ತಿತ್ತು ಸರ್ ನನಗೆ. ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ. ಇಷ್ಟು ಕಷ್ಟಪಟ್ಟಿದ್ದೀವಿ. ಇವಾಗ ಟಿಕ್ಟಾಕ್ ಬ್ಯಾನ್ ಆಗೋಯ್ತು, ಮೋಜು ಬ್ಯಾನ್ ಆಗ್ಬೋದು ಅನ್ನೋ ಭಯ. ಬಟ್ ಏನೋ ಒಂದು ಧೈರ್ಯ ಮಾಡಿ ಮಾಡೋಣ ಅನ್ನೋ ಒಂದು ಇದರಲ್ಲಿ ಇದು ಮಾಡ್ಕೊಬಿಟ್ಟೆ. ನನಗೆ ಈ ಕಾರ್ದು ಒಂದೊಂದು ಮೋಸ ಆಗಿತ್ತು ಸರ್, ಫ್ರಾಡ್ ಆಗಿತ್ತು ಕಾರ್ದು ನಂದು. ಇವಾಗ ನಾನು ಕಾರ್ ತಗೊಂಡಿದ್ದೀನಿ, ಅದಕ್ಕೂ ಮುಂಚೆ 7 ಲಕ್ಷ ನಿಂತ್ಕೊಂಡೋಗಿ ಒಬ್ಬರು ಕೊಟ್ಬಿಟ್ಟಿದ್ದೀನಿ. ಏನಕ್ಕೆ? ಕಾರು ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ತಾರೆ, ಕಮ್ಮಿ ದುಡ್ಡಾಗಿ ಕೊಡ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಕೊಟ್ಬಿಟ್ಟಿದ್ದೀನಿ. ಇದನ್ನ ಆ್ಯಕ್ಚುಲಿ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಒಂದು ಇನ್ಫಾರ್ಮೇಷನ್ ಅಂತ ಕಾರ್ನ ತೋರಿಸ್ತಾರೆ, ಕಾರ್ ಚೆನ್ನಾಗಿದೆ ಅಂತ ತೋರಿಸ್ತಾರೆ. 14 ಲಕ್ಷ ನಾನು ಸೆಕೆಂಡ್ ಹ್ಯಾಂಡ್ ಕಾರ್ನ ನಾನು ಮಾರ್ತಾಯಿದ್ದೀನಿ, ಜಸ್ಟ್ 2 ಲಕ್ಷ ಅಡ್ವಾನ್ಸ್ ಪೇಮೆಂಟ್ ಕೊಡಿ, ನಿಮಗೆ ಮೇಲ್ ಬರುತ್ತೆ, ಅಪ್ರೂವಲ್ ಆಗಿದೆ ಅಂತ ಮೇಲ್ ಬರುತ್ತೆ ಅಂತ ಹೇಳ್ತಾರೆ. ಮೇಲು ನನಗೂ ಬಂತು. ನನಗೇನಂತೂ ನಮ್ಮದೇ. ಆಮೇಲೆ ಸ್ಟಾರ್ಟಿಂಗು ಈ ವ್ಯಕ್ತಿಗಳು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ನಿಮ್ಗೊಂದು 50-60 ಸಾವಿರ ಖರ್ಚು ಮಾಡ್ತಾರೆ ತಿನ್ನೋದಕ್ಕೆ, ಉಣ್ಣೋದಕ್ಕೆ. ಈ ವ್ಯಕ್ತಿ ಏನು ಗುರು ಹಿಂಗೆ ಖರ್ಚು ಮಾಡ್ತಿದ್ದೀನಿ ಅನ್ನೋ ಫೀಲ್ನ ತುಂಬಿಡ್ತಾರೆ. ಆಮೇಲೆ ಬ್ರೋ ಒಂದು ಒಳ್ಳೆ ಕಾರ್ ಇದೆ ಬ್ರೋ, ಈ ಕಾರ್ ನಿಮ್ಮ ಲೈಫಲ್ಲಿ ಸಿಗಲ್ಲ ಬ್ರೋ, ತಗೊಳ್ಳಿ ಬ್ರೋ ಈ ಕಾರ್ನ ಅಂತಂತಾರೆ.
11 ಲಕ್ಷಕ್ಕೆ ಕೊಡ್ತಾವ್ರೆ 18 ಲಕ್ಷದ ಕಾರು. ಯಾಕೆ ಬಿಡೋಣ, ಸೆಕೆಂಡ್ ಅಲ್ವಾ, ಸೀಸಿಂಗ್ ಗಾರ್ಡ್ ಕೊಟ್ಬಿಟ್ಮೇಲೆ ನಂಬರ್ ಬ್ಲಾಕ್ ಇದು ಬ್ಲಾಕ್. ಬಟ್ ಆ ತಗೊಂಡಿರೋ ಅಮೌಂಟ್ನ ನಾನು ರಿಕವರಿ ಮಾಡಿದೆ ನಾನು, ಬಿಕಾಸ್ ಆಫ್ ಈ ಸೋಷಿಯಲ್ ಮೀಡಿಯಾದಿಂದ ರಿಕವರಿ ಮಾಡಿ. ಬಟ್ ಹೆಂಗೆ ಆ ಕಾರ್ ಏನು ಕಾರ್ ಅದು? ಕಾರ್ನ ತೋರಿಸ್ತಾರೆ, ಯಾರ್ದೋ ಕಾರ್ನ ತಗೊಬಂದು ತೋರಿಸ್ತಾರೆ. ನಾವೇನು ಅನ್ಕೊಂಡಿರ್ತೀವಿ ಕಮ್ಮಿ ದುಡ್ಡು ಇರುತ್ತೆ, ಬಟ್ ಇವಾಗ ಫ್ರೆಂಡ್ ತರ ನಿಮ್ಮನ್ನ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ. ಬಟ್ ಕಾರ್ ಇಲ್ಲ, ಕಾರೇ ಇಲ್ಲ, ಯಾವ್ದೋ ಒಂದು ಕಾರು. ಇವಾಗ ನಾನು ನೀನ್ ಕಾರ್ ಚೆನ್ನಾಗಿದ್ರು ಒಂದು ರೌಂಡ್ ಕೊಡಿ, ಇಬ್ರು ಒಂದು ರೌಂಡ್ ಕೊಡ್ತೀನಿ, ನೋಡಪ್ಪ ಇದೇ ಕಾರು. ಬಟ್ ಅವಂದೇ ಕಾರ್ ಅಲ್ಲ. ಅಯ್ಯೋ 7 ಲಕ್ಷ ತಲೆ ಮೇಲೆ ಹೆಂಗ್ ಬಿದ್ಬಿಡ್ತದೆ. ಎಲ್ಲ ಕಷ್ಟಪಟ್ಟು ದುಡಿರ್ತೀವಿ, 7 ಲಕ್ಷ ಒಟ್ಟ ಟೈಮ್ ಹೊಡಿತು ಅಂತಂದ್ರೆ ಮತ್ತೆ ತಿರ್ಗಾದನ್ನ ಎತ್ಕೊಂಡು ಆ ಕಾರ್ ನರ್ಕ ನೋಡ್ಬಿಟ್ಟಿದ್ವಿ ಸರ್. ಆಮೇಲೆ ನಾನು ಕಾರ್ ತಗೊಳ್ಳೇಬೇಕು, ನನ್ನ ಫೇವ್ರೆಟ್ ಕಾರು. ಆ 7 ಲಕ್ಷ ಹೋದ್ರೋಗ್ಲಿ ಅಂದ್ಬಿಟ್ಟು ಮತ್ತೆ ಲೋನ್ ಮಾಡಿಸಿ ಅದು ಮಾಡಿಸಿ ತಾರ್ ತಗೊಂಡೆ. ಆಮೇಲೆ ಅವ್ನಿಗೆ 1 ರೂಪಾಯಿನೂ ಬಿಡಲಿಲ್ಲ ಸರ್. ಸ್ವಲ್ಪ ಕೊಡ್ಬೇಕೇನೋ, 1 ರೂಪಾಯಿ ಬಿಡಲಿಲ್ಲ, ಎಲ್ಲ ರಿಕವರಿ ಮಾಡಿದೆ ನನ್ನ ಫ್ರೆಂಡ್ ಸರ್ಕಲಿಂದ. ಬಿಕಾಸ್ ಸೋಷಿಯಲ್ ಮೀಡಿಯಾ ವಿಡಿಯೋ ಮಾಡಿದ್ದೀನಿ, ಪೋಸ್ಟ್ ಮಾಡ್ತೀನಿ. ನಿನ್ನ ಲೈಫ್ ನಾನು ಏನು ಮಾಡ್ಬೇಕು ನನಗೆ ಗೊತ್ತು, ಯಾರಿಗೂ ಆಗಬಾರ್ದು. ಬೈಕ್ ನನಗೆ ಅಮೌಂಟ್ ಆಗ್ತದೆ. ಬಟ್ ಈ ಥರ ಯಾರು ಮೋಸ ಹೋಗಬೇಡಿ. ಯಾವುದನ್ನು ನೋಡ್ದೇನೆ ಇದು ಮಾಡ್ದೇನೆ ರಿಜಿಸ್ಟರ್ ಇಲ್ಲದೆ ಇರೋ ವ್ಯಕ್ತಿಗಳನ್ನ ನಂಬೋದಕ್ಕೆ ಹೋಗಬೇಡಿ. ಯಾಕಂದರೆ ಲೈಫ್ನೇ ಹಾಳು ಮಾಡ್ಬಿಡ್ತಾರೆ ಸರ್. ನಂತರ ಎಲ್ಲ ತುಂಬ ಜನ ಲೈಫ್ ಹಾಳು ಮಾಡಿದ್ದಾನೆ ಯಪ್ಪ. ಗ್ರೂಪಲ್ಲೆಲ್ಲ ಇರ್ತಾರಲ್ಲ, ತಾಳೆ ನೆತ್ಕೊಂಡೋಗಿ ಅಡ ಹಾಕ್ಬಿಟ್ಟು ಅವ್ನಿಗೆ ದುಡ್ಡು ಕೊಟ್ಟಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು. ಆ ವ್ಯಕ್ತಿಗೆ ಹೆಂಗೆ ಸರ್ ಅದು ಎಷ್ಟು ಜೀವನಗಳು ಹಾಳು ಮಾಡ್ಬಿಟ್ಟಿದ್ದಾನೆ ಗೊತ್ತು. ಈ ಥರ ಯಾರು ಹಾಳಾಗಬೇಡಿ ಅನ್ನೋ ಒಂದು ಕಾರಣಕ್ಕೆ ಬಿಡಿ. ಭಯಂಕರ ಎಕ್ಸ್ಪೀರಿಯನ್ಸ್ ಅಲ್ಲ ದಚ್ಚು ನಿಮ್ಮ ಲೈಫಲ್ಲಿ? ನರಕಗಳು ಹೋಗ್ಬಿಟ್ಟಿದ್ದೀವಿ. ನಮಗೆ ಹೊರಗಡೆ ನೋಡಿದಾಗೆಲ್ಲ ದಚ್ಚು ಯಾವುದೋ ಪಾಶ್ ಕಾರಲ್ಲಿ ಫ್ರೆಂಡ್ಸ್ ಎಲ್ಲ ಆ ಕಡೆ ಈ ಕಡೆ ಕಾಲು ನಿಂತ್ಕೊಳ್ಳೋದು, ಮೇಲೆ ನಿಂತ್ಕೊಳ್ಳೋದು, ಇನ್ಯಾವುದೋ ಪಟಾಕಿ ಥರ ಹಿಂಗೆ ಆರಿಸೋದು, ಬರ್ಡೇ ಸೆಲೆಬ್ರೇಟ್ ಮಾಡೋದು, ಕೇಕ್ ಕಟ್ ಮಾಡೋದು. ಏನು ಗುರು ಈ ವ್ಯಕ್ತಿಗೆ ಪಾಶ್ ಲೈಫು ಪಡ್ಕೊಂಬಂದಿರ್ಬೇಕು ಅನ್ನೋ ಲೆವೆಲ್ ಇರ್ತೀಯ ಗುರು ನೀನು? ಖಂಡಿತ ಸರ್. ಇದು ನಾವೇ ಯಾವಾಗಲೂ ಹೇಳ್ತಿದ್ದಲ್ಲ, ನಮ್ಮ ಹುಡುಗರಲ್ಲಿ ಒಬ್ಬರತ್ರನೂ ಬೈಕ್ ಇರಲಿಲ್ಲ, ಒಬ್ಬರತ್ರನೂ ಗಾಡಿ ಇರಲಿಲ್ಲ, ಒಂದೇ ಒಂದು ಕಾರು ವೈಕೆ ಹತ್ರ ಇತ್ತು. ಇವಾಗ ಸರ್ ನಮ್ಮ ಟೀಮಲ್ಲಿ 12 ಜನ ಇದ್ದಾರೆ. 12 ಜನ ಹತ್ರ ಒಂದೊಂದು ಕಾರ್ ಇದೆ. 12 ಜನ ನಮ್ಮ ಟೀಮಲ್ಲಿ ಯಾರ್ಯಾರು ಹುಡುಗರು ಮೊದಲಿಂದ ಇದ್ದಾರೆ ಎಲ್ಲರ ಹತ್ರ 12 ಕಾರ್ ಇದೆ. ಬಿಕಾಸ್ ಟೀಮ್ ವರ್ಕು, ನೇಮ್ ಕಷ್ಟಪಟ್ಟು ನೇಮ್ ಮಾಡಿ ಆ ನೇಮಿಂದ ದುಡ್ಡು ಮಾಡ್ತಿದ್ದಾರೆ. ಕಷ್ಟಪಟ್ಟು ನೀವು ಮಾಡಿ. ಫಸ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಚೆನ್ನಾಗಿರಬೇಕು. ಫ್ರೆಂಡ್ ಸರ್ಕಲ್ ಚೆನ್ನಾಗಿದ್ಬಿಟ್ಟು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಮಗ, ನೀನು ನನಗೆ ಸಪೋರ್ಟ್ ಮಾಡು, ನನಗೆ 1 ಮಿಲಿಯನ್ ಐತೆ, ನಾನೇ ನಿನಗೆ ಕ್ಯಾಮ್ರಾ ಹಿಡಿಲಿ ಅನ್ನೋ ಒಂದು ಮೆಂಟಾಲಿಟಿ ನಿನಗೆ ಬಂತು ಅಂದರೆ ನೀನು ಅಲ್ಲಿ ಎಲ್ಲರಿಗೂ ಕೆಟ್ಟವನೈತೆ, ನೀನು ಲೈಫಲ್ಲಿ ಸೋಲ್ತೀಯ. ಬಟ್ ಆ ಮೆಂಟಾಲಿಟಿ ಇದೆಯಾ? ಯಾರಿಗೂ ಇಲ್ಲ ಸರ್. ಅಲ್ಲ, ಯಾರಿಗೂ ಜಾಸ್ತಿ ಫಾಲೋವರ್ಸ್ ಇದ್ದಾಗ ಅವರು ವಿಡಿಯೋ ಮಾಡ್ತಾರ ಮಾಡಲ್ಲ ಸರ್? ನಾನು 1 ಮಿಲಿಯನ್ ಇದೆ, ನನಗೆ ರೋಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದು ಮಾಡ್ತೀನಿ. ಬೇಕು ನನ್ನ ಫ್ರೆಂಡ್ ಬೆಳಿಬೇಕು, ನನ್ನ ಫ್ರೆಂಡ್ ಲೈಫ್ ಆಗಬೇಕು, ಅವನು ನನಗೆ ಮಾಡ್ತಾನೆ. ನನ್ನ ಫ್ರೆಂಡ್ ಬೇರೆಯವ್ರಿಗೆ ನಿಮ್ಮ ಬಳಗ ಓಕೆ, ಬೇರೆಯವ್ರು ಮಾಡ್ತಾರ ಕೆಲಸ? ನಮ್ಮ ಟೀಮು ಅಷ್ಟೇ ಸರ್. ಬೇರೆ ಅದೇ ನೀವು ಹೇಳಿದ್ರಲ್ಲ ಸರ್, ನಮ್ಗೆ ಯಾರ ಹತ್ರನೇ ಆಟಿಟ್ಯೂಡ್ ಇಲ್ಲ. ನನ್ನ ಜೊತೆ ಯಾರ ಜೊತೆ ವಿಡಿಯೋ ಮಾಡಬೇಕು ಅಂದ್ರೆ ನಾನು ಬಂದು ಅವ್ರ ಜೊತೆ ವಿಡಿಯೋ ಮಾಡಿ. ಏನದು ಡೈಲಾಗ್ ಅದು ನೀವು ಹಾಕಿದಿರಲ್ಲ, 0% ಆಟಿಟ್ಯೂಡ್? ನನ್ನ ಲೈಫಲ್ಲಿ ಆಟಿಟ್ಯೂಡ್ ಇಲ್ಲ, 0% ಆಟಿಟ್ಯೂಡ್. ಬಟ್ ನೀನು ಆಟಿಟ್ಯೂಡ್ ತೋರಿಸಿದ್ರೆ ನಮ್ಮ ತಾಯಣೆ ನಾನು ಸುಮ್ಮನೆ ಇರಲ್ಲ. ನೀನು ಏನು ಆಟಿಟ್ಯೂಡ್ ತೋರಿಸ್ತೀವಿ ಅವ್ರ ಅಪ್ಪನಾಗೆ ನಾನು ಆಟಿಟ್ಯೂಡ್ ತೋರಿಸ್ತೀನಿ. ನೀನು ತುಂಬ ಚೆನ್ನಾಗಿರೋ, ನಿನ್ನ ಕಾಲು ಕೆಳಗಡೆ ಇರ್ತೀನಿ. ನೀನು ದೌಲತ್ ತೋರಿಸಿದ್ರೆ ನಾನು ನಿನ್ನ ತಲೆ ಮೇಲೆ ಇರ್ತೀನಿ. ಇದು ಮೊದಲಿಂದನೂ ಒಳಗಿರೋ ಬುದ್ಧಿನದು ಅಷ್ಟೇ ಸರ್. ನನಗೆ ಯಾವಾಗೂ ಅಷ್ಟೇ ಸರ್. ನೀನು ನನಗೆ ಬೇಡ ಅಂದರೆ ನಿನ್ನ ಕೋಟಿಗಿರಲಿ, ನನಗೆ ಬೇಕಾಗಿಲ್ಲ. ನೀನು ಕೊಡೋ ರೆಸ್ಪೆಕ್ಟ್ ನನಗೆ ಬೇಕು. ನೀನು ಕೋಟಿಗಿದ್ರೆ ನಿಮ್ಮ ಮನೇಲಿ ಇಟ್ಕೋತೀನಿ, ನಿನ್ಗೆ ಇಟ್ಕೋತೀನಿ, ನನಗೇನು ಕೊಡಲ್ಲ. ನೀನು ರೆಸ್ಪೆಕ್ಟ್ ಕೊಟ್ಟು ಮಾತಾಡು, ನಾನು ನಿನ್ನ ಜೊತೆ ತುಂಬ ಚೆನ್ನಾಗಿರ್ತೀನಿ ಅಷ್ಟೇ ಸರ್. ನನ್ನ 1000 ರೂಪಾಯಿ ದುಡಿದು ನಾನೇ ಕಿಂಗು, ಅವ್ನು ನನ್ನ ಕಿಂಗ್ ಅಂತ ನನಗೆ ಕನ್ವರ್ಟ್ ಆಗಲ್ಲ ನಾನು, ಯಾಕಂದ್ರೆ ಅವ್ನು ನನಗೆ ಸಾಕಲ್ಲ. ಆ ಥರ ಅಷ್ಟೇ ಸರ್ ಮೆಂಟಾಲಿಟಿ. ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ಆಸೆ ಇರುತ್ತೆ. ಅಂದರೆ ಏನೋ ಯಾವುದೋ ಒಂದು ದೊಡ್ಡ ಚಾಕ್ಲೇಟ್ ತಿನ್ನಬೇಕು ಅಂತ ಆಸೆ ಇರುತ್ತೆ, ಅಥವಾ ಎಲ್ಲೋ ಹೋಗಬೇಕು, ಅಥವಾ ಯಾವುದೋ ಬಟ್ಟೆ ತೊಗೋಬೇಕು ಅಂತ ಆಸೆ ಇರುತ್ತೆ. ಅಂದರೆ ಅನ್ಅವಾಯ್ಡಬಲ್, ನಮಗೆ ದುಡ್ಡು ಇರಲ್ಲ, ಕನಸು ಹಾಗೆ ಉಳಿದೋಗ್ಬಿಡುತ್ತೆ. ದೊಡ್ಡವರಾದಮೇಲೆ ಒಂದು ಸ್ವಲ್ಪ ಸಂಪಾದನೆ ಮಾಡಿದ್ಮೇಲೆ ಹೋಗಿ ತೊಗೊಂಡಿದ್ದುಂಟು, ಅಥವಾ ಆಸೆನೇ ಬಿಟ್ಬಿಟ್ಟಿದ್ದುಂಟು, ಆ ಥರದ್ದು ಏನಾರು ಇದೆಯಾ? ನನಗೆ ಕಾರ್ ತಗೊಳ್ಳೋದು ತುಂಬ ಆಸೆ. ಚಿಕ್ಕ ವಯಸ್ಸಿಂದ ಜೀಪ್ ಅದನ್ನ ತಳ್ಬಿಟ್ರೆ ಕಾರ್ ತಗೊಳ್ಳೋದು ತುಂಬ. ಆ ಕಾರ್ ತುಂಬ ನಾನು ಕಷ್ಟಪಟ್ಟಿದ್ದೀನಿ. ನನ್ನ ಚಿಕ್ಕ ಆಸೆ ಅಂತಂದರೆ ನಂಗೆ ಬಟ್ಟೆ ತಗೊಳ್ಳೋದು ಆಸೆ ಇತ್ತು ಸರ್. ನಂಗೊಂದು ಬಟ್ಟೆ, ನಂದು ಒಂದು ಬಟ್ಟೆನ 4 ಬಟ್ಟೆ ಏನೋ ಇತ್ತು ನಂಗೆ ಚಿಕ್ಕದು, ನನಗೆ ಗೊತ್ತಿಲ್ಲ. 4 ಬಟ್ಟೆನ ಆಲ್ಮೋಸ್ಟ್ ಒಂದು 5 ತಿಂಗಳು 6 ತಿಂಗಳು ಯೂಸ್ ಮಾಡಿದ್ದೀನಿ. ಬರೀ 4-5 ಬಟ್ಟೆ. 4-5 ಬಟ್ಟೆ ಅಷ್ಟೇ. ಒಗೆದು ಹಾಕೊಳ್ಳೋದು 5 ತಿಂಗಳು 6 ತಿಂಗಳು ಒಂದೇ ಬಟ್ಟೆ. ಆ ಬಟ್ಟೆ ಸ್ವಲ್ಪ ಹರಿದೋದ್ರು ನಮ್ಮ ಅಮ್ಮ ಹೊಲ್ಕೊಡೋರು ಹಾಕೋತಾ ಇದ್ದೆ. ಇವಾಗ ನಮ್ಮ ಮನೇಲಿ ಓಪನ್ ಮಾಡಿದ್ರೆ ಒಂದು 1,000-2,000 ಬಟ್ಟೆಗಳಿದೆ. ಯಾವ್ದು ಹಾಕಬೇಕು ಅನ್ನೋದೇ ಗೊತ್ತಿಲ್ಲ, ಅಷ್ಟು ಬಟ್ಟೆಗಳಿದೆ. ಒಂದು ಬಟ್ಟೆ ಸಿಕ್ಕಿದ್ರೆ ಸಾಕು ಅನ್ನೋ ಖುಷಿ ಇರ್ತಿತ್ತು. ಇವಾಗ ಎಲ್ಲ ಇದೆ, ಎಲ್ಲ ಚೆನ್ನಾಗಿದೆ, ಬಟ್ ಲೈಫಲ್ಲಿ ಒಂಥರ ಖುಷಿನೇ ಇರಲ್ಲ, ಹಂಗಾಗ್ಬಿಟ್ಟಿರುತ್ತೆ. ವರ್ಕು. ಅವಾಗ 12,000 ಸಂಬಳ ಬಂದರೆ ನನ್ನ ಕಿಂಗು. ಇವಾಗ ಲಕ್ಷ ದುಡಿದ್ರೂ ಟೆನ್ಷನ್ ವರ್ಕ್ ಅಷ್ಟೇ. ಈ ಪ್ರಾಣಿ ಪ್ರೀತಿ ಎಲ್ಲಿಂದ ಹೆಚ್ಚು? ಒಂದು ಪ್ರಾಣಿಗೆ ಆಕ್ಸಿಡೆಂಟ್ ಮಾಡಿದ್ಮೇಲೆ. ನೀವು ಮಾಡಿದ್ರಿ? ನಮ್ಮ ಫ್ರೆಂಡ್ ಆಕ್ಸಿಡೆಂಟ್ ಮಾಡಿದ್ಮೇಲೆ. ರೋಡಲ್ಲಿ ಹೋಗ್ಬೇಕಾದ್ರೆ ನಾಯಿ ಅಡ್ಡ ಬಂದಾಗ ನಮ್ಮ ಫ್ರೆಂಡ್ ಸ್ಪೀಡಾಗಿ ಹೋಗ್ತಿದ್ದ, ನೈಟು 7:30-8 ಗಂಟೆಗೆ ಹೊಡೆದ, ಹೋಗಿ ಸತ್ತೋಯ್ತು. ಸತ್ತು ಬಿದ್ದ ಮೇಲೆ ಮರಿಗಳೆಲ್ಲ ಇದು ಹೆಣ್ಣಾಯಿ, ಅದು ಮೇ ಬಿ ಇವಾಗ ಹೋಗಿರುವಂಥ ಮರಿಗಳೆಲ್ಲ ಇದ್ವು. ಸತ್ತೋದ್ಮೇಲೆ ಆ ಮರಿಗಳೆಲ್ಲ ಕಿರ್ಚೋದು ಹಂಗೆ ನೋಡಿದಾಗ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು ಸರ್. ಹೆಂಗೆ ಸತ್ತೋಗ್ಬಿಟ್ಟಿದೆ ಸರ್, ಮರಿಗಳೆಲ್ಲ ಸುತ್ತಾಕೋಬಿಟ್ವು.
ನಾನು ಅಲ್ಲಿ ಕೆಟ್ಟ ಮಾತಲ್ಲಿ ಬೈದೆ ನೋಡ್ಕೊಡ್ಸೋಕ್ಕಾಗಲ್ಲ ಅಂದಾಗ ಅವನು ತಪ್ಪಿಲ್ಲ, ಅಲ್ಲಿ ಏನೂ ಕಾಣಿಸಿಲ್ಲ ಮಗ, ನಂಗೆ ಗೊತ್ತಾಗಿಲ್ಲ ಅಂತಂದ. ಮೆಂಟಾಲಿಟಿಲಿ ನಾನು ಇದನ್ನು ಬೇರೆ ಕಡೆ ನೋಡಿದ್ದೆ. ಮಗ ನಮ್ಮ ಕರ್ನಾಟಕದಲ್ಲಿ ಈ ಥರ ಆಕ್ಸಿಡೆಂಟ್ ಆಗಿ ತಪ್ಪಿಸೋಣ ಅಂತ ಮಾತಾಡ್ಕೊಂಡ್ವಿ. ಆಲ್ಮೋಸ್ಟ್ 2.5 ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದು. 8.5 ಲಕ್ಷ 9 ಲಕ್ಷ ನಾನು ಇದಕ್ಕೆ ಖರ್ಚು ಮಾಡಿದ್ದೀನಿ ಸರ್. ಏನಕ್ಕೆ? ಈ ಕಾಲರ್ ಹಾಕೋದಕ್ಕೆ, ರೇಡಿಯಂ ಕಾಲರ್ 8 ಲಕ್ಷ 8.5 ಲಕ್ಷ ಇದಕ್ಕೆ ಖರ್ಚು ಮಾಡಿದ್ದೀನಿ. ಇದ್ರ ಬಂದು ನಾನು ಇನ್ನೊಂದು ಕಾರ್ನ ತಗೋಬೋದಾಗಿತ್ತು. ಶೋಕಿ ಅಂತ ಮಾತಾಡೋರು ನಾನು ಹೇಳೋದಿದ್ದನ್ನ 8.5 ಲಕ್ಷದಲ್ಲಿ ನಾನು ಎಂತೆಂಥ ಶೋಕಿ ಮಾಡ್ಬೋದಾಗಿತ್ತು, ಎಲ್ಲೆಲ್ಲಿ ಹೋಗ್ಬೋದಾಗಿತ್ತು, ಯಾವ್ಯಾವ ಕಾಸ್ಟ್ಯೂಮ್ಗಳು ಹಾಕೋಬೋದಾಗಿತ್ತು, ಎಂತೆಂಥ ವಿಡಿಯೋ ಶೂಟ್ ಮಾಡ್ಬೋದಾಗಿತ್ತು. ನನಗೆ ಈ ಶೋಕಿ ಏನಕ್ಕೆ ಮಾಡೋಕೆ ಪ್ರಾಣಿ ಉಳಿಸ್ಬೇಕು, ಜೀವ ಉಳಿಸ್ಬೇಕು. ಎಷ್ಟು ನಾಯಿಗೆ ಹಾಕಿದ್ದೀವಿ? ಆಲ್ಮೋಸ್ಟ್ 8,500 ನಾಯಿಗಳಿಗೆ ಈ ಥರ ಮಾಡಿದ್ದೀನಿ ಸರ್. ಇವಾಗ ಆಕ್ಚುಲಿ ಕ್ರಿಕೆಟ್ ಒಂದು ಮ್ಯಾಚ್ ಆಯ್ತು, ಅಲ್ಲೂ 500 ಬೆಲ್ಟ್ಗಳು 250 ಬೆಲ್ಟ್ಗಳನ್ನ ಕೊಟ್ಟು ಬಂದಿದ್ದೀನಿ. ಎಲ್ಲರೂ ಒಂದೊಂದು ಬೆಲ್ಟ್ಗಳನ್ನ ತಗೊಳ್ಳಿ, ನಾಯಿ ಜೀವ ಉಳಿಸಿ ಅಂತ. ಸೊ ನಾಯಿ ಕಾಣುತ್ತೆ ರಾತ್ರಿ ಹೊತ್ತು, ನೀವು ಎಷ್ಟೇ ದೂರ ಇದ್ರು ಸರ್ ಅದೊಂದು ಲೈಟ್ ತರ ಹೊಡಿತಾ ಇರುತ್ತೆ ನಾಯಿ ಕತ್ತಲ್ಲಿ. ನೀವು ಆಟೋಮೆಟಿಕಲಿ ವೆಹಿಕಲ್ನ ಸ್ಟೋ ಮಾಡ್ತೀರಾ. ಅಂಡ್ ಹಸ್ಗಳಿಗೂ ಆಲ್ಮೋಸ್ಟ್ 1,000-1,500 ಬೆಲ್ಟ್ಗಳು ಹಸ್ಗಳಿಗೂ ನಾನು ಕಳಿಸಿದ್ದೀನಿ. ನೆನ್ನೆನೂ ಬಂದಿದೆ 1,000 ನಾಲ್ಕು ಬೆಲ್ಟ್ ಬಂದಿದೆ, 500 ಹಸ್ಗಳು ಬೆಲ್ಟ್ ಬಂದಿದೆ. ಹಸ್ಗಳನ್ನ ಯೂಸ್ ಮಾಡ್ಕೊಂಡು ಬಿಸಾಕ್ಬಿಡ್ತಾರೆ. ತಾಯಿನ ಆಚೆ ತಳ್ದಾಗ ಸರ್, ಹಾಲು ಕರೆಯವರೆಗೂ ಚೆನ್ನಾಗಿ ಇಟ್ಕೋತಾರೆ ಸರ್ ಜನ. ಆಮೇಲೆ ಗೊಡ್ಡಸು ಏನಕ್ಕೆ, ಏನು ಯೂಸು? ಕರೆಕ್ಟ್. ಮನುಷ್ಯನೂ ಅಷ್ಟೇ, ನೀನು ಯೂಸ್ ಆಗೋವರೆಗೂ ಚೆನ್ನಾಗಿ ಯೂಸ್ ಮಾಡ್ತಾರೆ, ಆಮೇಲೆ ನೀನೇನು ಯೂಸು ಒದ್ದೋಗ್ತಾರಲ್ಲ, ಹಂಗೆ ರೋಡಿಗೆ ಬಿಟ್ಬಿಡ್ತಾರೆ. ಆ ಆಕ್ಸಿಡೆಂಟ್ಗಳು ನೈಟ್ ಹೊತ್ತು ಹೈವೇಗಳಲ್ಲಾಗೋದ್ರಿಂದ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಪ್ರತಿಯೊಂದೂ ನನ್ನ ಫಾಲೋವರ್ಸ್ಗೆ ಥ್ಯಾಂಕ್ಸ್ ಗ್ರೇಟ್ ಅಂತೀನಿ. ಯಾಕಂದರೆ ಆ 8,000 ಬೆಟ್ಟಲ್ಲಿ 7,000-7,500 ಬೆಟ್ಟು ನನ್ನ ಫಾಲೋವರ್ಸ್ ಹಾಕಿರೋದು. ಹೌದಾ? ಎಲ್ಲರೂ ನೀವೇ ಹಾಕಿದೆ ಅಂತಿಲ್ಲ, ನಾನೇ ಹಾಕಿರೋದು. ನಾನು ಕೊರಿಯರ್ ಮಾಡ್ತೀನಿ ಸರ್. ಒಂದು ಕೊರಿಯರ್ 10 ಬೆಲ್ಟು 500 ರೂಪಾಯಿ ದುಡ್ಡನ್ನ ಕೊರಿಯರ್ ಮಾಡ್ತೀನಿ ಫ್ರೀಯಾಗಿ, ನನ್ನ ದುಡ್ಡಲ್ಲಿ, ನನ್ನ ಖರ್ಚಲ್ಲಿ. ಈ 500 ರೂಪಾಯಿನ ನಾನು ಏನಕ್ಕೆ ಕೊಡ್ತಾಯಿದ್ದೀನಿ ಅಂತ, ನನ್ನ ಹತ್ರ ದುಡ್ಡಿದೆ ದೌಲತ್ ಇದೆ ಅಂತಲ್ಲ, ನಾನು ದುಡ್ಡನ್ನು ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ ಆ ಪ್ರಾಣಿಗಳಿಗೆ ಹಾಕೋಕ್ಕಿಂತ ಮುಂಚೆ ಊಟ ಹಾಕಿ ಅಂತ. ಯಾವಾಗ ಒಂದು ಪ್ರಾಣಿಗೆ ನೀವು ಊಟ ಹಾಕ್ತಿರೋ, ಫ್ರೆಂಡ್ಲಿ ಬಾಂಡಿಂಗ್ ಕನೆಕ್ಟ್ ಮಾಡ್ತಿರೋ, ಅವಾಗ ನಿಮ್ಮನ್ನ ಕಚ್ಚೋದಕ್ಕೆ ಇಷ್ಟಪಡಲ್ಲ, ನಿಯತ್ ಬೆಳೆಯುತ್ತೆ. ಆಮೇಲೆ ಬೆಲ್ಟ್ ಹಾಕಿ, ಸಡನ್ಲಿ ಬೆಲ್ಟ್ ಹಾಕಕ್ಕೆ ಹೋದಾಗ ಭಯ ಬೀಳ್ತವೆ, ಏನೋ ಮಾಡ್ತಾ ಇದ್ದೀರಾ ಅನ್ನೋ ಥರ ಭಯ ಬೀಳ್ತವೆ. ಅದು ಬೇಡ ಆಗ್ಬಿಟ್ಟು 10 ಬೆಲ್ಟು ಸರ್, 8,000 ಬೆಲ್ಟು, ಒಂದು 10 ಬೆಲ್ಟಿಗೆ 500 ರೂಪಾಯಿ, 4,20,000 4,30,000 ಒನ್ಲಿ ಬೆಲ್ಟಿಗೆ ಖರ್ಚು ಮಾಡಿದ್ದೀನಿ. 500 ಅಂತ ನಾನು 5 ಲಕ್ಷ ಕೊರಿಯರ್ಗೆ ಅನು ಅಂತ ಇದ್ದಾರೆ, ಕೊರಿಯರ್ DTDC ಕೊರಿಯರಲ್ಲಿ ನಾನು 50,000-55,000 ಕೊರಿಯರ್ಗೆ ಪೇ ಮಾಡಿದ್ದೀನಿ. ನಾನು ಒಂದು ಕೊರಿಯರ್ ನನಗೆ 85 ರೂಪಾಯಿ 90 ರೂಪಾಯಿ 120 ರೂಪಾಯಿ ಇರೋದನ್ನ ಅವ್ರು ನನಗೆ 90 ರೂಪಾಯಿ ಕೊಡ್ತಾರೆ, ಬಿಕಾಸ್ ಇದು ಒಳ್ಳೆ ಕೆಲಸ ಮಾಡ್ತಿದ್ದೆ ಅಂತ. ಕೊರಿಯರ್ಗೆ ನಾನು 50,000-60,000 ಖರ್ಚು ಮಾಡಿ ಕಾರ್ಪೊರೇಷನ್ ಮಾಡೋ ಕೆಲಸ ನೀವು ಮಾಡ್ತಿದ್ದೀರಪ್ಪ. ಈಗ ಅದೇ ಮಾಡ್ತಿದ್ದೀನಿ ಸರ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಜೀವ ಉಳಿಸೋದಕ್ಕೆ ಜೊತೆ ನೀಡಿ. ನನಗೇನು ನನಗೆ ಇದು ಮಾಡೋದಕ್ಕೆ ಹೋಗಲ್ಲ. ನಾನು ಈ ಮನುಷ್ಯನ ತುಂಬ ಮೋಸ ಹೋಗ್ಬಿಟ್ಟಿದ್ದೀನಿ ಸರ್. ನಾನು ಒಳ್ಳೆ ಕೆಲಸ ಮಾಡಿ ನಿನ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿದವನು ಹಿಂದೆ ಹೋಗ್ಬಿಟ್ಟು ನನ್ನ ಮಗ ಇದ್ದಿದ್ದೆ ಬಾರೋ ಅಂತ. ನನ್ನ ಮನೆ ಮುಂದೆ ಸರ್, ಇವಾಗ ನಾನು ಪ್ರಾಣಿಗಳಿಗೆ ನನ್ನ ಮನೆ ಮುಂದೆ ನಡ್ಕೋದ್ರೆ 24 ನಾಯಿನ ಸಾಕಿದ್ದೀನಿ. ನಮ್ಮ ಮನೆ ಮುಂದೆ ಬೀದಿ ನಾಯಿಗಳು, ಸ್ಟ್ರೀಟ್ ಡಾಗ್ಸ್. ನಾನು ನಡ್ಕೊ ಹೋದ್ರೆ ಸರ್, ನನ್ನ ಕಾರ್ ಬಂತು ಅಂದ್ರೆ 20 ನಾಯಿಗಳು ಡೋರ್ ಓಪನ್ ಮಾಡೋತ್ತ ಬಂದು ನಿಂತ್ಕೊಂಡಿರುತ್ತೆ. ತಿರ್ಗಾ ಹೋಗೋವರೆಗೂ ಮೇನ್ ರೋಡ್ವರೆಗೂ ನನ್ನ ಜೊತೆ ಬರುತ್ತೆ. ನೈಟ್ ಏನಾದ್ರು ಒಬ್ಬನೇ ಆಚೆ ಬಂದರೆ ಕಾರ್ ಹತ್ತೋವರೆಗೂ ಜೊತೆಲೇ ಇರುತ್ತವೆ ಅವು. ನಿಯತ್ತು ಇಷ್ಟಿರೋ ನಾಯಿನ ಸರ್, ಇಷ್ಟಿಷ್ಟು ಮಾಡಿದ್ದೀನಿ ಎಲ್ಲ ಬಂದು. ಬಿಕಾಸ್ ನನಗೇನೋ ಒಂದು, ನನಗೆ ಅದಕ್ಕೆ ಊಟ ಆಗ್ತು ಅಂತಂದರೆ ನನ್ನ ಮನಸ್ಸಿಗೆ ಏನೋ ಸಮಾಧಾನ. ನನ್ನ ಲೈಫಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೆ, ಜೀವನದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೆ. ಪ್ರಾಣಿ ಉಳಿಸೋ ಕೆಲಸ, ಜೀವ ತೆಗೆ. ನಮ್ಮ ಹತ್ರ ಸತ್ತಿರೋ ಜೀವಕ್ಕೆ ಜೀವ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಪ್ರಾಣ ಉಳಿಸೋ ಕೆಲಸಕ್ಕೆ ನೀವು ಜೊತೆಯಾಗಿ. ಇಲ್ಲಿ ನನ್ನ ಫಾಲೋವರ್ಸ್ಗಳಿಗೆ ನಾನು ಹೇಳೋದು ಒಂದೇ ಒಂದು, ನನಗೆ ಅವ್ರ ಕಮೆಂಟ್ಸ್ಗಳನ್ನ ಅಡ್ರೆಸ್ಗಳಾಗ್ತಾ ಇರ್ತಾರೆ. ಎಲ್ಲರಿಗೂ ನಾನು ಕಳ್ಸೋದಕ್ಕಾಗಲ್ಲ. ಇಲ್ಲಿ ಮಾಡ್ತಾ ಇರೋದು ನನ್ನ ದುಡ್ಡಲ್ಲಿ, ಈ 8 ಲಕ್ಷ ಖರ್ಚು ಮಾಡಿರೋದು ನನ್ನ ದುಡ್ಡಲ್ಲಿ. ಅದಕ್ಕೂ ಕಮೆಂಟ್ ಹಾಕಿದಾರ ಬಾರೆ ಒಂದು ಇದ್ದಿದ್ದೆ ಡೌಗಳು ಇವೆಲ್ಲ ಅಂತ. ನನ್ಗೆ ಸರ್, ನನಗೆ ಅಮ್ಮ ಅಂತ ಬಂದು ನಿನ್ಗೆ ಅಮ್ಮ ಇರಲ್ವಾ? ಸರ್, ನಾನು ಮಾತಾಡ್ತದ್ದು ನಾನು ಮಾತಾಡ್ತೀನಿ. ಆ ಬಡವ್ರ ಮಕ್ಕಳಿಂದ ಬಂದಿದ್ದೀವಿ, ನಾನು ಅಫಿಷಿಯಲ್ ಆಗಿ ಕೊಟ್ಟಿಲ್ಲ ಅಂದ್ರೆ ನನಗೆ ಮಾತುಗಳು ಬರಲ್ಲ. ಮಂಡ್ಯದವ್ರು ಕೊಳ್ಳೇಗಾಲದ ಕೇಳ್ಬೇಕಾ ಸರ್? ಯಾರ ಕುಸು ಅಂತಂದ್ರೆ ಯಾರೋಡ ಅಮ್ಮನೋಡ ಹಂಗಂತ ಮಾತಾಡ್ತೀನಿ. ಚಾಮರಾಜನಗರ ಭಾಷೆ ಗೊತ್ತು. ಅಂದ್ರೆ ನನಗೆ ಕಮೆಂಟ್ಸ್ಗಳೆಲ್ಲ ನೋಡಿದಾಗ ಹಂಗೆ ಅನ್ಸುತ್ತೆ. ನಾನು ಬೆಲ್ಟ್ಗಳನ್ನ ಸುಟ್ಟಾಕ್ಬಿಟ್ಟಿದ್ದೆ ಒಂದು ವಿಡಿಯೋದಲ್ಲಿ. ನಂಗೆ ಈ ಕೆಲಸನೇ ಏನು ಅನ್ಕೋಬಿಟ್ಟಿದ್ದಾರೆ, ನಾನು ಈ ಬೆಲ್ಟ ಮಾರ್ಬಿಟ್ಟು ದುಡ್ಡು ಮಾಡ್ತಿದ್ದೀನಿ ಅಂತ ಕಮೆಂಟ್ ಆಗ್ತಾರೆ. ನನಗೆ ಯಾವ್ದು ಗುರು ಈ ಬೆಲ್ಟ ಮಾರ್ಬಿಟ್ಟು ದುಡ್ಡು ಮಾಡೋದು? ಕಮೆಂಟ್ಗಳು ತಲೆ ಕೆಡಿಸ್ಕೊತೀಯ ಅದಚ್ಚು. ನಾನು ಕಮೆಂಟ್ ಹಾಕೋ ನನ್ನ ಕಾಲು ಧೂಳು ಸಮಾನ ಸರ್. ಅವ್ರಿಗೆ ಮೀಟ್ರ್ ಇದ್ರೆ, ಅವ್ರ ಅಪ್ಪನ ಹುಟ್ಟಿದ್ರೆ ಅವ್ರು ಮಾಡಲಿ ಆ ಕೆಲಸನ. ನಾನು 8,000 ಬೆಲ್ಟ್ ಹಾಕ್ತಿದ್ದೀನಲ್ಲ, ಅವ್ನು 100 ಬೆಲ್ಟ್ ಹಾಕ್ಬಿಡ್ಲಿ, ಅವ್ನು ದಮ್ಮಿದ್ರೆ. ನಾನು ಎಲ್ಲರಿಗೂ ಹೇಳೋದು, ನಾನು ಎಲ್ಲರೂ ಹೋದಾಗ, ನಾನು ಫಂಕ್ಷನ್ಗೆ ಹೇಳಿದಾಗ, ನಂದು ಕ್ರಿಕೆಟ್ ಮ್ಯಾಚಲ್ಲೂ ನನ್ನ ಮೂವಿ ಶಿವಾರಿಲ್ಲ ರಿಲೀಸ್ ಆಗ್ತಿದೆ, ಇದಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳಲಿಲ್ಲ. ನವಂಬರಲ್ಲಿ ಪ್ರಾಣಿ ಜೀವ ಉಳಿಸ್ರಿ, ನನಗೆ ನಿಮ್ಮಿಂದ ಏನು ಬೇಡ, ಜೀವ ಉಳಿಸಿ. ಒಂದು ಬೆಲ್ಟ್ ಹಾಕ್ತು ಅನ್ನೋದು ಏನಾಗುತ್ತೆ? ಇನ್ನೊಂದು 500 ರೂಪಾಯಿ ನಾನು ದುಡ್ಡು ಕೊಟ್ಬಿಟ್ಟು ಹಾಕ್ಸ್ತಾ ಇದ್ದೀನಿ ಸರ್. ಗ್ರೇಟ್ ವರ್ಕ್, ಅದು ಕಂಟಿನ್ಯೂ ಆಗಲಿ. ಅಫ್ಕೋರ್ಸ್ ನಿಮ್ಮ ಆ್ಯಟಿಟ್ಯೂಡಲ್ಲಿ ಗೊತ್ತಾಗುತ್ತೆ ಗುರು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಕೆಲಸ ಮಾಡ್ತೀನಿ, ನನ್ನ ಕೆಲಸ ಏನಿದೆ ನಾನು ಮಾಡ್ತೀನಿ, ಮೇನ್ ರೋಡಲ್ಲಿ ಇದ್ದೀನಿ, ಕೆಲಸ ಮಾಡ್ತೀನಿ. ನನ್ನ ಕಮೆಂಟ್ ಹಾಕೋರಿಗೆಲ್ಲ ಹೇಳೋದು ಒಂದೇ ಒಂದು ಮಾತು, ನನ್ನ ವಿಡಿಯೋಗಳ ಕಮೆಂಟ್ ಹಾಕಿರಿ, ತೊಂದರೆ ಇಲ್ಲ,
ಬ್ಯಾಡ್ ಕಮೆಂಟ್ ಹಾಕ್ರಿ ತಿಳ್ಕೊತೀನಿ. ಈ ಜೀವ ಉಳ್ಸೋ ಕೆಲಸ ಕಮೆಂಟ್ ಹಾಕೋರು ನಿಮ್ಮ ಅಪ್ಪಂದಿರಿಗೆ ನೀವು ಹುಟ್ಟಿದ್ರೆ ಬನ್ನಿ ನೀವು ಮಾಡಿ, ಪ್ರಾಣಿ ಉಳಿಸಿ, ಜೀವ ಉಳಿಸಿ. ನಾನು ಖುಷಿಯಿಂದ ಹೇಳ್ತೀನಿ ಇವ್ರು ಇದು ಮಾಡಿದ್ರು ಅಂತ. ನಾನು ಏನು ಕ್ವಶನ್ಗಳು ಕೇಳ್ತಾರೆ ಸರ್ ನೀನು ಮಾಡಿರೋ ಪ್ರೂಫ್ ತೋರಿಸು ಅಂತ. ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನಾನು ಬೆಲ್ಟ್ ಕಳಿಸೋ ಪ್ರತಿಯೊಬ್ಬರಿಗೆ ಹೇಳೋದು ಒಂದೇ ಒಂದು, ನೀವು ಬೆಲ್ಟ್ ಹಾಕ್ಬೇಕಾದ್ರೆ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ, ಅವ್ರಿಗೆ ಮಾತ್ರ ನಾನು ಕಳಿಸ್ತೀನಿ, ಬೆಲ್ಟ್ ಇಲ್ಲ ಕಳಿಸಲ್ಲ ನಾನು. ಟ್ಯಾಗ್ ಮಾಡಿ ಅದನ್ನ ನಾನು ಚಾನಲ್ಗೆ ಹಾಕ್ತೀನಿ, ನಾನು ಸ್ಟೋರಿಗೆ ಹಾಕ್ತೀನಿ. ನನಗೆ ಈ ಪ್ರೂಫ್ ಕೇಳ್ತಾರಲ್ಲ, ಬಾಪ ಪ್ರೂಫ್ ತೋರಿಸ್ತೀನಿ, ನಾನು ಚಾನಲ್ ಓಪನ್ ಮಾಡು ಹೇಳಿ. 2.5 ವರ್ಷದಿಂದ ಮಾಡಿದ್ದೀನಿ ಸರ್ ಇದೇ ಕೆಲಸ. ನಾನು ಮೊನ್ನೆ ಮಾಡಿದ್ದೀನಿ, 2 ವರ್ಷದಿಂದ ನಾನು ಮಾಡಿದ್ದೀನಿ. ಇವತ್ತು ನನ್ನ ನಾಯಿಗೆ ಹಾಕಿ ಸುಪ್ರೀಂ ಕೋರ್ಟ್ ಇದಾಯ್ತು ಅಂತ ಹೇಳ್ತೀನಿ. 2 ವರ್ಷದಿಂದ ನಾನು ಮಾಡಿದ್ದೀನಿ. ಪ್ರೂಫ್ 2 ವರ್ಷದಿಂದ ನಾನು ಬೆಲ್ಟ್ ಹಾಕಿರೋ ಪ್ರೂಫ್ ಇದೆ. ಪ್ರತಿಯೊಂದು ಚಾನಲಲ್ಲಿ ಹಾಕಿದ್ದೀನಿ ಸರ್, ನೋಡಿ ಹೋಗಿ ನೋಡ್ಕೊಳ್ಳಿ. 10 ಜನ ಇವ್ರು ಹಾಕಿದ್ರು, ಇದು ಹಾಕಿದ್ರು, ಅಮೌಂಟ್ ಕಳ್ಸಿದ್ದೀನಿ, ಫುಡ್ ಹಾಕಿದ್ರು, ಜೀವ ಉಳಿಸಿದ್ರು. ನನ್ನ ಫಾಲೋವರ್ಸ್ ಜೀವ ಉಳಿಸ್ತಾರೆ ಅಂತಂದ್ರೆ ನನ್ನ ಫಾಲೋವರ್ಸ್ ಗ್ರೇಟ್. ನೈಸ್, ಕಂಟಿನ್ಯೂ ಆಗಲಿ. ಅದು ನಾನು ಟಿವಿ ಚಾನಲ್ ಇದ್ದಾಗ ಒಂದಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ ದಚ್ಚು ಬಗ್ಗೆ. ನೆನಪಿದೆ, ನಿಮಗೆ ಕಾಲ್ ಮಾಡಿದೆ ಸರ್, ಹಿಂಗೆ ಬಂದ್ಬಿಟ್ಟಿದೆ, ಏನು ಮಾಡಬೇಕು. ಅದೇನದು ಅಂದರೆ 2 ವೀಲರ್ನಲ್ಲಿ ವಿತೌಟ್ ಹೆಲ್ಮೆಟು ಮತ್ತು ಎಲ್ಲ ಕಡೆ ವಿಡಿಯೋ ಮಾಡೋದಾ? ನಾರ್ಮಲ್ ಆಗಿ ನಮ್ಗೆಲ್ಲ ಮ್ಯಾಟ್ರೇ ಗೊತ್ತಿಲ್ಲ ಸರ್. ಕಂಟೆಂಟ್ ಬೈಕಲ್ಲಿ ಹಾಕೋ ಹುಡುಗಿರ್ ಕರ್ಕೊಂಡು ಕಂಟೆಂಟ್ ಮಾಡ್ತೀವಿ. ನೋಡ್ತು ಅಂತಂದ್ರೆ ನನ್ನ ಗಾಡಿ ಮೇಲೆ 75,000 ಫೈನು. 75,000 ಫೈನ್ ಇದೆ. ಜಸ್ಟ್ ಟ್ರಾಫಿಕ್ ಪೊಲೀಸ್ ಫೈನ್ ಹಾಕಿರೋದು. ಬಟ್ ಟ್ರಾಫಿಕ್ ಪೊಲೀಸ್ ಹಾಕೇ ಇಲ್ಲ. ಮತ್ತೆ ನಾನು ಕಮಿಷನರ್ ಆಫೀಸ್ಗೆ ಹೋದಾಗ ಗೊತ್ತಾಗಿದ್ದು, ಪಬ್ಲಿಕ್ ಕೈ ನಮ್ಮ ನೋಡಿ ಉಳ್ಕೊಳ್ಳೋ ಅಂತವ್ರು ಹಾಕಿರೋದು ಇದು. ಹಂಗ ಫೋಟೋ ತೆಗೆದು ಅಪ್ಲೋಡ್ ಮಾಡೋದು. ಓಕೆ ಸರ್ ಇದು ಏನ್ ಸರ್ ಈ ತರ ಹಾಕಿದ್ದೀರಾ, ರಿಪೀಟ್ ಸರ್ ಇದು ನಮಗೆ ಗೊತ್ತೇ ಇಲ್ಲ ಸರ್, ಪಬ್ಲಿಕ್ ಕೈ ಹಾಕಿರೋದು. ಕಮಿಷನರ್ ಆಫೀಸಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದೆ, ತಲೆ ಕೆಡ್ಸ್ಕೊಬೇಡಪ್ಪ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ. ಲವ್ ಮಾಡೋದು ತುಂಬಾ ಜನ ಇದ್ದಾರೆ ಸರ್, ಬೇಜಾನ್ ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಿದ್ದಾರೆ ಸರ್. ಫೋಟೋ ಅದು ಹೆಂಗೆ ವಿಡಿಯೋದಲ್ಲಿ ಫೋಟೋ ಹೊಡೆಯೋರು ಸರ್. ಓ ಹಂಗ ವಿಡಿಯೋ ಇರುತ್ತೆ, ವಿಡಿಯೋದಲ್ಲಿ ನೇಮ್ ಕಳುತ್ತೆ, ಪಬ್ಲಿಕ್ ಐ ಹೆಲ್ಮೆಟ್ ಹಾಕಿಲ್ಲ, ಪಬ್ಲಿಕ್ ಐ ಹೆಲ್ಮೆಟ್ ಹಾಕಿಲ್ಲ ಅಂತ. ಬಟ್ ಅದು ಗೊತ್ತೇ ಆಗ್ಲಿಲ್ವಾ ತಮಗೆ? ಸರ್ ಗೊತ್ತೇ ಆಗಿಲ್ಲ. ಮತ್ತೆ ಸುಮ್ಮನೆ ಎಲ್ಲರೂ ಚೆಕ್ ಮಾಡಿದ್ರೆ ನೋಡಿದ್ರೆ 38,000 ಇತ್ತು. ನಾನೇನ್ ಮಾಡ್ಬಿಟ್ಟೆ, ಯಾರಿಗೂ ಗೊತ್ತಿರಲಿಲ್ಲ, ನ್ಯೂಸ್ ಅವ್ರಿಗೂ ಗೊತ್ತಿರಲಿಲ್ಲ ಇದು. ನಾನೇನ್ ಮಾಡಿದೆ, ಒಂದು ವಿಡಿಯೋ ಮಾಡಿದೆ, ಎಲ್ಲವೂ ಚೆನ್ನಾಗಿತ್ತು, ಒಳ್ಳೆಯ ರೀಲ್ಸು, ಒಳ್ಳೆಯ ಇದು. ಆದ್ರೆ ಈ ಟ್ರಾಫಿಕ್ ಪೊಲೀಸ್ ಹಾಕಿದ ಕೇಸು ನನ್ನ ಲೈಫನ್ನೇ ಬರ್ಬಾದ್ ಮಾಡಲಾಗಿದೆ, ಈಗ ನನ್ನ ಗಾಡಿ ಮೇಲೆ ಕೇಸ್ ಇದೆ ಅಂತ ಕಂಟೆಂಟ್ ಮಾಡ್ಬಿಟ್ಟೆ. ಅದು ವೈರಲ್ ಆಗ್ಬಿಡ್ತು. ಆಮೇಲೆ ಎಲ್ಲ ಮೀಡಿಯಾಗೆ ಎತ್ಕೊಬಿಟ್ರು. ಬ್ರೇಕಿಂಗ್ ನ್ಯೂಸ್, ನಮ್ಮನೆ ಕಾಲ್ ಮಾಡೋರು, ಏನೋ ನ್ಯೂಸಲ್ಲೆಲ್ಲ ಬರ್ತಿದ್ದಾನೆ, ಏನಾಯ್ತು ಇವ್ನಿಗೆ, ಏನಾಯ್ತು ಅಂತೆ. ಏನಾಗಿಲ್ಲ, ಟ್ರಾಫಿಕ್ ಎಲ್ಲ ಒಂದು ನ್ಯೂಸಲ್ಲಿ ಬಂದು ಎಲ್ಲ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡ್ತು. ಕಾಲ್ ಮಾಡಿದೆ, ಸಾರಿ ಬಂದ್ಬಿಟ್ಟಿದೆ, ಏನ್ ಮಾಡಲಿ ಸರ್ ಅಂತ. ಸೊ ಒಟ್ಟಲ್ಲಿ ಫೇಮಸ್ ಆದ್ರಿ. ಆಯ್ತು, ವೈರಲ್ ಆಯ್ತು ಬ್ರೇಕಿಂಗ್ ನ್ಯೂಸಲ್ಲಿ. 2 ಟೈಮ್ ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ಟಿದ್ದೀವಿ ಸರ್. ಮೊನ್ನೆ ರೀಸೆಂಟ್ ಆಗೂ ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ಟು ಹೆಣ್ತೀನಿ ಹಡ ಇಡೋದು. ಅದೇನಾಯ್ತು, ಕಂಟೆಂಟ್ ಮಾಡಿದ್ವಿ, ಅದು ಮಾಡಿದ್ದು 1-2 ವರ್ಷದಿಂದ. ಇವ್ರೇನ್ ಮಾಡ್ದ, ಯುಗಾದಿ ಹಬ್ಬ ಸೀಸನ್ ಕಾಡ್ತಾ ಇರ್ತಾರೆ ರೀಪೋಸ್ಟ್ ಮಾಡ್ದ. ಅದ್ ನೋಡಿದ್ರೆ 4 ಮಿಲಿಯನ್ 5 ಮಿಲಿಯನ್ ನೋಡ್ತು. ಇವರು ಹೆಣ್ಮಕ್ಳಿಗೆ ಏನು ಗೌರವ ಕೊಡ್ತಾರೆ, ಇವರು ಹೆಂಡ್ತಿನ ಹಡ ಇಡ್ತಾ ಇದ್ದಾರೆ ಅನ್ನೋ ಥರ ವೈರಲ್ ಆಯಿತು. ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಯಾಕೆ ಹಿಂಗೆ ಮಾಡಿದ್ದೀರಾ ಅಂತಂದ್ರು. ಸರ್ ಇದು 2 ವರ್ಷದಿಂದ ಹಳೆ ವಿಡಿಯೋ ಸರ್, ಮತ್ತೆ ಇದು ಮಾಡಿದ್ದಾರೆ, ಅದಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ಬರ್ಕೊಟ್ಟು ವಿಡಿಯೋ ಡಿಲೀಟ್ ಮಾಡಿ ಬಂದ್ವಿ. ಏನು ಜವಾಬ್ದಾರಿ ಇರಬೇಕು ಒಬ್ಬ ಯೂಟ್ಯೂಬರ್ಗೆ, ಕಂಟೆಂಟ್ ಕ್ರಿಯೇಟರ್ಗೆ, ಇನ್ಫ್ಲುಯೆನ್ಸರ್ಗೆ? ಇಂಪಾರ್ಟೆಂಟು. ನನ್ನಿಂದ ಒಬ್ಬ ಇನ್ಸ್ಪಿರೇಷನ್ ಆಗ್ತಾರೆ ಸರ್. ನನಗೆ 5.5 ಲಕ್ಷ 6 ಲಕ್ಷ ಜಸ್ಟ್ ಒಂದು ವಿಡಿಯೋಗೆ ನನಗೆ ಪೇ ಮಾಡೋಕ್ಕೆ ರೆಡಿ ಆಗಿದ್ರು ಈ ಬೆಟ್ಟಿಂಗ್ ಆ್ಯಪ್, ಗೇಮಿಂಗ್ ಆ್ಯಪ್. ಬೆಟ್ಟಿಂಗ್ ಆ್ಯಪ್ 8 ಲಕ್ಷ ಪೇ ಮಾಡ್ತೀನಿ ಅಂದ್ರು ಸರ್. 8 ಲಕ್ಷ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡೋದಕ್ಕೆ. ಜಸ್ಟ್ ನಾನು ವಿಡಿಯೋ ಪೋಸ್ಟ್ ಮಾಡಂಗೆ ಇಲ್ಲ, 7 ವಿಡಿಯೋ ಕೊಡ್ಬೇಕು ಅವ್ರಿಗೆ, 30 ಸೆಕೆಂಡ್ದು. ಈ ತರ ರಮ್ಮಿ ಆಡ್ಬೋದು, ಇದು ಮಾಡೋದು. 7 ವಿಡಿಯೋ ಕೊಡ್ತು ಅಂದ್ರೆ 8 ಲಕ್ಷ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ತಾರೆ. 8 ಲಕ್ಷ ರೂಪೀಸ್ನ ರಿಜೆಕ್ಟ್ ಮಾಡಿದೆ ನಾನು. ಯಾಕೆ? ನನ್ನ ಫಾಲೋವರ್ಸ್ಗೆ, ನನ್ನನ್ನು ಪ್ರೀತಿ ಕೊಡೋರಿಗೆ ಕೆಟ್ಟದಾಗಿ ತೊಳಕ್ ನನಗೆ ಇಷ್ಟ ಇಲ್ಲ. 8 ಲಕ್ಷ ಸರ್, 8 ಲಕ್ಷ ಇದು ನಾಟ್. ನನ್ಗೆ ಆರಾಮಾಗಿ ತಗೊಂಡು ನಾನು ಒಂದು ಆರಾಮಾಗಿ ಏನೋ ಒಂದು ಕಾರ್, ಒಂದು ಬೈಕ್ ತಗೋತೀನಿ, ಇನ್ನೊಂದು 8 ಲಕ್ಷ ತಗೊಂಡ್ರೆ. ಇವಾಗೂ ಆಫರ್ ಮಾಡ್ತಿದ್ದಾರೆ ಸರ್, 8.5 ಲಕ್ಷ 9 ಲಕ್ಷ ರಮ್ಮಿ ಇದು ಮಾಡ್ತೀರಾ. ಯಾರೋ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಿ? ಅನ್ನ ತಿನ್ನೋರಂತೂ ಮಾಡಲ್ಲ ಸರ್. ನಂಗೆ ಗೊತ್ತಿದ್ದು ನಾನು ಯಾವುದೂ ನಾನು ಮಾಡಿಲ್ಲ ಇದನ್ನು. ನನ್ನ ಫ್ರೆಂಡ್ಸ್ಗಳು ಅವಾಗ ಸ್ಟಾರ್ಟಿಂಗಲ್ಲಿ ಮಾಡಿದರು, ಯಾವಾಗ 50,000 20,000 ಫಾಲೋವರ್ಸ್. ಅವಾಗ ಎಲ್ಲ ಸೋಷಿಯಲ್ ಮೀಡಿಯಾ ಏನಂತಾನೆ ಗೊತ್ತಿರಲಿಲ್ಲ. ಒಬ್ಬರು ನಿನ್ನ ಪ್ರೀತಿ ಕೊಡ್ತಾರೆ ಅಂತಂದರೆ ನೀನು ಅವ್ರಿಗೆ ಪ್ರೀತಿ ಕೊಡು, ಆಗಿಲ್ಲ ಅಂತಂದರೆ ಈ ಥರ ನರಕಕ್ಕೆ ತಳ್ಳಬೇಡ. ಎಷ್ಟೋ ಬೀದಿಲಿ ಈ ಥರ ಸತ್ತಿದ್ದಾರೆ. ಇದ್ರ ಬಗ್ಗೆ ಕಂಟೆಂಟ್ ಮಾಡಿದ್ದೀನಿ, ಒಂದು ಬೆಟ್ಟಿಂಗ್ ಬಗ್ಗೆ ಕಂಟೆಂಟ್ ಮಾಡಿದ್ದೀನಿ. 1 ಲಕ್ಷ ದುಡ್ಡು ಕೊಡ್ತೀನಿ ಅಣ್ಣ, ಪ್ರಮೋಷನ್ ಮಾಡ್ತೀನಿ. ನಾನು ಪ್ರಮೋಷನ್ ಮಾಡಿ ಫಸ್ಟು ಸೈವಾಗಿ ಬಂದಿರ್ತೀನಿ, 1 ಲಕ್ಷ ದುಡ್ಡು ಕೊಡ್ತೀನಿ ಅಣ್ಣ, ನಾನು ಪ್ರಮೋಷನ್ ಮಾಡಿ. ಹೌದಾ ಸರ್ ಮಾಡ್ತೀನಿ ಅಂತ ಅವ್ನು ಬರ್ತಾನೆ. ಒಂದು ಹಳ್ಳಿ ಮನೆ, ಏನಿಲ್ಲ ಗುಡಿಸ್ತಾ ಇದೆ. ಅಣ್ಣ ಇವ್ರು ನಮ್ಮಮ್ಮ ಅಣ್ಣ ಅಂತೀವಿ, ನಮ್ಮಮ್ಮ ಎಣ್ಣೆ ಹಾಕ್ತಿರ್ತಾರೆ, ನಮ್ಮ ಅಪ್ಪನಿಗೆ ಲಕ್ಕ ಹೊಡೆದಿರುತ್ತೆ. ಅಣ್ಣ ಇವ್ರಿಬ್ರಿಗೆ ಆಗೋದಕ್ಕೆ ಕಾರಣ ಯಾರು ಅಂತಂದ್ರೆ ಅವ್ನು ಫೋಟೋ ತೋರಿಸ್ತೀನಿ. ಅವ್ನು ನಮ್ಮ ಅಣ್ಣ, ಇವನಿಂದ ನಮ್ಮ ಅಪ್ಪಂಗೆ ಲಕ್ಕ ಹೊಡಿತು, ನಮಗೆ ಇದಕ್ಕೆ ಕಾರಣ ಯಾರು ಗೊತ್ತಣ್ಣ ಅಂದಾಗ ನೀನು ಅಂತೀವಿ. ನೀನು ಮಾಡಿರೋ ಬೆಟ್ಟಿಂಗ್ ಆ್ಯಪಲ್ಲಿ ನಮ್ಮ ಅಣ್ಣ ಆಡ್ಬಿಟ್ಟು ಸತ್ತ, ಬೀದಿಗೆ ಬಂತು. ಈ 1 ಲಕ್ಷ ತಗೋ, ಬೆಟ್ಟಿಂಗ್ ಆಡಬೇಡಿ ಅಂತ ಪ್ರಮೋಷನ್ ಮಾಡೋ ಅಂತೀವಿ. ಇದು ಹೆಂಗೆ ಸರ್? ಅವ್ರು ತುಂಬ ಬ್ರ್ಯಾಂಡ್ಗಳಿದೆ, ಒಳ್ಳೆ ಬ್ರ್ಯಾಂಡ್ಗಳಿದೆ, ಪ್ರಮೋಟ್ ಮಾಡಿ. ಈ ಬೆಟ್ಟಿಂಗ್ ಅಪ್ ಮಾಡ್ಬಿಟ್ಟು ಜನಗಳ ಜೀವ ತೆಗೆಯೋಂಥದ್ದು ಏನಕ್ಕೆ ಬೇಕು ಅಂತ. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್. ಮಿಲಿಯನ್ ಫಾಲೋವರ್ಸ್ ಇರೋರು ಇವಾಗೂ ಹೊಡ್ತಾ ಇದೆ.
ಏನಕ್ಕೆ ಬೇಕು ಸರ್ ಮಾಡೋದಕ್ಕೆ? ದುಡ್ಡು ಇಂಪಾರ್ಟೆಂಟ್ ಸರ್, ಎಲ್ಲರಿಗೂ ಇಂಪಾರ್ಟೆಂಟು. ಒಳ್ಳೆ ಬೇರೆ ದುಡ್ಡು ಮಾಡು, ಒಳ್ಳೆ ಪ್ರಮೋಷನ್ ದುಡ್ಡು ಮಾಡು. 8 ಲಕ್ಷ ನೀನು ಲೈಫ್ ಲಾಂಗ್ ದುಡ್ಡು ಬಿಡುತ್ತೆ, ಲೈಫ್ ಲಾಂಗ್ ಹಂಗೆ ಇದ್ಬಿಡುತ್ತಾ? ಒಂದು ಸತಿ ಜನ ಚೀತು ಅಂತ ಹೋಗಿ ಸ್ಟಾರ್ಟ್ ಮಾಡಿದ್ರೆ ನೀನು ಎಷ್ಟೇ ಒಳ್ಳೆ ಕೆಲಸ ಮಾಡೋದು ನೀನು ಅದೇನೆ ಬೆಟ್ಟಿಂಗ್ ಅಪ್ ಮಾಡಿದ್ಯಾ, ಅದ್ರಲ್ಲಿ ಮಾಡ್ತಿದ್ಯಾ ಅಂತಾರೆ. ಅನ್ಫಾಲೋನು ಮಾಡ್ತಾರ ಅದಚ್ಚು ಸರ್ ಏನು ಗೊತ್ತಾ, 1 ಲಕ್ಷ ಜನ ಇರ್ತದೆ, 1-2 ಸಾವಿರ ಅನ್ಫಾಲೋ ಮಾಡ್ತಾರೆ, ಇನ್ನು ಯಾರು ಅನ್ಫಾಲೋ ಮಾಡಕ್ಕೆ ಹೋಗಲ್ಲ. ಹೌದಾ? ಬಿಡೋ ಫಾಲೋಯಿಂಗಲ್ಲಿ ಐತೆ ಬಿಡೋ ಅನ್ನೋ ಥರ ಮಾಡ್ಕೊಬಿಡ್ತಾರೆ. ಇವಾಗ ಒಬ್ರು ಆಗ್ತದೆ ಪೆಟ್ರೋಲ್ ಬೇಗ, ಪಾಪ ಹುಡುಗನು ಚೆನ್ನಾಗಿ ವಿಡಿಯೋ ಮಾಡ್ತಿದ್ರು, ಎಲ್ಲರೂ ಇಷ್ಟಪಡ್ತಿದ್ರು. ಇವಾಗ ಬೆಟ್ಟಿಂಗ್ ಅಪ್ ಮಾಡಿ ಇದುವರೆಗೂ ಅರ್ಥ ಆಗದಿರೋ ಸೋಷಿಯಲ್ ಮೀಡಿಯಾ ಏನು ಕಂಟೆಂಟ್ ಹಾಕಿದ್ರು ಓಡುತ್ತೆ, ಎಲ್ಲರಿಗೂ ದೊಡ್ಡ ಕ್ವಶನ್ ಮಾರ್ಕು. ಅಲ್ಗಾರಿದಮ್ ಹೆಂಗೆ ವರ್ಕ್ ಆಗುತ್ತೆ? ಸ್ಟಾರ್ಟಿಂಗ್ 3 ಸೆಕೆಂಡು. ಓಕೆ, ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟಿಂಗ್ 3 ಸೆಕೆಂಡು ನೀನು ವಿಡಿಯೋನಾಗ ಎತ್ತಕ್ಕಾಗದೇ ಇರೋ ಥರ ನೀನು ಏನಾದ್ರು ಕೊಟ್ಬಿಟ್ರೆ ವಿಡಿಯೋ ಮಿಲಿಯನ್ ನೋಡುತ್ತೆ. 3 ಸೆಕೆಂಡ್. ಆ 3 ಸೆಕೆಂಡ್ ತುಂಬ ಇಂಪಾರ್ಟೆಂಟು. ಜನ ಸ್ಕಿಪ್ಪೇ ಮಾಡಬಾರ್ದು, ವಿತೌಟ್ ಸ್ಕಿಪ್ ನೋಡಬೇಕು. 3 ಸೆಕೆಂಡ್ ಅವಾಗ ಆಟೋಮೆಟಿಕ್ ವಿಡಿಯೋ ಬೂಸ್ಟಪ್ ಆಗುತ್ತೆ. ಸ್ಟಾರ್ಟಿಂಗ್ ಆ 3 ಸೆಕೆಂಡಲ್ಲಿ ಒಳ್ಳೆ ಕಂಟೆಂಟ್ ಇತ್ತು ಅಂತಂದ್ರೆ ವಿಡಿಯೋ ಬೂಸ್ಟಪ್ ಆಗುತ್ತೆ. ಇನ್ನೊಂದು ಕಂಟೆಂಟ್ ಮಾಡೋಂಥವ್ರು ನಿನ್ನ ಲೈಫಲ್ಲಿ ಏನಾಗಿದೆ, ಅವ್ನ ಲೈಫಲ್ಲಿ ಏನಾಗಿದೆ ಅದನ್ನೇ ಮಾಡಿ. ಅವಾಗ ಇದು ನನ್ನ ಲೈಫಲ್ಲಿ ಆಗಿದೆ ಅಂತ ಅವರು ಅದನ್ನ ಶೇರ್ ಮಾಡ್ತಾರೆ. ಅಂದರೆ ಆ ಕನೆಕ್ಷನ್ ಇರಬೇಕು ನೋಡೋರ ಜೊತೆ. ಇವಾಗ ನಾನು ಒಂದು ಕಾರ್ ವಿಡಿಯೋ ಮಾಡಿದ್ವಿ, ಒಂದು ಟೀ ಕುಡಿಯೋದಕ್ಕೆ 5 ಕೋಟಿ 6 ಕೋಟಿ ಕಾರ್ ಎತ್ಕೋಗಿದ್ವಿ ಒಂದು ಟೀ ಕುಡಿಯೋದಕ್ಕೆ. ಎಲ್ಲ BMW, ಕಾರು, ಫಾರ್ಚುನರ್ ಅಂದ್ಬಿಟ್ಟು 10 ಕಾರು 15 ಕಾರಲ್ಲಿ ಒಂದು 10 ರೂಪಾಯಿ ಟೀ ಕುಡಿಯೋದಕ್ಕೆ ಹೋಗಿದ್ವಿ. ಆ ವಿಡಿಯೋನ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಾಕಿದ್ರೆ ಎಲ್ಲರೂ 10 ಮಿಲಿಯನ್ 5 ಮಿಲಿಯನ್ ಹಂಗೆ ಓಡಿದೆ. ಒಂದೊಂದು ವಿಡಿಯೋ ಶೇರಿಂಗ್ ಮಾಡ್ಬಿಟ್ಟು 3.5 ಲಕ್ಷ 4 ಲಕ್ಷ ಇನ್ಸ್ಟಾಗ್ರಾಮಲ್ಲಿ ಶೇರಿಂಗ್ ಆಗಿದೆ. ಮೀನ್ಸ್ ಆ 3.5 ಲಕ್ಷ ಶೇರ್ ಮಾಡಿರೋ ಯಾರಂದ್ರೆ ಫ್ರೆಂಡ್ಸ್. ಮಗ ಲೈಫಲ್ಲಿ ನಾವು ಹಿಂಗೆ ಆಗಬೇಕು ಮಗ, ಈ ಮೋಟಿವೇಶನ್ನ ನಾವು ಕೊಡಬೇಕು. ಫ್ರೆಂಡ್ಶಿಪ್ಪೇ ಆಗಲಿ, ಲವ್ವೇ ಆಗಲಿ, ಲವಲ್ಲಿ ಬ್ರೇಕಪ್ ಆಗಿರೋದು, ಹುಡುಗಿರು ಏನು ಮಾಡ್ತಾರೆ, ಹುಡುಗರು ಏನು ಮಾಡ್ತಾರೆ, ಹುಡುಗರೇನು ಸಾಚಗಳಲ್ಲ ಸರ್. ಹುಡುಗರು ಮೋಸ ಮಾಡ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರು ಮೋಸ ಮಾಡ್ತಾರೆ. ಇಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದರೆ ಪೇರ್ ಆಗಿಬಿಟ್ರೆ, ಲವ್ ಆಗಿಬಿಟ್ರೆ, ಜೊತೆಲಿ ಫೇರ್ ವೀಡಿಯೋಗಳು ಮಾಡಿದ್ರೆ ತುಂಬ ಚೆನ್ನಾಗಿ ಓಡಾಗುತ್ತೆ. ಆ್ಯಂಡ್ ಸ್ವಲ್ಪ ಜನ ಏನಂತಾರೆ ಅದನ್ನು ಉಳಿಸ್ಕೊಳಕ್ಕಾಗದೆ ಬಿಟ್ಬಿಡ್ತಾರೆ. ಅದ್ರಲ್ಲಿ ಹುಡುಗನೂ ಮೋಸ ಮಾಡಿರ್ತಾರೆ, ಹುಡುಗನೂ ಮೋಸ ಮಾಡಿರ್ತಾರೆ. ಅಲ್ಲ, ಏನು ಲಾಜಿಕ್ ಇದು? ಅಂದರೆ ಪೇರ್ ಆಗಿ ವಿಡಿಯೋ ಜನಗಳಿಗೆ ತುಂಬ ಕನೆಕ್ಟ್ ಆಗುತ್ತೆ, ಓಡುತ್ತೆ, ಲವ್ ಜನಗಳಿಗೆ ಕನೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಲವ್ ಮಾಡ್ತಾರಾ? ಇದ್ರೂ ಇರ್ಬೋದು, ಇಲ್ಲ ಅಂದ್ರೂ ಇಲ್ಲ. ಬಟ್ ಆ ಲವ್ ಮಾಡೋದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಂಡ್ಮೇಲೆ ಮದುವೆ ಆಗಿ ಅನ್ನೋದು ನನ್ನ ರಿಕ್ವೆಸ್ಟ್. ಆ ಥರ ಮದುವೆ ಆಗಿರೋದು ಗ್ರೇಟ್. ಸುಮ್ಮನೆ ನೇಮು ಫೇಮಸ್ ಮಾಡ್ಕೊಂಡು ಆಮೇಲೆ ಅವಳು ಮೋಸ ಮಾಡೋದು, ಇವ್ರು ಮೋಸ ಮಾಡೋದು. ಈ ಸೀರಿಗೆ ಯಾಕೆ ಲವ್ ಮಾಡಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ಜನ ಅನ್ಕೊಬಿಟ್ಟಿರ್ತಾರೆ ಇವ್ರು ಕ್ಯೂಟ್ ಪೇರ್ ಅಂತ. ಆ ಕ್ಯೂಟ್ ಪೇರು ಲಾಸ್ಟಲ್ಲಿ ಬೈಯೋದು, ಆಮೇಲೆ ಇವ್ರು ಇಷ್ಟಪಡೋರು ಅವ್ನಿಗೋಗಿ ಬೈಯೋದು, ಅವ್ರು ಇಷ್ಟಪಡೋ ಇವ್ರಿಗೋಗಿ ಬೈಯೋದು. ಇದೇ ಆಗೋದು. ಈ ಲವ್ವು ನೋವು ನನ್ನ ಲೈಫಲ್ಲೂ ಈ ಥರ ಲವ್ಗಳು ಇತ್ತು, ಹೋಗ್ಬಿಡ್ತು. ಈಗ ಬಹಳ ಸ್ವಾರಸ್ಯಕರವಾದಂಥ ಭಾಗ ಏನಪ್ಪ ಅಂದರೆ ದಚ್ಚು ಪ್ರೇಮ್ ಕಹಾನಿ. ಎಷ್ಟೊಂದು ಸರಿ ವಿಡಿಯೋ ಮಾಡಿದ್ದೀರ, ನನಗೂ ಗೊತ್ತಿದೆ. ನಾನ್ ಸಿಂಗಲ್ಲು. ಆರ್ ಯು ರಿಯಲಿ ಸಿಂಗಲ್? ಬ್ರೇಕಪ್ ಆದ್ಮೇಲೆ ಸಿಂಗಲ್ ಸರ್. ಈ ಗ್ಯಾಪಲ್ಲಿ ಇಷ್ಟೊಂದು ಬ್ಯುಸಿ, ಇಷ್ಟೊಂದು ವರ್ಕ್ ಕಲ್ಚರ್ ಇರೋರು ಈ ಲವ್ ಎಲ್ಲ ಆಗುತ್ತೆ ಅಂತ ನಿಮ್ಗಳಿಗೆ? ಸರ್, ಈ ಲವ್ ಫೇಮಸ್ ಆಗಿದ್ದು ಸ್ವಲ್ಪ ಹಿಂದೆನೇ ಆಗೋಗಿತ್ತು. ಓ, ಯೂಟ್ಯೂಬ್ ಬರಕ್ ಮುಂಚೆ ಆಗೋಗಿದೆ ಲವ್ ಇದು. ಸೋಷಿಯಲ್ ಮೀಡಿಯಾ ಬರಕ್ ಮುಂಚೆ ಲವ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೆ, ಅವಾಗ ಬೆಳೀತಿರೋ ಗಿಡ ತರ ಇದ್ದೆ. ಸ್ವಲ್ಪ ಮರ ಆಗಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಗಿಡದ ತರ ಇದ್ದೆ, ಅವಾಗ ಆಗಿದ್ದು ಲವ್. ಅದು ಇದೇ ಕ್ಷೇತ್ರದಲ್ಲಿ ಇರೋರು ಅವರು? ಇಲ್ಲ ಸರ್, ಓಕೆ, ಡಾಕ್ಟರ್. ಓ, ಆಗಿದ್ರು, ಅವರೇ ಪ್ರಪೋಸ್ ಮಾಡಿದ್ರು. ಓಕೆ, ಬರ್ತೀರಿ ಹಂಗೆ ಹಿಂಗೆ ಅದೇ ಮಾತುಕತೆ ಆಯಿತು, ಓಡಾಡಿದ್ವಿ, ತಿರುಗಾಡಿದ್ವಿ, ಚೆನ್ನಾಗಿತ್ತು. ಬಟ್ ಎಂಡ್ ಆಫ್ ದಿ ನನಗೆ ಫ್ಯಾಮಿಲಿ, ನಂಗೆ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ, ನಂಗೆ ಅಪ್ಪ ಅಮ್ಮ ತುಂಬ ಇಂಪಾರ್ಟೆಂಟ್ ಅಂತ ಅಳೋದು ಸ್ಟಾರ್ಟ್ ಮಾಡಿದಾಗ ನಾನೇ ಫಸ್ಟ್ ಇದು ಹೇಳೋದೇನಂತಂದರೆ, ಹುಡುಗಿಯರಿಗೆ ಅವ್ರ ಅಪ್ಪ ಅಮ್ಮ ತುಂಬ ಇಂಪಾರ್ಟೆಂಟು. ನಾನು ಇವಾಗ ಬಂದಿರೋನಪ್ಪ, ಬೇರೆ ಸಬ್ಜೆಕ್ಟ್ ನಾನು ಅಷ್ಟು ವರ್ಷದಿಂದ ಸಾಕಿ ಬೆಳಗ್ಗೆ ಇದು ಮಾಡಿರ್ತಾರೆ. ನಾನೇ ಸರಿ, ನೀನು ಹುಷಾರಾಗಿರು, ಚೆನ್ನಾಗಿರು, ಆರಾಮಾಗಿರು ಅಂದ್ಬಿಟ್ಟು ಬಿಟ್ಟು ಅವ್ರ ಮದುವೆ ಆಯಿತು. ನಾನು ಯಾವ್ರೇನು ಡಿಪ್ರೆಷನ್ ಹೋಗಿದ್ದೆ ಅಂತಂತಂದರೆ, ಡಿಪ್ರೆಷನ್ಗೆ ಹೋಗಿದ್ರಾ? ಕೈಯೆಲ್ಲ ಇಲ್ಲೆಲ್ಲ ಲೈಟಾಗಿ ಕುಯ್ದಿದ್ದೆ, ಇಲ್ಲೆಲ್ಲ ಕುಯ್ಕೊಂಡು ಬ್ಲಡ್ಡೆಲ್ಲ ಏನು ಸಾರಿ ಅಂತ ಬರ್ತಿದ್ದೆ. ನನಗೆ ಅಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅಕ್ಷಯ್, ಹುಡುಗನ ಹೆಸರು ಹೇಳ್ಬೇಕು, ಅಕ್ಷಯ್ ಎಲ್ಲ ಬಂದ್ಬಿಟ್ಟು ನಾವು 3 ದಿನ ವೈಕಿ ಅವರೆಲ್ಲ 3 ದಿನ 4 ನನ್ನ ಜೊತೆಲೇ ಇರೋರು. ಏನಾದ್ರು ಮಾಡ್ಕೊಬಿಡ್ತೀವಿ ಅಂತ ಸತ್ತೋಗ್ಬೇಕು ಅನ್ನೋ ಥರ ಅಷ್ಟು ಹಚ್ಕೊಬಿಟ್ಟಿದೆ ಸರ್. ನಾನು ಕಣ್ಣಲ್ಲಿ ನೀರು, ನೈಟ್ 12 ಗಂಟೆ 1 ಗಂಟೆಗಳದು. ಸರ್, ನಮ್ಮ ಮನೆಯಲ್ಲಿ ನನ್ನ ರೂಮ್ ಓಪನ್ ಮಾಡ್ತು ಅಂತಂದರೆ ಬರೀ ಅವ್ರದ್ದು 100-200 ಫೋಟೋಗಳಿತ್ತು. ನಮ್ಮ ಅಮ್ಮಂಗೆ ಗೊತ್ತಾಗಿದ್ದಾಗೆ ಎತ್ತಿಟ್ಟಿದೆ, ಎಲ್ಲ ಪ್ರಿಂಟ್ ಹೊಡಿಸ್ಬಿಟ್ಟು. ಕೈ ಕುಯ್ಕೊಳ್ಳೋ ಮಟ್ಟಿಗೆ ಆಯಿತು ಅಂದರೆ ನಿಜ ಸರ್, ಅಷ್ಟು ಫಸ್ಟ್ ಲವ್ ಸರ್ ಅದು. ನನಗೆ ಮೆಚುರಿಟಿ ಬಂದಾಗ ಫಸ್ಟ್ ಲವ್ ಆಗಿದ್ದದು. ಹೆಂಗೆ ಆಚೆ ಬಂದ್ರಿ? ನಮ್ಮ ಫ್ರೆಂಡ್ಸ್ಗಳಿಂದಾನೆ ಸರ್, ಜೊತೆಲಿರೋರು. ಈ ಥರ ಯಾರಿಗೂ ಆದಾಗ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಸರ್. ಏನು ಬೇಡ, ಎತ್ತ ಬೇಡ ಅಂತ ಇದು ಇದೆ. ಅವಳು ನನಗೇನು ಅನ್ನಿಸ್ತು, ನಮ್ಮ ಫ್ರೆಂಡ್ಸು ಜೊತೆಗಿರೋರು ಕ್ರಿಕೆಟ್ ಆಡೋಕ್ಕೆ ಕರ್ಕೋಗೋರು. ನಾನು ನೋಡೋನು ಬೇಜಾರಲ್ಲಿ ಸುಮ್ಮನೆ ಇರ್ತಿದ್ದೆ. ಹೆಂಗೆ ಅನ್ನಿಸ್ಬಿಡ್ತು ಅಂತಂದರೆ, ಇತ್ತು ನನಗೆ ಯಾಕಾರು ಲವ್ ಮಾಡೋದನ್ನ ಅಸಹ್ಯ, ನನಗೆ ಅಲ್ಲೇ ಕೂತ್ಕೊಬಿಡ್ತು ಸರ್. ನನಗೆ ಬಿಟ್ಟೋಗಿದ್ದಾಳೆ. ನಂಗೆ ಸೋಷಿಯಲ್ ಮೀಡಿಯಾ ಅವಾಗ ವೀಡಿಯೋ ಮಾಡ್ತಾಯಿದ್ದೆ, ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬಿಟ್ಟೋಗಿದ್ದಾಳೆ,
ಖುಷಿಯಾಗಿದ್ದಾಳೆ. ನಾನು ಇವಾಗ ಅವ್ಳಿಗೆ ಹೇಳೋದು ಅಷ್ಟೇ ಸರ್, ಮಗು ಆಗಿದೆ ಏನೋ ಇದೆ ಇದು ಮಾಡಿದ್ದಾಳೆ. ಅವ್ರು ಸೆಟ್ಲ್ ಆಗಿದ್ದಾರೆ, ಅವರು ಸೆಟ್ಲ್ ಆಗಿದ್ದಾರೆ. ಈಗಲೂ ಟಚಲ್ಲಿ ಇದ್ದಾರಾ? ಇಲ್ಲ, ಮೆಸೇಜ್ ಅವಾಗ ಕಮೆಂಟ್ಗಳಾಗ್ತದೆ, ನೋಡ್ತೀನಿ ಪ್ರೊಫೈಲು, ನೋಡ್ಬಿಟ್ಟು ನಂಗೆ ನಗು ಬರುತ್ತೆ. ಅವರು ಒಂದು ಟೈಮ್ ಕಾಲ್ ಕೂಡ ಮಾಡಿದ್ರು, ಹೇಳಿ ಅಂತಂದೆ. ನಮ್ಮ ಮನೇಲಿ ಇರೋರೆಲ್ಲ ನಿಮ್ಮ ಫ್ಯಾನು ಹಂಗೆ ಹಿಂಗೆ ಅಂತಂದರು. ಥ್ಯಾಂಕ್ ಯು ಸೋ ಮಚ್ ಅಂತ ಅಂದೆ. ಅವಳು ನಾನು ಮೋಸ ಮಾಡೋಗಿದ್ದಾಳೆ ಸರ್, ನಮ್ಮ ಹುಡುಗರ ಮೆಂಟಾಲಿಟಿ ಅಷ್ಟೇ. ಅವಳು ನಾನು ಮೋಸ ಮಾಡೋಗಿದ್ದಾಳೆ. ನಾನು ರಿಯಲ್ ಆಗಿ ಲವ್ ಮಾಡಿದ್ದೆ, ಫ್ರ್ಯಾಂಕ್ ಆಗಿ ಇದೆ ಮುಟ್ಟಕ್ಕೆ ರಿಯಲ್ ಆಗಿ ಲವ್ ಮಾಡಿದ್ದೆ. ನಾನು ಮದುವೆ ಆಗಬೇಕಂತಲೇ ಲವ್ ಮಾಡಿದ್ದೆ. ಬಿಟ್ಟೋಗಿದ್ದಾಳೆ. ಎಲ್ಲರಿರಲಿ ಚೆನ್ನಾಗಿರಲಿ ಸರ್, ನಾನು ಅವ್ಳಿಗೆ ಇವಾಗೂ ನಾನು ಕೆಟ್ಟದ್ದು ಬಯಸಲ್ಲ. ಖುಷಿಯಾಗಿರಲಿ, ನಗ್ನಗ್ತಾ ಇರಲಿ. ಆದರೆ ಒಂಥರ ಯಾವ ಥರ ಅಂದರೆ ಆ ಟೈಮಲ್ಲಿ ಸರ್ ಏನೂ ಬೇಡ ಅಂತ ಸರ್, 100-200 ಫೋಟೋಗಳನ್ನ ಫುಲ್ಲು ಹಾಕೊಂಡು ವೀಡಿಯೋ ಎಲ್ಲ ಮಾಡಿ ಅವ್ಳು ಖುಷಿ ಏನೋ ಒಂದು ಲವಲ್ಲಿ. ನಮ್ಮ ಫ್ರೆಂಡ್ಸಲ್ಲ ಇದು ಓವರ್ ಅನ್ನಿಸ್ತಿಲ್ವಾ ಅಂತ, ಏನಿಗೆ ಗೊತ್ತಿಲ್ಲ ಸುಮ್ಮನೆ ಆ ಫೀಲೇ ಬೇರೆ ಅನ್ನೋ ಥರ. ಲಾಸ್ಟಲ್ಲಿ ಅದೇ ಫ್ರೆಂಡ್ಸ್ಗಳು ಬಂದಿದ್ರು, ಅವ್ನು ಭಾಷಾ ಅನ್ನೋ ಹುಡುಗ, ಅಕ್ಷಯ್ ಅನ್ನೋದು. ನೈಟ್ 1 ಗಂಟೆ 2 ಗಂಟೆ ಸತ್ತೋಗ್ಬೇಕು ಅನ್ನೋ ಟೈಮಲ್ಲೂ ಜೊತೆಲಿ ಬೇಡ ಮಗ ಇದೆಲ್ಲ ಏನು ಬರುತ್ತೆ ಹೋಗುತ್ತೆ ಅಂತ ಅನಿಸುತ್ತೆ. ಜೀವ ಕಳ್ಕೊಬೇಕು ಅಂತ ನನಗೆ ಚಿಕ್ಕ ಪ್ರಪಂಚ ಇವಾಗ ಪ್ರೀತಿ ಮಾಡೋರಿಗೆ ಅವರೇ ದೊಡ್ಡ ಪ್ರಪಂಚ ಅಂದಂಗೆ. ಪ್ರಪಂಚ ಎಷ್ಟೇ ದೊಡ್ಡ ಇದ್ರು ಅದು ಪ್ರೀತಿ ಮಾಡೋರು ನಮ್ಮ ಪ್ರಪಂಚ ಆಗಿರ್ತಾರೆ. ನಂಗೆ ಮೈಂಡಲ್ಲಿ ಅದೇ ಫಿಕ್ಸ್ ಆಗಿಬಿಟ್ಟಿತ್ತು. ಅವಳು ನಮ್ಮ ಹುಡುಗಿ, ನನಗೆ ಅವಳು ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಅದು ಏನು ಬೇಡ ಅನಿಸ್ಬಿಟ್ಟಿತ್ತು. ಒನ್ ಟೈಮ್ ನಮ್ಮ ಅಪ್ಪ ಅಮ್ಮನ ಯೋಚನೆ ಮಾಡಿದೆ, ನಾನು ಒಬ್ಬ ಹೋಗ್ಬಿಟ್ರೆ ಅಪ್ಪ ಅಮ್ಮನ ಯಾರು ಇದು ಮಾಡ್ತಾರೆ. ನಾನು ಇವಾಗೂ ನಾನು ಹೇಳೋದು ಒಂದೇ ಒಂದು, ಯಾರು ಇದಕ್ಕೆ ಅಟೆಂಡ್ ಮಾಡ್ತಾರೋ ಒಂದು ಕ್ಷಣ ಕೊಂಟೋಗ್ಬಿಡುತ್ತೆ ಜೀವನ. ಒಂದು ಕ್ಷಣ ಕೊಂಟೋಗ್ಬಿಡುತ್ತೆ. ಅಪ್ಪ ಅಮ್ಮ ತಬ್ಲಿ ಆಗ್ಬಿಡ್ತಾರೆ. ಯಾವುದೇ ಅಪ್ಪ ಅಮ್ಮನ ಮುಂದೆ ಅವ್ರ ಮಕ್ಕಳು ಸಾಯೋದನ್ನ ಅವ್ರು ತಡ್ಕೊಳಕ್ಕಾಗಲ್ಲ. ಅಪ್ಪ ಅಮ್ಮನಿಗೆ ಆಸೆ ಏನಿರುತ್ತೆ ಗೊತ್ತಾ, ನಮ್ಮ ಮಕ್ಳು ಕಣ್ಮುಂದೆ ನಾನು ಸಾಯ್ಬೇಕು ಅಂತ ಆಸೆ ಇರುತ್ತೆ. ನನ್ನ ಕಣ್ಮುಂದೆ ನಮ್ಮ ಮಕ್ಕಳು ಸಾಯ್ಬೇಕಂತ ಯಾವ ಅಪ್ಪ ಅಮ್ಮನಿಗೂ ಆಸೆ ಇರಲ್ಲ. ಅಗ್ರಿ ನಾವು ಅದರ ತೋರಿಸ್ಬಿಟ್ರೆ ಅವ್ರು ಅರ್ಧ ಸತ್ತೋದಂಗೆ ಸರ್. ಅಪ್ಪ ಅಮ್ಮ ಏನು ಹೇಳ್ತಾರೆ ಗೊತ್ತಾ, ನಾನು ಐಸಲ್ಲಿ ಅರ್ಧ ನಿಮಗೆ ಕೊಡ್ಲಪ್ಪ ಅಂತ ಕೇಳ್ತಾರೆ. ಬಿಕಾಸ್ ಆ ಕರುಳು ಹಂಗಿರುತ್ತೆ. ಅದನ್ನು ಯಾವುದೇ ಕಾರಣಕ್ಕೆ ಈ ಥರ ಕೆಟ್ಟ ಡಿಸಿಷನ್ ದಯವಿಟ್ಟು ತಗೊಳಕ್ಕೋಗ್ಬೇಡಿ. ಅವಳು ಓದ್ಲಿ ಇನ್ನೊಬ್ರು ಬರ್ತಾನೆ, ಅವನು ಓದ್ಲಿ ಇನ್ನೊಬ್ರು ಬರ್ತಾರೆ. ನಮ್ಮ ಜೀವ ಹೋಯ್ತು ಅಂತ ನಮ್ಮ ಜೀವ ಮತ್ತೆ ಬರಲ್ಲ. ನಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ್ಕಾಗಲ್ಲ, ಅನಾಥರಾಗಿ ಬದುಕ್ಬಿಡ್ತಾರೆ ಅಪ್ಪ ಅಮ್ಮ. ಒಂದು ಹುಡುಗಿಯಿಂದ ಅಪ್ಪ ಅಮ್ಮ ಅನಾಥ ಆಗೋದು ಯಾವುದೇ ಕಾರಣಕ್ಕೆ ಒಳ್ಳೆಯದಲ್ಲ. ವೆಲ್ ಸೆಡ್. ದಚ್ಚು ಮದುವೆ ಆಗಲ್ವಾ? ಒಂದು ಹುಡುಗಿನ ಹುಡುಕ್ತಿದ್ದೀವಿ ಸರ್. ಹುಡುಕ್ತಾ ಇದ್ದೀರಾ? ಹಾಂ ಸರ್. ಓಕೆ, ದಚ್ಚುಗೆ ಹುಡುಗಿ ಬೇಕಾಗಿದ್ದಾರೆ, ಒಂದು ಪೋಸ್ಟ್ ಹಾಕ್ಬೇಕು ತಾನೆ? ಆಗ್ಬೇಕು ಇವಾಗ. ನಮ್ದಲ್ಲಿ ಯಾವಾಗೂ ಹುಡುಗಿ ಬೇಕು ಅಂತಂದ್ರೆ ನಮ್ಮ ಮನೇಲಿ ಒಂದೇ ಹೇಳೋದು, ನೀವು ಹೇಳ್ತೀವಿ. ನಮ್ಮ ಮನೆ ಕಡೆ ಊರ ಕಡೆ ಎಲ್ಲ ಕ್ಯಾಸ್ಟ್ ಇದಮ್ಗಳು ಜಾಸ್ತಿ. ನನ್ಗೆ ಆಕ್ಚುಲಿ ಕ್ಯಾಸ್ಟ್ ಇದಮ್ ಇದ್ವೇ ಇಲ್ಲ. ನಂಗೆ ಮುಸ್ಲಿಮ್ಗಳಿದೆ ಎಲ್ಲ ಇದೆ. ಒಂದು ನೀನು ಯಾರು ಲವ್ ಮಾಡು, ನಮ್ಮ ಕ್ಯಾಸ್ಟ್ ಲವ್ ಮಾಡ್ಬಿಡು, ನಮ್ಮ ಕ್ಯಾಸ್ಟ್ ಮದುವೆ ಆಗ್ಬಿಡು ಸಾಕು. ಇಷ್ಟ ಇದೇನು ಹೇಳೋದು, ಲವ್ ಮಾಡ್ತಿದ್ಯಾ ಕೇಳೋದು, ಲವ್ ಮಾಡ್ತಿದ್ಯಾ ಹಂಗ ಮದುವೆ ಆಗ್ಬಿಡು, ನಮ್ಮ ಜೊತೆ ಹುಡುಗಿ ಮದುವೆ ಆಗ್ಬಿಡು ಅಷ್ಟೇ ಕೇಳೋದು, ಬೇರೆ ಇನ್ನೇನು ಇಲ್ಲ. ಯಾರ ಮೇಲೂ ಲವ್ ಆಗಿಲ್ವಾ, ಕ್ರಶ್ ಆಗಿಲ್ವಾ ಅದಾದ್ಮೇಲೆ ದಚ್ಚುಗೆ? ಒಂದು ಲವ್ ಆಕ್ಚುಲಿ ಆಗಿತ್ತು. ಓಕೆ. ಅವ್ರಿಗೆ ನಾನು ಪ್ರಶ್ನೆ ಹುಡುಗಿ ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ಈ ಹುಡುಗಿ ನಾನು ಲವ್ ಮಾಡ್ತಿದ್ದು. ಅವ್ರು ಯಾವಾಗ ಬ್ರೇಕಪ್ ಆಗ್ತಾರಂತ ಈ ಹುಡುಗಿ ಕಾಯ್ತಿದ್ಲಂತೆ. ಅಯ್ಯೋ, ಹಿಂಗೆಲ್ಲ ಇದೆ ಸ್ಕ್ರೀನ್ ಪ್ಲೇ ಇದು. ನನಗೂ ಅದು ಗೊತ್ತಿರಲಿಲ್ಲ. ಅವಳೆಲ್ಲ ಆಮೇಲೆ ಹೇಳಿದ್ದು, ನಿಮ್ದು ಯಾವಾಗ ಬ್ರೇಕಪ್ ಆಗುತ್ತೆ ಅಂತ ನಿಮ್ದು ಯಾವಾಗ ನೋಡ್ತಾ ಇದ್ದೆ, ಯಾವಾಗ ನೀವು ನಾವಿಬ್ರು ಹೆಸರು ಸೇರಿ ನಾನು ಹ್ಯಾಶ್ಟ್ಯಾಗ್ ಆಗ್ತಿದ್ದೆ. ಓ, ಅದು ಹ್ಯಾಶ್ಟ್ಯಾಗ್ ಹಾಕೋದು ಬಿಟ್ಬಿಟ್ಮೇಲೆ ಅವಾಗ ಅವ್ರಿಗೆ ಬ್ರೇಕಪ್ ಆಗಿದೆ ಅಂತ ಅವ್ರಿಗೆ ಪ್ರಪೋಸ್ ಮಾಡಿದ್ಲು. ಆಯಿತು. ನಾನು ಆ್ಯಕ್ಚುಲಿ ನೋಡಮ್ಮ ನಂಗೆ ಈ ಥರ ಆಗಿದೆ, ನನಗೆ ಗೊತ್ತು ನಿಮ್ಗೆ ಇದೆಲ್ಲ ಗೊತ್ತು, ನನಗೆ ತುಂಬ ಇಷ್ಟ, ಪ್ರಾಣ ಕೊಡ್ತೀರಿ ಹಂಗೆ ಹಿಂಗೆ ಅಂತ ಇದು ಮಾಡಿದ್ರು. ನಾನೇನು ಅಂದ್ಕೊಂಡೆ, ಒಳ್ಳೆ ಹುಡುಗಿ ಒಂದು ವರ್ಷದಿಂದ ಫಾಲೋ ಅಪ್ ಮಾಡ್ತಿದ್ದಾರೆ, ಇದು ಮಾಡ್ತಿದ್ದೆ, ನಾನು ಕಾಯ್ತಾ ಇದ್ದಾಳೆ. ಕಾಯೋ ಜೀವನ ಮದುವೆ ಆಯ್ತು ಲೈಫಲ್ಲಿ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ಮೆಂಟಾಲಿಟಿ. ಓಕೆ ಹಂಗೆ ಹಿಂಗೆ ಅಂತ ಮಾತಾಡಿದ್ವಿ. ಓಕೆ ಮದುವೆ ನಾನು ಆ್ಯಕ್ಚುಲಿ ಮದುವೆ ಆಗೋಣ ಅಂತಲೇ ನಾನು ಓಕೆ ನಮ್ಮ ಮನೇಲಿ ಮಾತಾಡ್ತೀನಿ, ಮದುವೆ ಆಗೋಣ ಅಂತಲೇ ಇದು ಮಾಡಿದ್ದು. ಜಾಸ್ತಿ ಮೀಟು ಆಗ್ತಿರಲಿಲ್ಲ, ಮದುವೆ ಮಾತಾಡೋಣ ಅಂತ. ಅದು ಸಡನ್ಲಿ ಬ್ರೇಕಪ್ ಆಗಿಬಿಡ್ತು. ಅದು ಹೆಂಗೆ ಬ್ರೇಕಪ್ ಆಗೋಯ್ತು, ನನ್ನ ಫ್ರೆಂಡ್ಸ್ಗಳಿಂದಾನೆ, ನನ್ನ ತಮ್ಮ ಅನ್ನೋ ಕಳವರಂದೇನೆ. ಯಾವಾಗ ಇದೊಂದು ಹೇಳ್ಕೊತೀನಿ, ನಮ್ಮ ಪ್ರೀತಿ ಮಾಡೋರಿಗೆ ನಮ್ಮ ಫ್ರೆಂಡ್ಸ್ಗಳನ್ನ ನಾವು ಫ್ರೆಂಡ್ ಮಾಡ್ಕೊಡ್ಬಾರ್ದು ಅನ್ಸ್ಬಿಡ್ತು. ಅಯ್ಯಯ್ಯೋ. ಅವಳಿಗೆ ತುಂಬ ಇಷ್ಟಪಡ್ತಿದ್ಲು. ಲ್ಯಾಪ್ಟಾಪಲ್ಲಿ ನಂದೇ ಫೋಟೋಗಳು ಇಟ್ಕೊತಿದ್ದು. ಹುಡುಗಿ ಪಟ್ಟಂತ ಚೇಂಜ್ ಆದ್ಲು 3ನೇ ವ್ಯಕ್ತಿಯಿಂದ. ಯಾವುದೋ ಅವಳಿಗೆ ಇವಳು ಸರಿ ಇಲ್ಲ ಹಂಗೆ ಹಿಂಗೆ ಏನೋ ಮಾತಾಡಿದ್ದಕ್ಕೆ ಇದು ಮಾಡಿದ್ರು. ಅವಳಿಗೆ ಇವಾಗೂ ನಾನು ಕಾಲ್ ಮಾಡಿ ನಾನು ನಿಮ್ಮನ್ನು ತಪ್ಪು ತಿಳ್ಕೊಂಡೆ, ನೀವೇನಂತ ಗೊತ್ತಾಯಿತು, ನಿಮ್ಮನ್ನು ದೂರ ಮಾಡಬೇಕು ಅಂತ ನಂಗೆ ಹಿಂಗೆ ಮಾಡಿದ್ರು, ಸಾರಿ ಅಂತ ಕೇಳ್ಕೊಂಡ್ರು. ನಾನು ಇವಾಗ ಮತ್ತೆ ಆ ಪ್ರೀತಿ ನನಗೆ ಬೇಡ ಅಂತ ಕೈ ಮುಗಿದ್ಬಿಟ್ಟಿದ್ದೀನಿ. ಯಾಕಂದರೆ ಒಂದು ಸತಿ ನೀನು 3ನೇ ವ್ಯಕ್ತಿ ಮಾತು ಕಳ್ಕೊಂಡು ನನ್ನ ಪ್ರೀತಿನ ದೂರ ಮಾಡ್ತಿದ್ದೀಯ ಅಂತಂದಮೇಲೆ ಮುಂದೆ ಮದುವೆ ಆದಮೇಲೆ ಇನ್ನೊಬ್ಬ ವ್ಯಕ್ತಿ ಕಳ್ಕೊಂಡು ನನ್ನನ್ನು ದೂರ ಮಾಡಲ್ವಾ? ನಿನ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾ, ನನ್ನನ್ನು ಕೇಳು. ತಪ್ಪಿದೆಯಾ ನನ್ನನ್ನು ಕೇಳು, ನೀನು ಮಾಡ್ತಿರೋ ತಪ್ಪು ಅಂತ ನೀನು ಬ್ಲೈಮ್ ಮಾಡು. ನನಗೆ ಅವ್ನು ಹೇಳ್ದ, ನಾನು ಅವ್ನು ಹೇಳಿದ್ನ ಕೇಳಿದೆ ಅಂತಂದಮೇಲೆ ಇಲ್ಲಿ ನಾನು ಇಂಪಾರ್ಟೆಂಟ್, ಅವ್ನು ಇಂಪಾರ್ಟೆಂಟ್. ಸೊ 2 ಪ್ರೀತಿ ಹೋಯ್ತು ಅಷ್ಟೇ ಸರ್. ಆಮೇಲೆ ಇವೇನಿಲ್ಲ, ಆಲ್ಮೋಸ್ಟ್ ಎಲ್ಲ ಒಂದು 3-4 ವರ್ಷದಿಂದ ಲೈಫಲ್ಲಿ ಗೋಲು ನನ್ನ ಅಚೀವ್ಮೆಂಟ್ ಏನಿದೆ ಅಷ್ಟೇ ಸರ್. ಪ್ರೀತಿ ಮೇಲೆ ಮನಸ್ಸೇ ಇಲ್ಲ. ಯಾವ್ದಾದ್ರು ಹುಡುಗಿ ಬಂದ್ಬಿಟ್ಟು ನಾನು ಇನ್ನು ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಮೈಂಡಲ್ಲಿ ಓಡೋದೆ ಇವಳು ಡವ್ ಮಾಡ್ತಾ ಇರ್ತಾಳೆ ಅಷ್ಟೇ. ಅವ್ಳು ನಿಜವಾಗಿ ಇಷ್ಟಪಟ್ಟರು ನನ್ನ ಮೈಸಲ್ಲಿ ಬಂದ್ಬಿಟ್ಟೈತೆ ಫಿಕ್ಸ್ ಆಗಿ, ಇವಳು ಡವ್ ಮಾಡ್ತಾವಳು ಇವಳು ಹಂಗೆ ಅನಿಸ್ಬಿಡುತ್ತೆ. ಒಂದ್ಸತಿ ನಾವು ಒಳ್ಳೆ ಪ್ರೀತಿನ ಕಳ್ಕೊಬಿಟ್ಟು ಒಳ್ಳೆ ಪ್ರೀತಿ ವ್ಯಾಲ್ಯೂ ಸಿಕ್ಕಿಲ್ಲ ಅಂದರೆ ನಮ್ಮ ಮನ್ಸು ಕನ್ವರ್ಟ್ ಆಗ್ಬಿಡುತ್ತೆ.
ಮದುವೆ ಆಗಲ್ವಾ ದಚ್ಚು? ಆಗ್ತೀನಿ ಸರ್, 100% ಆಗಲೇಬೇಕು. ಈ ವರ್ಷನಾ ಮುಂದಿನ ವರ್ಷನಾ? ನನಗೆ ಗೊತ್ತಿರೋಂಗೆ ನಂದು ಈ ಮೂವಿ ನವೆಂಬರ್ ರಿಲೀಸ್ ಇದೆ, ಶಿವಲಿಲ್ಲ. ಓಕೆ. ಟ್ರಾನ್ಸ್ಜೆಂಡರ್ ಲೈಫ್ ಸ್ಟೋರಿ ಇದೆ. ಒಂದು 300-400 ಜನ ಟ್ರಾನ್ಸ್ಜೆಂಡರ್ ಆ್ಯಕ್ಟ್ ಮಾಡಿದ್ದಾರೆ. ಪದ್ಮಶ್ರೀ ಮಂಜಮ್ಮ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಗೀತಮ್ಮ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಆಶಮ್ಮ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ತುಂಬ ದೊಡ್ಡ ಈ ಟ್ರಾನ್ಸ್ಜೆಂಡರ್ ಒಂದು ಮೇಯ್ನ್ ಕ್ಯಾಟಗರಿ ಅಂತ ಇರುತ್ತೆ, ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಈ ನವಂಬರ್ಗೆ ರಿಲೀಸ್ ಆಗುತ್ತೆ ಈ ಮೂವಿ ರಿಲೀಸ್ ಆದಮೇಲೆ ಏನೋ ನಮ್ಮ ಕನ್ನಡಿಗರು ಕೂಡ ಪ್ರೀತಿ ಜನ ಇದ್ಮೇಲೆ ನೆಕ್ಸ್ಟ್ ವರ್ಷ ಆಗೋಣ ಅನ್ನೋ ಒಂದು ಮೆಂಟಾಲಿಟಿ ಇದೆ. ಸೊ ಇನ್ನೊಂದು ಗ್ರ್ಯಾಂಡ್ ಮದುವೆ 2026 ಎಕ್ಸ್ಪೆಕ್ಟ್ ಮಾಡ್ಬೋದು, ನೋಡ್ಬೋದು ದಚ್ಚೋದು. ಓಕೆ, ಜನಕ್ಕೂ ಗೊತ್ತಾಗ್ಲಿ ಈ ಆಕ್ಟಿಂಗ್ ಮಾಡೋ ಖಯಾಲಿ ಹೆಂಗ್ ಶುರು ಆಯ್ತು ದಚ್ಚುಗೆ? ಸರ್ ಮಾಡ್ತಾ ನಾವು ಯಾವ್ದು ಆಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ, ಏನ್ ಇದು ಮಾಡಕ್ ಹೋಗಿಲ್ಲ. ಗಾಡ್ ಫಾದರ್ ಇಲ್ಲ. ನಾವು ಮಾಡ್ತಾ ಇವಾಗ ನಾನು ಆಕ್ಚುಲಿ ಪರ್ಫೆಕ್ಟ್ ಆಗಿ ಆಕ್ಟ್ ಮಾಡ್ತೀನಿ ಅಂತ ನನಗೆ ಹೇಳೋದಿಲ್ಲ. ನನಗೆ ಏನ್ ಗೊತ್ತಿದೆ, ನನ್ನ ಕೈ ಏನಾಗುತ್ತೆ ಅದನ್ನ ನಾನು ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಮಾಡ್ತಾ ಒಂದು ಆಕ್ಟಿಂಗು, ನೇಮು, ಫೇಮು, ಮನಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಸೋಷಿಯಲ್ ಮೀಡಿಯಾದಿಂದ. ಜನಗಳು ಕೂಡ ಪ್ರೀತಿ ಇದೆ ಸರ್. ಹಂಗೆ ಮಾಡ್ತಾ ಆಮೇಲೆ ನಮ್ಮ ಡೈರೆಕ್ಟ್ರು ಬಂದರು, ಈ ಥರ ಅಪ್ರೋಚ್ ಮಾಡಿದ್ರು, ಅಶೋಕ್ ಜೈರಾಮ್ ಅಂತ ಬಂದು ಅಪ್ರೋಚ್ ಮಾಡಿ ಈ ಥರ ಟ್ರಾನ್ಸ್ಜೆಂಡರ್ ಸ್ಟೋರಿ. ನನಗೆ ಫಸ್ಟ್ ಹೇಳಿದ ತಕ್ಷಣ ಇಷ್ಟ ಆಗುತ್ತೆ. ನಿಮ್ಮ ಕ್ಯಾರೆಕ್ಟರ್ ಏನದ್ರಲ್ಲಿ? ನಾನೇ ಮೇನ್ ಲೀಡಾಗಿ ಹೀರೋ ಆಗಿ ಮಾಡ್ತಿರೋದು. ಓಕೆ. ಇಟ್ ಈಸ್ ಲೈಕ್ ಅವ್ರ ಲೈಫ್ ಸ್ಟೋರಿ ಏನಾಗುತ್ತೆ, ಟ್ರಾನ್ಸ್ಜೆಂಡರಲ್ಲಿ ಕೆಟ್ಟ ಕೆಲಸ ಮಾಡೋರು ಇದ್ದಾರೆ, ಒಳ್ಳೆ ಕೆಲಸ ಮಾಡೋರು ಇದ್ದಾರೆ. ಅವ್ರ ಲೈಫ್ ಏನಾಗುತ್ತೆ, ಕಲೆಕ್ಷನ್ ಮಾಡೋದು ನೋಡಿದ್ದೀರಾ, ದುಡ್ಡು ಕಲೆಕ್ಷನ್ನ. ಹೌದು. ಕಲೆಕ್ಷನ್ ಮಾಡಿದ್ಮೇಲೆ ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಅವ್ರ ಲೈಫ್ ಏನು ಸ್ಟಾರ್ ಏನಾಗಿರುತ್ತೆ, ಅವರಲ್ಲಿ ಕೆಟ್ಟ ಥರ ಅವ್ರನ್ನ ಯೂಸ್ ಮಾಡ್ಕೊಳ್ಳೋರು ಯಾರು, ಇವರು ಯಾವ ಥರ ಜನಗಳು ಕನೆಕ್ಟ್ ಆಗ್ತಾರೆ, ಪ್ರತಿ ಒಂದನ್ನು ಈ ಮೂವಿನ. ಬಟ್ ನೀವು ನೋಡಿದ್ರ ದಚ್ಚು ಏನಾದರೂ ಅದನ್ನ ವಿಟ್ನೆಸ್ ಮಾಡಿದ್ರೆ ಎಲ್ಲರೂ ಹೋಗಿ ನೋಡ್ಕೊಂಬಂದ್ರೆ? ಎಲ್ಲ ನೋಡಿ ಯಾವ ಥರ ಆಗುತ್ತೆ ಏನು ಪ್ರತಿ ಸರ್. ನಮ್ಮ ಡೈರೆಕ್ಟ್ರು 40 ಜನ 50 ಜನ ಟ್ರಾನ್ಸ್ಜೆಂಡರ್ನ ಒಂದೇ ರೂಮಲ್ಲಿ ಇಟ್ಕೊಂಡು ಅವ್ರಿಗೆ ಕೋಚಿಂಗ್ ಕೊಟ್ಟಾಗ ಒಬ್ಬೊಬ್ಬ ಸ್ಟೋರಿಗಳು ಅವ್ರವ್ರು ಏನೇನು ಮಾಡ್ತಾರೆ ಎಲ್ಲ ತಿಳ್ಕೊಂಡು. ಹೆಂಗಿದೆ ಅವ್ರ ಬದುಕು, ಮಂಗಳಮುಖಿಯರ ಬದುಕು? ನರಕ ಸರ್. ನಾವು ನೋಡೋದಕ್ಕೆ ಹಿಂಗೆ ಅನ್ಸುತ್ತೆ, ಬಗ್ಬಟ್ಟೆ ಅವ್ರು ದುಡ್ಡು ಇರ್ತಾರೆ ಅಂತ. ಅವ್ರ ಅಪ್ಪ ಅಮ್ಮಗಳೆಲ್ಲ ಅವ್ರನ್ನ ನಾಯಿ ಥರ ನೋಡಿ, ಇವಾಗ ಆ್ಯಕ್ಚುಲಿ ಸ್ವಲ್ಪ ಅಪ್ಡೇಟ್ ಆಗಿದೆ, ಅವಾಗೆಲ್ಲ ನಾಯಿ ಥರ ನೋಡಿ ರೋಡ್ಗೆ ಹಾಕ್ಬಿಟ್ಟಿದ್ದಾರೆ. ಮನೆಯಿಂದ ನೀವು ಕಾಲಿಗೆ ಬಿದ್ರು ಮುಖ ತೋರಿಸ್ಬೇಡ, ಹೋಗಿ ನನ್ನ ಮರ್ಯಾದೆ ತೆಗೆದಿದೆ ಅಂದ್ಬಿಟ್ಟು ಜುಟ್ಟು ಎತ್ಕೊಂಡು ಇದು ಮಾಡಿದ್ದಾರೆ. ಇವಾಗೂ ನೋಡಿ ಸರ್, ಯಾವ್ದಾದ್ರು ಒಂದು ಮನೆ ಇರುತ್ತೆ, ಪಕ್ಕದ ಮನೆ ಮಂಗಳಮುಖಿ ಬಂದು ಶಿಫ್ಟ್ ಆಗ್ತಾರೆ ಅಂತಂದ್ರೆ ಈ ಮನೆಯವ್ರು ಕಿರಿಕ್ ಮಾಡ್ತಾರೆ, ಅವ್ರಿಗೇನು ಮನೆ ಕೊಟ್ಟರೆ ನೀವು ಅಂತ. ಅವ್ರದ್ದು ಒಂದು ಜೀವ, ಆ ಜೀವ ಅಂತ ಯೋಚನೆ ಮಾಡಲ್ಲ. ಅಳ್ತಾರೆ ಸರ್ ಬಂದ್ಬಿಟ್ಟು ಮಂಗಳಮುಖಿ ನನ್ನ ಹತ್ರ. ನಂಗೆ 4-5 ಜನ ಇದ್ದಾರೆ ಸರ್, ಅವರು ರೀಲ್ಸ್ ಮಾಡಿದ್ದೀರಾ, ಕಂಟೆಂಟ್ ಜನರೇಟ್ ಮಾಡಿದ್ದೀರಾ. ಅಳ್ತಾರೆ, ಅಣ್ಣ ನಂಗೆ ಹಿಂಗಿತ್ತಣ್ಣ, ಅಣ್ಣ ಹಿಂಗಾಯ್ತಣ್ಣ, ಅಣ್ಣ ಹಿಂಗೆ ಎಲ್ಲ ಅಣ್ಣ ಅಂತ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರನ್ನ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಸರ್. ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಾರೆ. ಈ ಸರ್ ಅಲ್ಲಿ ಅವರು ಲಿಂಗ ಬದಲಾವಣೆ ಆಗಬೇಕಂತ ಸಂದರ್ಭದಲ್ಲಿ ನರಕ 3 ತಿಂಗಳು 4 ತಿಂಗಳು ಬಿಡ್ಡಲ್ಲೇ ಇರ್ಬೇಕು ಸರ್. ಅವ್ರ ಬಾಡಿಲಿ 50-60% ಬ್ಲಡ್ ಔಟ್ ಆಗಿರುತ್ತೆ ಆ ಟೈಮಲ್ಲಿ. ಅವ್ರಿಗೆ ನರಕದಿಂದ ಮರು ಜನ್ಮ ಸರ್ ಅದು. ತುಂಬ ಕಷ್ಟ. ಒಂದೊಂದು ಸ್ಟೋರಿಗಳು ಹೇಳ್ತಾರೆ, ನಂಗೆ ಹಿಂಗಿತ್ತು, ಹಿಂಗಾಯ್ತು ಅಂತ ಕಣ್ಣಲ್ಲಿ ಬಂದ್ಬಿಡುತ್ತೆ. ಇವಾಗ ದಚ್ಚುಗೆ ಒಂದು ನೇಮ್ ಇದೆ, ಒಂದು ಫೇಮ್ ಇದೆ, ಸೊಸೈಟಿಲಿ ಒಂದು ಲೆವೆಲ್ ಇದೆ, ಸ್ಟೇಟಸ್ ಇದೆ. ವಾಟ್ ನೆಕ್ಸ್ಟ್? ಏನು ಬೇಕು ದಚ್ಚುಗೆ? ಜನಗಳ ಪ್ರೀತಿ ಹೋದೆ ಸರ್. ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಸರ್. ಈ ದೊಡ್ಡ ಸ್ಕ್ರೀನು, ಅದರಲ್ಲಿ ದೊಡ್ಡ ಸ್ಕ್ರೀನ್ಗೆ ಹೋಗ್ಬೇಕನ್ನೋದು ಎಲ್ಲರ ಆಸೆ ಇರುತ್ತೆ, ನನಗೂ ಆಸೆ ಇದೆ, ಮಿಡಲ್ ಕ್ಲಾಸಿಂದ ಬೆಳೆದಂಥವ್ರಿಗೆ. ಬಟ್ ಇಲ್ಲಿ ಯಾವ ಥರ ಆಗ್ತಿದೆ ಅಂತಂದರೆ, ಹುಡುಗರಿಗೆ ಚಾನ್ಸ್ ಸಿಗ್ತಿಲ್ಲ, ಹುಡುಗಿರಿಗೆ ಚಾನ್ಸ್ ಸಿಗ್ತಿದೆ. ಇಂಡಸ್ಟ್ರಿ ಏನಾಗುತ್ತೆ ಅದು ನನಗೆ ಅಷ್ಟು ಗೊತ್ತಿಲ್ಲ. ನನಗೆ ಚಾನ್ಸ್ ಸಿಗ್ತಿಲ್ಲ ಅಂತ ಏನು ಮಾಡಿದ್ಯಾ ಚಾನ್ಸ್ ಸಿಗುತ್ತೆ ಅಂತಂದರೆ, ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ಜನಗಳು ಸರ್ ಪಬ್ಲಿಕ್ಗೆ ಹೋಗಿ ನಿಂತ್ಕೊಳ್ಳಿ ಸರ್, ಚಾಲೆಂಜ್ ಆಗ್ತೀನಿ. 100 ಜನ ಇದ್ದರೆ 80 ಜನ ನಾನು ಮಾತಾಡ್ತಾರೆ ಸರ್. ಅಲ್ಲಿ ಅವ್ರು ಕರ್ನಾಟಕ ಎಲ್ಲೇ ಹೋಯ್ತು ಮಾತಾಡ್ತಾರೆ. ಆ ಧೈರ್ಯದಿಂದ ಹೇಳ್ಕೊತೀನಿ, ಯಾಕಂದರೆ ಅಷ್ಟು ಜನಕ್ಕೆ ಕನೆಕ್ಟ್ ಆಗಿದ್ದೀನಿ ಅಂತ. ಇನ್ನು ಏನು ಮಾಡ್ಬೇಕನ್ನೋದು ಗೊತ್ತಿಲ್ಲ. ಈ ದೊಡ್ಡ ಸ್ಕ್ರೀನ್, TV ಸ್ಕ್ರೀನ್ಗೆ ಹೋಗ್ಬೇಕು, ಇನ್ನೂ ಏನು ಮಾಡ್ಬೇಕನ್ನೋದು ನನಗೆ ಗೊತ್ತಿಲ್ಲ. ಪೊಲಿಟಿಕಲ್ ಏನಾದ್ರು ಹೋಗ್ಬೇಕಾ? ಬೇಡಪ್ಪ ಸರ್. ಅಲ್ಲ, ಇಡೀ ಎಲ್ಲರೂ ಇಷ್ಟಪಡ್ತಾರೆ ಅಂದಮೇಲೆ ರಾಜಕಾರಣ, ರಾಜಕೀಯ ಆ ಥರದ್ದೆಲ್ಲ ಆಸಕ್ತಿಗಳಿದೆಯಾ? ಟೆನ್ಷನ್ ಜೀವನ ಬೇಡ ಸರ್, ನೆಮ್ಮದಿಯಾಗಿ ಜನಗಳ ಪ್ರೀತಿ ಸಂಪಾದನೆ. ಏನು ನೆಮ್ಮದಿ ಜೀವನ ಏನಿದೆ, ಎಲ್ಲ ಟೆನ್ಷನ್ ತಾನೇ ಇರೋದು. ಅಂದ್ರೆ ಸರ್ ಇಲ್ಲಿ ಇನ್ನೊಬ್ಬರಿಗೆ ಅಪೋಸ್ ಆಗೋದಕ್ಕೆ ನಂಗೆ ಇಷ್ಟ ಇಲ್ಲ. ಓಕೆ. ಇವಾಗ ಇವ್ರನ್ನ ನಾನು ಅಲ್ಲಿ ಹೋಯ್ತಂದ್ರೆ ಒಬ್ಬರಿಗೆ ಅಪೋಸ್ ಆಗ್ಬೇಕು, ದ್ವೇಷ ಬೆಳೆಯುತ್ತೆ. ಬೆಳೆಯೋದು ಬೇಡ. ಎಲ್ಲರಿಗೂ ಪ್ರೀತಿ, ಎಲ್ಲರನ್ನೂ ಪ್ರೀತಿಯಿಂದ ಗೆಲ್ಬೇಕು. ಪುನೀತ್ ಸರ್ ಹೇಳಿದಾರಲ್ಲ ಹಾಗೆ, ಏನಪ್ಪ ಜನಗಳ ಪ್ರೀತಿ ಇರೋರಿಗೆ ಈ ಪವರ್ ಏನಕ್ಕೆ ಅಂತ. ಜನಗಳ ಪವರ್ ಸಿಕ್ಕರೆ ಸಾಕ್ತದೆ ಅಷ್ಟೇ. ಟಾಪ್ 3 ಜನ ನೀವು ಇಷ್ಟಪಡೋ ಹೀರೋಗಳು ಅಥವಾ ಕಲಾವಿದರು? ಡಿ ಬಾಸ್, ದರ್ಶನ್ ಅವರು, ಮತ್ತೆ ನಮ್ಮ ಕಿಚ್ಚ ಸುದೀಪಣ್ಣ ಅವ್ರು ಮಾತಾಡೋ ಸ್ಪೀಚ್, ಮತ್ತು ಶಿವಣ್ಣ. ಅಪ್ಪು ಅವರಂತೂ ಅವ್ರನ್ನ ನಾನು ಹೀರೋಗಳನ್ನ ಇದು ಮಾಡಲ್ಲ. ಅವ್ರೊಂಥರ ಇವಾಗ ದೇವ್ರ ಥರ ಆಗ್ಬಿಟ್ಟಿದ್ದಾರೆ, ಜನಗಳಿಗೆ ಒಂದು ಇನ್ಸ್ಪಿರೇಷನ್ ಆಗೋ ಥರ ಇದ್ದಾರೆ. ನನಗೆ ಡಿ ಬಾಸ್ ಫ್ಯಾನ್ಸ್ ನನಗೆ ಒಂದೇ ಒಂದು ಬೇಜಾರು ಏನಂತಂದರೆ, ಅಪ್ಪು ಅವ್ರ ಸ್ಟ್ಯಾಚ್ಗೆ ಹೊಸಪೇಟೆಯಲ್ಲಿ ನಾನು ಹಾರ ಹಾಕಿದ್ದೆ. ಒಳ್ಳೆ ಚೆನ್ನಾಗಿ ಮಾಡ್ತೀನಿ. ಆ ವಿಡಿಯೋ ಬಂದ್ಬಿಟ್ಟು 15-20 ಮಿಲಿಯನ್ ರೀಚ್ ಆಗಿತ್ತು ತುಂಬ ಪ್ಲಾಟ್ಫಾರ್ಮಲ್ಲಿ. ಕಮೆಂಟ್ ಏನಂತಂದರೆ, ನೀನು ಡಿ ಬಾಸ್ ಫ್ಯಾನ್, ಇವ್ರನ್ನ ಇಷ್ಟಪಡ್ತೀಯ ಅಂತ. ಯಾಕೆ ಇಷ್ಟಪಡಬಾರ್ದು ಒಬ್ಬರನ್ನ? ಯಾಕೆ ನನಗೆ ಕನ್ನಡ ಇಂಡಸ್ಟ್ರಿಗೆ ಇಷ್ಟಪಡೋಂಥವ್ನು. ನಂಗೆ ಧ್ರುವ ಸರ್ಜಾನಂದು ಒಂದು ಮೂವಿದು ರಿವ್ಯೂ ಆದಾಗ ನಾನು ಅದಕ್ಕೂ ವಿಡಿಯೋ ಮಾಡಿದ್ದೆ. ನಮ್ಮ ಕನ್ನಡಿಗರಾಗ್ಬಿಟ್ಟು ಕನ್ನಡದ ಮೂವಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನೀವು ಬೇರೆ ಸ್ಟೇಟವ್ರು ಕನ್ನಡದವ್ರು ನೋಡ್ಕೊಂಡು ನಗ್ತಾರೆ.
ಕನ್ನಡದವ್ರು ಅವ್ರವ್ರೆ ಟ್ರೋಲ್ ಮಾಡ್ಕೋತಾರೆ ಅಂತ. ಕನ್ನಡನ ಬೆಳ್ಸೋಕ್ಕೆ ಟ್ರೈ ಮಾಡೋಣ, ಕನ್ನಡದವ್ರು ಪ್ರತಿಯೊಬ್ಬರನ್ನು ಇಷ್ಟಪಡೋಣ. ಈ ವಾರ್ಗಳು, ಫ್ಯಾನ್ ವಾರ್ಗಳು ಏನು ಸಿಗಲ್ಲ. ಎಂಡ್ ಆಫ್ ದಿ ಡೇ ಎಲ್ಲ ಫ್ಯಾನ್ಸು ಎಲ್ಲ ಮೂವಿನೂ ನೋಡೋ ಥರ ಆಗ್ಬಿಟ್ರೆ ಎಲ್ಲ ಕನ್ನಡ ಇಂಡಸ್ಟ್ರಿ ವ್ಯಾಲ್ಯೂವೇ ಬೇರೆ ಆಗಿರುತ್ತೆ. ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ಮೆಚುರಿಟಿ ಬರುತ್ತಾ ಎಲ್ಲರಿಗೂ? ನಾವು ಕನ್ವರ್ಟ್ ಮಾಡ್ಬೇಕು ಸರ್. ಇದು ಹೆಂಗಾಗುತ್ತೆ ಗೊತ್ತಾ, ನೀವು ಅಪ್ಪು ಫ್ಯಾನ್ ಇದ್ದೀವಿ, ನಾವು ಬಸ್ ನಾನು ಅವ್ರ ಫ್ಯಾನನ್ನು ಬೈದ್ಬಿಟ್ಟೆ, ಅವ್ನು ನಮ್ಮ ಫ್ಯಾನನ್ನು ಬೈದ ನಾನೇ ಬೈಬಾರ್ದು. ರಿವಲ್ಯೂಷನ್ ಆಗ್ಬಿಡುತ್ತೆ. ಆ ಜಗಳ ಗಲಾಟೆಯಿಂದ ಅವಾಯ್ಡ್ ಮಾಡ್ಬೇಕಷ್ಟೆ. ಏನು ಗೋಲ್ ಅಂತ ಏನಿದೆ? ನನ್ನ ಗೋಲ್ ಒಂದೇ ಒಂದು ಸರ್, ಕರ್ನಾಟಕದಲ್ಲಿ ಇಷ್ಟು ಜನ ಇದ್ದಾರೋ ಪ್ರತಿಯೊಬ್ಬರು ನನ್ನನ್ನು ಕಂಡುಹಿಡಿಯೋ ಥರ ನನ್ನನ್ನು ರೆಕಗ್ನೈಸ್ ಮಾಡಿ ಪ್ರತಿಯೊಬ್ಬರು ಇವ್ರು ನನಗೆ ಗೊತ್ತು, ಇವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೇದು ಮಾಡ್ತಿದ್ದಾರೆ, ಜನಗಳು ಕನೆಕ್ಟ್ ಆಗ್ತಾರೆ ಅನ್ನೋದನ್ನ ತಗೋಬೇಕಷ್ಟೇ ಸರ್. ಅದು ಸೋಷಿಯಲ್ ಮೀಡಿಯಾ ಆಗಿರಲಿ, ಟಿ ವಿ ಆಗಿರಲಿ, ಮೂವಿ ಆಗಿರಲಿ, ಜನಗಳ ಮನಸ್ಸನ್ನ ಕದಿಬೇಕು. ಅದೇ ನನಗೆ ಯಾವತ್ತೂ ಅನಿಸಿಲ್ವಾ ಇಷ್ಟೇ ಎಷ್ಟು ಮಾಡಿದ್ರು ಅಂತ ಅನಿಸಿಲ್ವಾ? ಅನಿಸಿದೆ ಸರ್. ಇವಾಗ ಹುಡುಗಿರ್ಗಳು ಶೋ ಆಫ್ ಮಾಡ್ಬಿಟ್ರೆ ಮಿಲಿಯನ್ ಹೋಗ್ಬಿಟ್ಟಿರುತ್ತೆ. ನಾವು ಒಂದು ಕಂಟೆಂಟ್ ಮಾಡಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀವಿ. ಜಸ್ಟ್ ಒಂದು ವಾಕ್ ಸರ್, ಈಗ ಒಂದು ವಾಕ್ ಮಾಡ್ಬಿಟ್ರೆ 3 ಮಿಲಿಯನ್ ವ್ಯೂಸ್. ಸ್ವಲ್ಪ ಡ್ರೆಸ್ಗಳನ್ನ ಗೆಳಕ ಸರ್, ಫ್ಯಾಕ್ಟ್ ಆಗಿ ಮಾತಾಡ ಹುಡುಗಿಯರು ಫೋಕಸ್ ಮಾಡ್ಬಿಟ್ಟಿದೆ. ನನಗೆ ಈ ಥರ ತೋರಿಸಿದ್ರೆ ವಿಡಿಯೋ ವ್ಯೂಸ್ ಹೋಗುತ್ತೆ ಗೊತ್ತು, ಹಂಗೆ ತೋರ್ಸೋಕೆ ಮಾಡ್ತಾರೆ. ಟ್ಯಾಲೆಂಟ್ನ ತೋರಿಸಿ, ನಿಮ್ಮಲ್ಲಿರೋದ ಟ್ಯಾಲೆಂಟ್ ನಿಮ್ಮ ನಾವು ಒಂದು ಕಂಟೆಂಟ್ ಮಾಡಬೇಕಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ತೊಗೊಂಡಿರ್ತೀವಿ. ಒಂದು ವಿಡಿಯೋ ಎಡಿಟ್ ಮಾಡಿ, ಡಬ್ಬಿಂಗ್ ಮಾಡಿ, ಇದು ಮಾಡಿ. ಒಂದು ವಾಕ್ ಜಸ್ಟ್ 2 ಮಿನಿಟ್ಸು, ಒಂದು ಸ್ಲೋಮು 3 ಮಿಲಿಯನ್ ವ್ಯೂಸು. ನಾವು ಕಂಟೆಂಟ್ ಹಂಗೆ ಮಾಡಿ ಹಿಂಗೆ ಮಾಡಿದ್ರೆ 1 ಮಿಲಿಯನ್ ನಂದು ಓಡ್ತಾ ಇದೆ. ಓಕೆ, ಹುಡುಗರು ಒಬ್ಬರು ಬರೀ 20-30 ವ್ಯೂಸ್ ಹೋಗುತ್ತೆ ಸರ್. ಬೆಳಿಗ್ಗೆ ಸಂಜೆವರೆಗೂ ಒಂದು ವಿಡಿಯೋ ಮಾಡಿರ್ತಾರೆ ಹುಡುಗರು. ನಂದು ರೆಕಗ್ನೈಸ್ ಇದೆ, ಅಕೌಂಟ್ ಚೆನ್ನಾಗಿದೆ, ಬೂಸ್ಟ್ ಅಪ್ ಆಗುತ್ತೆ. ಬೆಳೆಯುವಂಥ ಹುಡುಗರಿಗೆ ಇದು ಸಿಗ್ತಿಲ್ಲ. ಯಂಗ್ ಕ್ರಿಯೇಟರ್ಸ್ಗೆ ಏನು ಹೇಳೋಕ್ಕೆ ಬಯಸ್ತೀರಿ ದಚ್ಚು? ಡೆಡಿಕೇಶನ್ ತುಂಬ ಇಂಪಾರ್ಟೆಂಟು. ಸ್ಟಾರ್ಟಿಂಗಲ್ಲಿ ವ್ಯೂಸ್ ಹೋಗಿಲ್ಲ, ಸ್ಟಾರ್ಟಿಂಗಲ್ಲಿ ಲೈಕ್ ಬಂದಿಲ್ಲ, ಸ್ಟಾರ್ಟಿಂಗಲ್ಲಿ ನಾನು ಯಾರು ಇಷ್ಟಪಡ್ತಿಲ್ಲ ಅಂತ ನೀವು ಬಿಟ್ಬಿಟ್ರೆ ಅಲ್ಲೇ ಇದ್ಬಿಡ್ತೀರ. ಯಾವನು ಇಷ್ಟಪಡದೇ ಇರಲಿ, ನಾನು ಕೆಲಸ ಮಾಡ್ತೀನಿ, ನಾನು ವರ್ಕ್ ಮಾಡ್ತೀನಿ, ನಾನು ಇದ್ರಲ್ಲಿ ಬೆಳಿಬೇಕು ಅಂತ ಬಂದು ನಿಂತ್ಕೊಂಡ್ರೆ 1000% ಬೆಳಿತಾನೆ ಸರ್. 100% ಬೆಳಿತಾನೆ. ನಾನು ಈ ಲೆವೆಲಿಗೆ ಬೆಳಿಬೇಕಿದ್ದಕ್ಕೆ 7 ವರ್ಷ ಹಾರ್ಡ್ ವರ್ಕ್ ಹಾಕಿದ್ದೀನಿ. 6 ವರ್ಷ 7 ವರ್ಷ. ನಿಮ್ಗೆ 10 ದಿನಕ್ಕೆ ಬಂದ್ಬಿಡ್ಬೇಕು ಅಂದರೆ ಆಮೇಲೆ ಇನ್ನೊಂದು ಪಟ್ಟಂತ ಕಟ್ಟೋ ಬಿಲ್ಡಿಂಗ್ ಉಳಿದ್ರೋಗ್ಬಿಡುತ್ತೆ. ನಮ್ಮದು ನಿಧಾನಕ್ಕೆ ಸ್ಟೆಪ್ ಬೈ ಕಟ್ಕೋಬೇಕು, ಸ್ಟ್ರೆಂತ್ ತಗೋಬೇಕಷ್ಟೇ. ಮೆಚುರಿಟಿನೂ ಗೊತ್ತಾಗುತ್ತೆ ನಂಗೆ, ಜನಗಳು ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ. ಒಂದೇ ಸತಿ ಬೆಳೆಸ್ಬಿಟ್ರೆ ಆ ಫೇಮ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಎನಿ ಬಿಸ್ನೆಸ್ ಮಾಡಬೇಕು, ಕಂಪ್ನಿ ಮಾಡಬೇಕು, ಆ ಥರದ್ದು ಏನೋ ಥಾಟ್ ಇದೆಯಾ? ಅಥವಾ ಯಾವುದೋ NGO ಮಾಡಬೇಕು, ಎನಿ ಥಾಟ್? ನಂಗೆ NGO ಇಷ್ಟ. ನನಗೆ ಈ ರೋಡಲ್ಲಿ ಸಾಯೋಂಥ ನಾಯಿಗಳು, ಬಸ್ಗಳು, ಇದನ್ನ ಮಾಡಬೇಕು ಅಂತ ಆಸೆ. ಆ ಜನ ಸಪೋರ್ಟ್ ಕೊಟ್ಟರೆ 1000% ನಾನು ಮಾಡೇ ಮಾಡ್ತೀನಿ ಸರ್. ಏನು ಬೇರೆ ಬಿಸ್ನೆಸ್ ನಿಮ್ಗೆ ತುಂಬ ಆಸಕ್ತಿ ಇರೋದು? ಡ್ರೆಸ್ಸಿಂಗ್ ಸರ್, ಇದು ಬ್ಲೇಸರ್ಸ್ಗಳು, ಅದು ಓಕೆ, ಪ್ಲಾನಿಂಗ್ಸ್ಗಳು, ಇದು ಆ ಥರ ಮಾಡಬೇಕು. ಟೆಕ್ಸ್ಟೈಲ್ ಇಂಡಸ್ಟ್ರಿ ಆ ಥರದ ಆಸೆ. ಡಿಫ್ರೆಂಟ್ ಯೂನಿಕ್ ಆಗಿರೋದು ಹುಡುಗರು ಡ್ರೆಸ್ಗಳು ಕೊಡ್ಬೇಕಂತ ಆಸೆ. ಈ ಸುಮ್ಮನೆ ಯಾರು ಹೇಳಿದ್ರು ನಿಮ್ಮ ತಮಾಷೆಗೆ ಈ ಥರ ಚೈನು, ಈ ಥರ ಉಂಗ್ರೆ ಎಲ್ಲ ಹಾಕೊಂಬಿಟ್ರೆ ಒಳ್ಳೆ ರಿಯಲ್ ಎಸ್ಟೇಟ್ ಒಂಥರ ಬರ್ತಾನೆ, ಓಡಾಡ್ತಾನೆ ಅಂತ? ನಮ್ಮದು ಕೆಲಸಕ್ಕೆ ಇದು ಯೂಸ್ ಆಗುತ್ತೆ ಸರ್. ದೊಡ್ಡ ಕಾರ್ ಬಿಸ್ನೆಸ್ ಒಂದು ನಡೀತಿದೆ ಫ್ರೆಂಡ್ದು, ಪವನ್ ಅಂತ ಮಾಡ್ತಿದ್ದೆ, ಅವ್ರ ಜೊತೆ ನಾನು ಇದು ಮಾಡ್ತೀನಿ. ನಮ್ಮ ಜನ ಇದೊಂದು ಓಪನ್ ಆಗಿ ಹೇಳ್ತೀನಿ, ಏನಾರು ಅನ್ಕೊಂಡ್ಬಿಡ್ಲಿ, ನೀನು ಮನಸ್ಸಲ್ಲಿ ತುಂಬಾ ಒಳ್ಳೆಯವನು, ಯಾರಿಗೂ ಕೆಟ್ಟದ್ ಮಾಡಲ್ಲ ಅಂತ ಅನ್ಕೊಂಡಿರು. ಹಿಂಗ್ ಒಂದು ಹಳೆ ಬಟ್ಟೆ ಹಾಕೋ ಬಂದ್ರೆ ಇವನ ಹೋಗಲ್ಲೇ ಅಂತ ರೆಸ್ಪೆಕ್ಟ್ ಕೊಡಲ್ಲ. ನಾನು ಒಂದು ಚೈನು, ಒಂದು ಗೋಲ್ಡ್ ಹಾಕೋ ಹೋದ್ರೆ ಸರ್ ನಮಸ್ತೆ ಸರ್ ಅಂತ ರೆಸ್ಪೆಕ್ಟ್ ಕೊಡ್ತಾರೆ. ಇಲ್ಲಿ ಜನ ರೆಸ್ಪೆಕ್ಟ್ ಕೊಡ್ತಾ ಇರೋದು ಈ ಗೋಲ್ಡು, ಈ ಚಿನ್ನ, ದುಡ್ಡಿಗೆ. ಮನುಷ್ಯತ್ವಕ್ಕೆ ವ್ಯಾಲ್ಯೂ ಇಲ್ಲ, ಹೋಯ್ತು ಆ ಕಾಲ. ನೀನು ಎಷ್ಟೇ ಒಳ್ಳೆಯವನಾಗಿರ್ಬೋದು, ನೀನು ಹಾಕಿರೋ ಡ್ರೆಸ್ ಯಾವುದು, ಕೈಯಲ್ಲಿ ಗೋಲ್ಡ್ ಆಯ್ತಾ, ಒಳ್ಳೆ ಚೈನ್ ಆಯ್ತಾ, ಐಫೋನ್ ಆಯ್ತಾ, ನೀನು ಕಿಂಗು. ಇಲ್ವಾ, ನೀನು ಎಷ್ಟೇ ಒಳ್ಳೆತನ ಯಾವ ನನ್ನ ಮಗನಿಗೆ ಬೇಕೋ ಯಾವಾಗಲೇ. ಇದೇ ಸರ್ ರಿಯಾಲಿಟಿ. ಒಂದು ಅಂಗಡಿಗೆ ಹೋಗಿದ್ರು, ಒಂದು ಕಾಫಿ ಅಂಗಡಿ, ಟೀ ಅಂಗಡಿಗೆ ಹೋಯ್ತು ಅಂದರೆ ನಾಕಿರೋ ಬಟ್ಟೆ ಮೇಲೆ ರೆಸ್ಪೆಕ್ಟ್ ಕೊಡ್ತಾರೆ. ಯಾವುದೋ ಶೋರೂಮ್ಗಳಿಗೆಲ್ಲ ಹೋಯ್ತು ಅಂತಂದರೆ ಇವ್ನು ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಅವ್ನು ಮರ್ಯಾದೆ ಕೊಡು, ಯಾವಾಗ ಬಟ್ಟೆ ಹಾಕೋ ಬರ್ತಾನೆ, ಅವನೇನಲ್ಲಿ ಇತ್ತು ಬರ, ಆ ಥರ ಮೆಂಟಾಲಿಟಿ. ಜನಗಳ ಮೆಂಟಾಲಿಟಿ ಅದು ಸರ್. ನಾವು ಹಂಗೆ ಕನ್ವರ್ಟ್ ಆಗಬೇಕಷ್ಟೇ. ನೈಸ್. ತುಂಬ ಕಷ್ಟ ಅಲ್ಲ ಇನ್ನೊಬ್ರು ಅಳಿಯೋದು, ಒಳಗೆ ಏನಿದೆ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ. ನಿಜ. ಇವಾಗ ಜನಗಳು ನೋಡ್ತಿರೋದು ಅದು ಸರ್, ನೀನು ಒಳ್ಳೆಯವನ ಕೆಟ್ಟವನ ನೋಡ್ತಾರೆ. ಹಾಗಾಗಿನೇ ಫ್ರೆಂಡ್ಶಿಪ್ಪು ಅಥವಾ ರಿಲೇಷನ್ಶಿಪ್ಗಳು ಎಲ್ಲ ಫೇಲ್ಯೂರ್ ಆಗ್ತಿರೋದು, ಅಥವಾ ಸಂಬಂಧಿಕರು ಈ ಫೇಲ್ಯೂರ್ ಇರೋದೇ ಅಲ್ಲಿ ಅನ್ಸುತ್ತೆ. ಹೌದು, ಬರೀ ಹೊರಗೆ ನೋಡ್ತಾರೆ. ಇನ್ನೊಂದು, ಈ ಸೋಷಿಯಲ್ ಮೀಡಿಯಾ ನೋಡಿ ಲವ್ ಮಾಡ್ತಾರೆ. ಎಷ್ಟೋ ಜನ ಹುಡುಗಿರುಗಳು ಏನು ಮಾಡ್ತಾರೆ, ಈ ಸೋಷಿಯಲ್ ಮೀಡಿಯಾ ನೋಡಿ ಏನು ಒಳ್ಳೆಯವನು, ಎಲ್ಲೋ ತುಂಬ ಒಳ್ಳೆಯವನು ಅನ್ಸುತ್ತೆ, ಅಟ್ರಾಕ್ಟಿವ್ ಅನ್ಸುತ್ತೆ, ಇವನು ಲವ್ ಮಾಡೋಣ ಅಂತ ಹುಡುಗಿಯ ಮೆಂಟಾಲಿಟಿ ಬರುತ್ತೆ, ಚೆನ್ನಾಗಿದ್ದಾನೆ ಅಂತ ಹೇಳೋದು ಒಂದೇ ಒಂದು ಮಾತು. ಜಸ್ಟ್ 1 ನಿಮಿಷ ವಿಡಿಯೋ ನೋಡಿರ್ತೀರ ನೀವು, ಇನ್ನು 23 ಗಂಟೆ 45 ನಿಮಿಷ ನಾನು ಏನು ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿರಲ್ಲ. ಆ ಮೆಂಟಾಲಿಟಿ ನೋಡಿ ಲವ್ ಮಾಡಿ, ಆ ವ್ಯಕ್ತಿತ್ವ ಲವ್ ಮಾಡಿ. ನೀವು 1 ನಿಮಿಷದ ವಿಡಿಯೋ ಸ್ಟೈಲಿಶ್ ಆಗಿ ಕಾಣಿಸ್ಬಿಟ್ಟೆ ಅಂತ ನೀವು ಲವ್ ಮಾಡ್ತಾ ಅಂತ ಲೈಫ್ ಲಾಂಗ್ ನೀವು ಅನ್ಬೋಗ್ತಾ ಇರ್ತೀರ. ಸೊ ತುಂಬ ಪ್ರಪೋಸಲ್ ಬರ್ತಿರುತ್ತೆ ತಮಗೆ? ಬರುತ್ತೆ ಸರ್. ಮೆಸೇಜ್ ಹಾಕ್ತಾರಾ? ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರಾ? ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ. ಸರಿ, ನನಗೆ ನೀವು ಇಷ್ಟ ನೀವು ಕಮಿಟೆಡ್, ಸಿಂಗಲ್, ಕಮೆಂಟ್ಗಳು, ಪರ್ಸನಲ್ ಮೆಸೇಜ್ಗಳು ಆಗುತ್ತೆ. ಸಿಂಪಲ್ ಆಗಿ ಲವ್ ಮಾಡಿದ್ರೆ ನನಗೆ ಸಿಂಪಲ್ ಲವ್, ನಾನು ಲವ್ ಇಟ್ಟು ಅಂತ ಅಂದ್ಬಿಡ್ಬೋದು. ಅದನ್ನ ಉಳಿಸ್ಕೋಬೇಕು. ರಿಪ್ಲೈ ಮಾಡ್ತೀರಾ ಎಷ್ಟೋ ಜನಕ್ಕೆ? ಇಲ್ಲ ಸರ್, ರಿಪ್ಲೈ ಮಾಡಲ್ಲ.
ಹೆಂಗಾಗ್ಬಿಡುತ್ತೆ ಗೊತ್ತಾ, ನಾನು ರಿಪ್ಲೈ ಮಾಡೋದು ಸ್ಕ್ರೀನ್ಶಾಟ್ ಹೋಗ್ಬಿಡುತ್ತದೆ. ಓ ಅದು ಕಷ್ಟ. ಅದು ಕಷ್ಟ. ಹೆಂಗಿರ್ಬೇಕು ಮದುವೆ ಆಗೋ ಹುಡುಗಿ ದಚ್ಚು? ಸರ್ ನನ್ನನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನಾನು ಅವಳನ್ನ ದೇವರ ಥರ ನೋಡ್ಕೋತೀನಿ, ರಾಣಿ ಥರ ನೋಡ್ಕೋತೀನಿ, ಯಾವುದೇ ರೀತಿ ಇಲ್ಲ. ಬಟ್ ನನ್ನ ವರ್ಗಕ್ಕೆ ಪ್ರಾಬ್ಲಮ್ ಆಗಬಾರ್ದು. ಯಾಕಂದ್ರೆ ನಂದು ಇವಾಗ ಯಾವುದೋ ಒಂದು ಹುಡುಗಿ ಜೊತೆ ವಿಡಿಯೋ ಮಾಡೋಕೆ ಅದು ಈಗ ಏನಕ್ಕೆ ಮಾಡಿದೆ ಅನ್ನೋ ಕಿರಿಕ್ ತೆಗಿಯೋಂಥ ಇರಬಾರ್ದು. ಮೆಚುರಿಟಿ ಇರೋಂಥ ಹುಡುಗಿ ಇರಬೇಕು, ನನ್ನ ಜೊತೆನೇ ಯಾವಾಗಲೂ ಇರಲಿ, ಖುಷಿಯಾಗಿರಲಿ. ಬಟ್ ಆ ಹುಡುಗಿಗೆ ಅವ್ರ ಅಪ್ಪ ಅಮ್ಮನ ಪ್ರೀತಿ, ಅವ್ರ ಅಪ್ಪ ಅಮ್ಮ ನೆನಪು ಬರಬಾರ್ದು ಅನ್ನೋಷ್ಟು ಪ್ರೀತಿ ಕೊಟ್ಟು ನಾನು ನೋಡ್ಕೋತೀನಿ. ಇಂಥ ಭಾಗದವರೇ ಬೇಕಾ ಕರ್ನಾಟಕದಲ್ಲಿ? ಅಥವಾ ಬೀದರ್ನವರು ಆಗುತ್ತಾ? ಸರಿ ಹಂಗೇನಿಲ್ಲ ಸರ್, ನನ್ಗೆ ಆಕ್ಚುಲಿ ಉತ್ತರ ಕನ್ನಡದವ್ರನ್ನ ಆಗೋಣ ಅಂತ. ಹೌದಾ? ನಾನು ಆಕ್ಚುಲಿ ಸೌತ್ ಬೀದರ್, ಗುಲ್ಬರ್ಗ, ಬಿಜಾಪುರ. ಓಕೆ. ಉತ್ತರ ಕನ್ನಡದವ್ರ ಅವ್ರ ಭಾಷೆ, ಅವ್ರ ಸ್ಲ್ಯಾಂಗ್ ಎಲ್ಲ ಬೇರೆ ಇರುತ್ತಲ್ಲ, ನಾನು ಸೌತ್ ಅಲ್ಲಿ ಎರಡನ್ನೂ ಮಿಕ್ಸ್ ಮಾಡ್ದಂಗೆ ಇರುತ್ತೆ ಅನ್ನೋ ಥರ ಮೆಂಟಾಲಿಟಿ. ಗೊತ್ತಿಲ್ಲ ನೋಡಪ್ಪ, ಉತ್ತರ ಕರ್ನಾಟಕ ಭಾಗದ ಹೆಣ್ಮಕ್ಳೇ ಎಲಿಜಿಬಲ್ ಬ್ಯಾಚುಲರ್ ಕಾಯ್ತಿದ್ದಾರೆ. ವೇಟಿಂಗ್. ಇಷ್ಟ ಆದರೆ ಗ್ರೇಟ್. ಅದು ಆ್ಯಕ್ಚುಲಿ ಎಷ್ಟು ಭಾಷೆ ಮಾತಾಡ್ತೀರಿ ನೀವು? ಕನ್ನಡ, ಹಿಂದಿ, ಇಂಗ್ಲೀಷು ಅರ್ಧಂಬರ್ಧ. ಇಂಗ್ಲೀಷ್ ಕರೆಕ್ಟಾಗಿ ಬರಲ್ಲ, ಪಕ್ಕ ಕನ್ನಡ ಸರ್. ಹಿಂದಿ ಅಂತ ಆಕ್ಚುಲಿ ಮಾತಾಡಿ ಹಿಂದಿ. ಯಾವ್ದಾದ್ರು ಕೀಳರಿಮೆ ಕಾಡಿದ್ದುಂಟಾ? ಇಂಗ್ಲೀಷ್ ಕಲಿಬೇಕು ಗುರು, ನಾನು ಮಾಡ್ಬೇಕು ಏನಾರು ಒಂದು, ಏನು ಹಿಂಗೆ ಅಂದ್ಬಿಟ್ರೆ ನನಗೆ ಅಂತ ಅನ್ಸಿದ್ದುಂಟಾ? ಸರ್ ನಂಗೆ ಇಂಗ್ಲೀಷ್ ನಂಗೆ ಇವಾಗೂ ಬರಲ್ಲ ಅನಿಸ್ತಾ ಇರುತ್ತೆ. ನಮ್ಗೆ ಸ್ಕೂಲ್ ಟೈಮಲ್ಲೆಲ್ಲ ನಮ್ಗೆ ಇಂಗ್ಲೀಷ್ ಬರೆಯಕ್ಕೆ ಆಗ್ತಿರಲಿಲ್ಲ, ಇಂಗ್ಲೀಷ್ ಮೇಲೆ ಕನ್ನಡದಲ್ಲಿ ಬರ್ಕೊಬಿಡ್ತಿದ್ವಿ ಓದ್ಬೇಕು ಅಂತಂದ್ರೆ. ಯಾಕಂದ್ರೆ ಇಂಗ್ಲೀಷ್ ನನಗೆ ಇವಾಗಿಂದ ಅಂಟಿಲ್ಲ ಸರ್ ನನಗೆ, ಯಾಕಂತ ನನಗೆ ಇವಾಗ ಗೊತ್ತಿಲ್ಲ. ಕನ್ನಡ ಆದರೆ ಪಕ್ಕ, ಇನ್ನೆಲ್ಲ ಅಕ್ಕಪಕ್ಕ. ಹಾಗೆ ಈ ಕ್ರಿಯೇಟರ್ ನಿಮ್ಮದೊಂದು ಆಸಕ್ತಿ ಬಿಟ್ಟು ಏನು ಒಳ್ಳೆ ಅಡುಗೆ ಮಾಡ್ತೀರಾ, ಅಥವಾ ಒಳ್ಳೆ ಊಟ ಮಾಡ್ತೀರಾ, ಅಥವಾ ಏನು? ಟ್ರಾವೆಲಿಂಗ್ ಸರ್. ಟ್ರಾವೆಲಿಂಗ್, ಡ್ರಾಯಿಂಗು, ಇನ್ಯಾವ್ದಾದ್ರು ಸ್ಪೋರ್ಟ್ಸು? ಸ್ಪೋರ್ಟ್ಸ್ ಅಲ್ಲಿ ಇದೆ, ನಾನು ಕಬಡ್ಡಿಲಿ ಇದೆ. ನಾನು ಕಬಡ್ಡಿ ಸ್ಟೇಟ್ ಲೆವೆಲ್ ಪ್ಲೇಯರ್. ಟ್ರಾವೆಲಿಂಗ್ ತುಂಬಾ ಇಷ್ಟ. ನಾವು ಜಸ್ಟ್ ಕಾಫಿ ಟೀ ಕುಡಿಯೋದಕ್ಕೆ ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀವಿ ನೈಟ್ 1 ಗಂಟೆ 2 ಗಂಟೆ. ಕಾಫಿ ಟೀ ಕುಡ್ಕೊಂಡು ವಾಪಸ್ ಬರ್ತೀವಿ. ಏನೇನು ಕ್ರೇಜ್ ಜನಕ್ಕೆ. ಆಮೇಲೆ ಚಿಕ್ಕಮಂಗ್ಳೂರಿಗೆ ನಮ್ಮ ವೀಕ್ ಮಂತ್ಲಿ ಒಂದು 4 ಸತಿ ಟ್ರಿಪ್ ಹೋಗ್ತಾ ಇರ್ತೀವಿ. ಒಂದು ಸ್ವಾಮಿ ಕಾರ್ಯ ಸ್ವಕಾರ್ಯ, ಒಂದು ಟ್ರಿಪ್ ಹೋಗ್ಬೋದು, ವಿಡಿಯೋ ಶೂಟ್ ಆಗ್ತಿರುತ್ತೆ. ಅಲ್ಲಿ ಇನ್ನೊಂದೇನಂತಂದ್ರೆ ನಮ್ಗೆ ಯಾವ್ದೇ ರೆಸಾರ್ಟ್ ಹೋದ್ರೆ ಫ್ರೀ. ಓಕೆ. ಓ ಅದು ಬೇರೆ. ಅಲ್ಲಿದು ಟ್ಯಾಗ್ ಮಾಡಿ ಅಲ್ಲಿದು ಪ್ರೊಮೋ ಶೂಟ್ಕೊಂಡು ಮಾಡ್ತೀವಿ ಅಂತಂದ್ರೆ ಅಲ್ಲೇ ನಾವು ದುಡ್ಡು ಇಸ್ಕೊಬತ್ತೀವಿ, ಅವ್ರ ಹತ್ರನೇ ಹೋಗ್ತೀವಿ, ವಿಡಿಯೋ ಮಾಡ್ತೀವಿ, ಕೊಳಗೆ ಕೊಡ್ತೀವಿ, ಅವರೇ ನಮ್ಗೆ ದುಡ್ಡು ಕೊಡ್ತಾರೆ. ಲಾಸ್ಟ್ಲಿ ದಚ್ಚು, ಈ ಫೀಲ್ಡಲ್ಲಿ ಅಂದರೆ ಯೂಟ್ಯೂಬರ್ ಆಗಿ, ಇನ್ಫ್ಲೂಯೆನ್ಸರ್ ಆಗಿ, ಕಂಟೆಂಟ್ ಕ್ರಿಯೇಟರ್ ಆಗಿ ಯಾರೋ ಒಬ್ರು ಬದುಕನ್ನು ಕಟ್ಕೋಬೋದಾ, ಸಸ್ಟೈನ್ ಆಗ್ಬೋದಾ? ಬಿಕಾಸ್ ಅಪ್ಪ ಅಮ್ಮಂದರಿಗೆ ಯಾವಾಗಲೂ ಹೆಂಗಿರುತ್ತೆ ಅಂದರೆ ಡಾಕ್ಟ್ರು, ಇಂಜಿನಿಯರು, ಈ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರೆ ಒಳ್ಳೆ ಗೌರವ ಅಂತ. ಇದಕ್ಕೆ ಆ ಗೌರವ ಇದೆಯಾ? ಇದೆ, ಇಲ್ಲ, ಎರಡೂ ಹೇಳ್ತೀನಿ. ಇದೆ. ಏನಕ್ಕೆ ಅಂತಂದರೆ ನಾನು ಲೈಫ್ ಕಟ್ಕೊಂಡಿದ್ದೀನಿ, ಬಿಕಾಸ್ ನಾನು ಡೆಡಿಕೇಶನ್ ಕೊಟ್ಟಿದ್ದೀನಿ. ನೀನು ಡೆಡಿಕೇಶನ್ ಕೊಡ್ತೀವಿ ಅಂದರೆ ನೀನು ಲೈಫ್ ಕಟ್ಕೋಬೋದು. ಡೆಡಿಕೇಶನ್ ಕೊಡಲ್ಲ, ನಾನು ಒಂದು ದಿನ ಬಂದೆ ವಿಡಿಯೋ ಓಡಲಿಲ್ಲ ಅಂತ ಬಿಟ್ಟರೆ ಲೈಫ್ ಕಟ್ಕೊಳಕ್ಕಾಗಲ್ಲ. ಈ ಡಾಕ್ಟ್ರು, ಇಂಜಿನಿಯರ್ಸ್ ಅವರೆಲ್ಲ ತುಂಬ ಕಷ್ಟಪಟ್ಟು ಓದಿರ್ತಾರೆ, ಕೆಲಸಗಳು ಸಿಗಲ್ಲ. ನನಗೆ ಎಷ್ಟೋ ಜನ ನೇಮ್ಗಳು ಬಂದಿದೆ, ಕೆಲಸಗಳು ಸಿಗಲ್ಲ, ಒಬ್ಬರು ಡಿಗ್ರಿ ಆಗಿದೆ, ಇಂಜಿನಿಯರಿಂಗ್ ಆಗಿದೆ ಅಂತ. ಇದರಲ್ಲಿ ಒಳ್ಳೆ ನೇಮ್ ಮಾಡ್ತೀವಿ ಅಂತಂದರೆ ಒಳ್ಳೆ ಅಮೌಂಟ್ ಇದೆ ಸರ್. ಅವ್ರು ಏನು ನೇಮ್ ಮಾಡಿರ್ತಾರೋ ಒಳ್ಳೆದರ ಅಮೌಂಟ್ ಇದೆ. ಡಾಕ್ಟರ್ಗಳೆಲ್ಲ ಯೋಚನೆ ಮಾಡ್ತಾರೆ, ನಾವು ಇವರಷ್ಟು ದುಡ್ಡು ಮಾಡ್ತಿಲ್ಲ ಅನ್ನೋತಾರೆ. ಯಾಕಂತಂದರೆ ಒಂದೊಂದು ಬ್ರ್ಯಾಂಡ್ಗಳು ಬಂದಾಗ ಲ್ಯಾಕ್ ಟುಗೆದರ್ ನಮ್ಗೆ ಪೇ ಮಾಡ್ತಾರೆ. ಒಂದೊಂದು ಬ್ರ್ಯಾಂಡ್ಗಳು ಇಂಜಿನಿಯರ್ ಕೆಲಸ ಮಾಡೋರು 1 ಕೋಟಿವರೆಗೂ ಖರ್ಚು ಮಾಡಿರ್ತಾರೆ. 25-30 ಸಾವಿರ ಸ್ಟಾರ್ಟಿಂಗ್ ಸಂಬಳ ಕೊಡ್ತಾರೆ ಅವ್ರಿಗೆ. ನಮಗೂ ಪರವಾಗಿಲ್ಲಪ್ಪ, ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿದ್ದೀವಿ ಅಂತ ಅನಿಸುತ್ತೆ. ಬಟ್ ಡೆಡಿಕೇಶನ್ ಕೊಟ್ಬಿಟ್ಟು ನೀವು ಈ ಫೀಲ್ಡಿಗೆ ಬರ್ತೀರಾ ಅಂದರೆ 100% ಲೈಫ್ ಸಕ್ಸಸ್ ಆಗ್ತೀರ. ಬಟ್ ಈ ಫೀಲ್ಡ್ ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಿರಲ್ಲ, ಬ್ಯಾಕಪ್ಪಲ್ಲಿ ಒಂದು ಇರಲೇಬೇಕು. ಓ ಹಂಗೆ. ಯಾವಾಗ ಬಿದ್ದೋಗುತ್ತೆ, ಯಾವಾಗ ಎದೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ದಚ್ಚು ಏನು ಮಾಡೋದು ಅಂದರೆ ಬ್ಯಾಕಪ್ಗೆ KA10 ಇಟ್ಕೊಂಡಿದ್ದಾರೆ. ಕನ್ನಡ ನಮ್ಮದು ಅದ್ಯಾವುದು KA10 ಬ್ರ್ಯಾಂಡ್ ಅಂದರೆ? ಚಾಮರಾಜನಗರ ಬ್ರ್ಯಾಂಡು ಸರ್, ನಮ್ಮ ಬ್ರ್ಯಾಂಡ್ ಫ್ರಮ್ ಚಾಮರಾಜನಗರ. ಓ ಇದು RTO ರಿಜಿಸ್ಟ್ರೇಷನ್ KA10. KA9 ಅಂದರೆ ಮೈಸೂರು ಆಯಿತು, KA10 ಚಾಮರಾಜನಗರ. ಅದು ಬ್ರ್ಯಾಂಡ್. ನಾವು ನಗರದವ್ರು ಸರ್, ಕೊಳ್ಳೇಗಾಲದ ಮಂದಿ. ಆ ಕಡೆ ನಂಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ ಸರ್, ನಾನು ಕೊಳ್ಳೇಗಾಲ ಅಂತ. ನಿಮ್ಮ ಗಮನಕ್ಕೆ ಕೊಡ್ತೀನಿ, KA10 ಸೇಮ್. ಇವತ್ತು ಹೇಳ್ತಾ ಇದ್ದೀನಿ ಬ್ರೇಕಿಂಗ್ ನ್ಯೂಸ್. ನಮ್ದು ಆಕ್ಚುಲಿ ನಗರದಲ್ಲಿ ಹುಟ್ಟಿದ್ದು ಬೆಳೆದಿದ್ದು ನಮ್ಮ ಅಪ್ಪ ಅಮ್ಮ ಕೊಳ್ಳೇಗಾಲದ ಹತ್ರ ರೇಚಂಬಳ್ಳಿ ಅಂತ. ರೇಚಂಬಳ್ಳಿ ಗೊತ್ತು ನನಗೆ, ನಮ್ದು ಅದೇ ಊರು ರೇಚಂಬಳ್ಳಿ. ನನಗೆ ಅಲ್ಲಿ ಹುಟ್ಟಿ ಬೆಳೆದಿದ್ದು. ಬಟ್ ಇವಾಗೂ ನಾನು ನಮ್ಮೂರ ಕಡೆ ಹೋಗ್ತಂದ್ರೆ ಆ ಭಾಷೆ ಸ್ಲ್ಯಾಂಗೇ ಬೇರೆ. ನನಗಿತ್ತು ಹೆಂಗಿದೆ ಆ ಸ್ಲ್ಯಾಂಗೇ ಬೇರೆ. ಅದು ಬೆಂಗಳೂರಿಂದ ಯಾವಾಗ ಬಂದೆ ಯಾನಕ್ಕಿತ್ತು ಅಪ್ಪ ಅಮ್ಮ ಬರೋಗಿಲ್ಲ ನಿಂಗೆ, ಮನೆಯಲ್ಲೆಲ್ಲ ಹೆಂಗವ್ರೆ ಓಯಲ್ಲಿ, ಆ ಸ್ಲ್ಯಾಂಗೇ ಬೇರೆ. ಹೌದು, ಅದೊಂದು ಟೋನ್ ಬೇರೆ, ಸ್ಲ್ಯಾಂಗ್ ಬೇರೆ. ಅದು ಒಂಥರ ನಗರದ ಭಾಷೆ. ವೆರಿ ನೈಸ್, ಗುಡ್. ಖುಷಿ ಆಯ್ತು ದಚ್ಚು. ಅಂದ್ರೆ ನಾವು ಬರೀ ಇಡೀ ಕರ್ನಾಟಕದ ಜನತೆ ಮಿಲಿಯನ್ಸ್ ಗಟ್ಟಲೆ ಫಾಲೋ ಮಾಡ್ತೀವಿ ಅಂದಾಗ ನಿಮ್ದೊಂದು ವಿಡಿಯೋ ನೋಡ್ಬಿಡ್ತೀವಿ ಅಷ್ಟೇ, ಕಮೆಂಟ್ ಮಾಡ್ಬಿಡ್ತೀವಿ. ಬಿಕಾಸ್ ನಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡ್ತೀವಿ. ಬಟ್ ಆ ವಿಡಿಯೋ ಮಾಡೋಕ್ಕೆ ಒಂದು ಬದುಕು ಕಟ್ಕೊಂಡಿದ್ದ ರೀತಿ ಇದೆಯಲ್ಲ, ಯಾರಿಗೋ ಎಲ್ಲೋ ನೋಡ್ತಿರೋರಿಗೆ ನಾವು ಅದಾಗಬೇಕು ಅಂತ ಅನಿಸ್ಬೇಕು. ಹೌದು, ನಿಜ ಸರ್. ನನಗೆ ಎಷ್ಟೋ ಜನ ಹೇಳ್ತಾರೆ, ಬ್ರೋ ನಾನು ನಿಮ್ಮ ಟೀಮಿನ ಇನ್ಸ್ಪಿರೇಷನ್ ತಗೊಂಡಿದ್ದೀನಿ, ಟೀಮಿಂದ ಇದು ಮಾಡ್ತಿದ್ದೀನಿ. ನಾನು ಇವಾಗೂ ಎಲ್ಲರೂ ಹೇಳೋದಂದ್ರೆ ಸರ್, ನೀನು ಒಂದು ಒಳ್ಳೆ ಕಂಟೆಂಟ್ ಕೊಡ್ತಿದ್ಯಾ, ಒಳ್ಳೆ ಇದು ಮಾಡ್ತಿದ್ಯಾ, 1000% ನನಗೆ ಸಪೋರ್ಟ್ ಮಾಡ್ತೀನಿ. ಸ್ಟೋರಿ ಹಾಕ್ಕೊಡ್ಬೇಕಾ, ನಾನು ಚೆನ್ನಾಗಿರೋದು ನೋಡಿ ನಾನು ಹಾಕ್ಕೊಡ್ತೀನಿ. ನನಗೆ ಏನು ದುಡ್ಡು ಕೊಡೋದು ಬೇಡ, ನನ್ನ ಕಡೆ ನಾನು ಪುಷ್ ಹಾಕ್ಕೊಡ್ತೀನಿ, ಅದನ್ನು ಯೂಸ್ ಮಾಡ್ಕೊಂಡು.
ಆ್ಯಕ್ಚುಲಿ ನನ್ನೊಬ್ಬ ಫ್ಯಾನ್ ಇದ್ದಾರೆ, ಡಿಯೋ ವರುಣ್ ಅಂತ ಇದ್ದಾರೆ. ನಾನು ಡೈ ಆರ್ಟ್ ಫ್ಯಾನ್. ಆ್ಯಕ್ಚುಲಿ ನನ್ನ ಹೆಸರಲ್ಲಿ ಟ್ಯಾಟೋ ಕೂಡ ಹಾಕ್ತಿದ್ದಾರೆ. ಕೈ ಮೇಲೆ ಇದಾಗಿ ಮಾಡಿದ್ದಾರೆ, ದಚ್ಚು ಅಂತ ಹಾಕೊಂಡಿದ್ದಾನ. ದಚ್ಚು ದೀವ ಅಂತ ಹಾಕೊಂಡಿದ್ದಾರೆ. ಎದೆ ಮೇಲೆ ಕೈ ಮೇಲೆ ನನ್ನ ಮೂವಿ ನೇಮ್ ಶಿವಲೀಲಾ ಅಂತ ಇಲ್ಲ ಹಾಕ್ತಿದ್ದಾರೆ ಕತ್ತತ್ರ ಇಲ್ಲಿ. ಆ್ಯಂಡ್ ಅಪ್ಪು ಸರ್ ಅಂತ ಹುಡುಗ ಪಾಪ ಇದೇ ಥರ ಸಪೋರ್ಟಿಂಗ್ ಅಂತಲೇ ಬಂದ ಒಳ್ಳೆ ಹುಡುಗ, ಉತ್ತರ ಕನ್ನಡದನು. ಇವಾಗ ಅವ್ನಿಗೆ 250K ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವಾಗ ಒಂದು DP ನನ್ನ ಫೋಟೋ ಐತೆ. ಅಣ್ಣ ಥ್ಯಾಂಕ್ ಯು ಅಣ್ಣ ಇನ್ ಸಪೋರ್ಟಿಂಗ್ಗೆ. ಮೀನ್ಸ್ ನನ್ನ ಕಡೆಯಿಂದ ಏನು ಸಪೋರ್ಟ್ ಮಾಡ್ಬೋದು, ಈ ಥರ ಮಾಡುವಂಥ ಒಂದು ಐಡಿಯಾ ಕೊಡುವಂಥ ನನ್ನ ಕ್ಯಾಪಬಿಲಿಟಿ ಇದೆ. ಈ ಥರ ಕನೆಕ್ಟ್ ಆಗುತ್ತೆ, ಇನ್ಸ್ಟಾಗ್ರಾಮ್ ಹಿಂಗೆ ಕನೆಕ್ಟ್ ಆಗುತ್ತೆ, ಹಿಂಗೆ ಮಾಡಿ, ಯೂಟ್ಯೂಬ್ ಹಿಂಗೆ ಕನೆಕ್ಟ್ ಆಗುತ್ತೆ, ಹಿಂಗೆ ಮಾಡೋ ಒಂದು ಐಡಿಯಾ ಇದೆ. ಅದನ್ನು ಕೊಟ್ಟು ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಒಳ್ಳೆ ಬುದ್ಧಿ ಇದು, ಒಳ್ಳೆ ಆಲೋಚನೆ ಇದು, ಒಳ್ಳೆ ನಡತೆ ಇದು. ಇಂಥ ಹುಡುಗನಿಗೆ ಹುಡುಗಿ ಕೊಡದೆ ಏನು. ಸೊ 2026 ಮದುವೆ ಕರೀರಿ, ಮದುವೆ ಬರ್ತೀವಿ. 100% ಸರ್. ಆ್ಯಂಡ್ ಇನ್ಯಾವತ್ತು ಎಲ್ಲೂ ಆ ಥರದಲ್ಲಿ ವೈಯಕ್ತಿಕವಾಗಿ ಸೆಟ್ ಬ್ಯಾಕ್ ಆಗೋದು ಬೇಡ. ಗಾಡ್ ಬ್ಲೆಸ್ ಯು. ಆ್ಯಂಡ್ ನಿಮ್ಮ ಕೆಲಸ ಏನು ಮಾಡ್ತಿದ್ದೀರಿ ಅದನ್ನು ಹಾಗೆ ಕಂಟಿನ್ಯೂ ಮಾಡಿ. ಸಿನಿಮಾ ನೋಡೋಕ್ಕೆ ನಾವು ಕಾಯ್ತಿದ್ವಿ, ಬಿಕಾಸ್ ಆ ಸಿನಿಮಾ ಮೇಲೆ ಒಂದಷ್ಟು ಕುತೂಹಲ ಇದೆ ನಮಗೆ. ಈ ವರ್ಷ ಅಂತ್ಯಕ್ಕೆ ಈ ಡಿಸೆಂಬರ್ಲಿ ಸಿನಿಮಾ ರಿಲೀಸ್ ಆಗಿರೋದೆಲ್ಲ ದೊಡ್ಡದೊಡ್ಡದೇ ಹೆಂಗೆ ನೋಡೋಕೆ ಹೋದ್ರೆ. ಸೊ ಲೆಟ್ಸ್ ಹೋಪ್ ನಿಮ್ಮ ಸಿನಿಮಾ ಕೂಡ ಒಂದಷ್ಟು ಹೆಸರಾಗಿ ದಚ್ಚು ನೆಕ್ಸ್ಟ್ ಲೆವೆಲಲ್ಲಿ ಬೆಳೀಲಿ. ನಾವು ಮನಸ್ಪೂರ್ವಕ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಹರಿಕತೆ ಹೇಗೆ ಅನಿಸ್ತು? ನನ್ನ ಲೈಫ್ನ ಒನ್ ಟೈಮು ರಿವ್ಯೂವಿಂಗಲ್ಲಿ ಎಲ್ಲರನ್ನೂ ತಿರುಗಿ ನೋಡ್ದಂಗೆ ಆಯಿತು. ನನ್ನ ಲೈಫ್ ಹಿಂಗಿದ್ದೆ, ಹಿಂಗೆ ಬಂದೆ, ಪ್ರತಿಯೊಂದೂ ನನ್ನ ಸ್ಟೋರಿನ ನಾನು ರಿಪೀಟ್ ಮಾಡಲ್ಲಿ ರೀಪ್ಲೈ ಮಾಡಲ್ಲಿ ನೋಡ್ದಂಗೆ ಆಯಿತು ಸರ್. ಜೊತೆ ಮಾತಾಡಿದ್ದು ನೈಸ್. ನಾನು ಒಂದು ಕಡೆ ತುಂಬ ವರ್ಷದಿಂದ ಎಲ್ಲೋ ಹೋದಾಗ ದಚ್ಚು ನನ್ನ ಹತ್ರ ಬಂದು ಮಾತಾಡಿದ್ದೆ. ಸ್ಟಿಲ್ ಐ ರಿಮೆಂಬರ್ ದಟ್ ಆ್ಯಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಖುಷಿ ಆಯಿತು, ಬಿಕಾಸ್ ನನಗೂ ಖುಷಿ ಆಗ್ತಾ. ಆ್ಯಕ್ಚುಲಿ ನಿಮ್ಮ ಇಂಟರ್ವ್ಯೂಗಳನ್ನ ನಾನು ನೋಡ್ತಾ ಇದ್ದೆ. ನಾನು ಅವಾಗ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಫೀಲ್ ನನಗಿತ್ತು. ಬಟ್ ನನಗೆ ಒಂದ್ಸಲ ನಿಮ್ಮ ಜೊತೆ ಮಾತಾಡೋದು ಪ್ರೌಡ್ ಫೀಲ್ ಆಗಿ ಪರವಾಗಿಲ್ಲ, ನನ್ನ ಲೈಫಲ್ಲಿ ಒಂದು ಮಟ್ಟಿಗೆ ಬೆಳೆದು ನಾನು ಅವ್ರ ಮುಂದೆ ಕೂತಿದ್ದೀನಿ ಅನ್ನೋ ಒಂದು ಫೀಲ್ ಇದೆ ಸರ್ ನನಗೆ. ನೈಸ್, ಇನ್ಸ್ಪೈರಿಂಗ್ ಜರ್ನಿ ಮುಂದಕ್ಕೆ ಹೋಗ್ಲಿ. ಖಂಡಿತ ಸರ್. ಥ್ಯಾಂಕ್ ಯು ದಚ್ಚು. ಥ್ಯಾಂಕ್ ಯು ಸರ್. ಓಕೆ, ಇವತ್ತಿನ ಹರಿಕಥೆಯ ಅತಿಥಿ ಸೊ ದಚ್ಚುಗೆ ಒಂದು ಪ್ರೀತಿಯ ಗೌರವವನ್ನು ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ಕೊಡೋಕೆ ಬಯಸ್ತೀನಿ. ಇವತ್ತಿನ ಹರಿಕಥೆಯ ನಮ್ಮ ಜೊತೆ ಇರುವಂತಹ ಅತಿಥಿ ಅದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್, ಯೂಟ್ಯೂಬರ್, ಕಂಟೆಂಟ್ ಕ್ರಿಯೇಟರ್, ಒನ್ ಆ್ಯಂಡ್ ಓನ್ಲಿ ದಚ್ಚು. ದಚ್ಚುಗೆ ಕೇಕ್ ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಒಂದಷ್ಟು ತಿನಿಸುಗಳು, ಆರೋಗ್ಯಕರ ತಿನಿಸುಗಳು ಮತ್ತು ಕಾಫಿ, ಟೀ ಏನೇನು ಕುಡಿತಾರೆ ಅದು ನಮ್ಮ ಜಗ್ಗಲ್ಲಿ ಕುಡೀಲಿ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ವಾಚ್ ಮಾಡಿದ್ದಕ್ಕೆ. ಮತ್ತೆ ಸಿಗ್ತೀನಿ ನ್ಯೂಸೋ ಹರಿಕಥೆಯ ಮುಂದಿನ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜ್. ನಮಸ್ಕಾರ.